ನನಗೆ ಬೇಡನೋ ಅನ್ನಿಸ್ತು ನಿಜವಾಗ್ಲೂ. ಇನ್ನೂ ಒಂದು ಇದ್ರೇನೆ ನಿನ್ನ ಹೀರೋಯಿನ್ ಆಗಿ ನಿಲ್ಲಿಸ್ತೀನಿ ನಾನು. ಅದೇ ಹೇಗೆ ಹೇಳ್ಬೇಕಂತ ನಂಗೆ ನಿಜ ಗೊತ್ತಾಗ್ತಾ ಇಲ್ಲ. ಇಸ್ ಅ ಗುಡ್ ಥಿಂಗ್ ಆರ್ ಬ್ಯಾಡ್ ಥಿಂಗ್ ಐ ಡೋಂಟ್ ನೋ. ನನ್ನ ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ ಅಮ್ಮ ಅಂತೆ. ಹೀರೋಯಿನ್ ಆದವಳು ಇಮಿಡಿಯೇಟ್ ಒಂದು ಸಾಂಗ್ ಮಾಡಿಬಿಟ್ರೆ ವ್ಯಾಲ್ಯೂನೇ ಇರಲ್ಲ. ಇಂಡಸ್ಟ್ರಿಲ್ ರಂಜಿತಾ ಅಂದರೆ ರಂಜಿತನಿಂದೆ ಅವ್ರ ಅಮ್ಮ ಇರ್ತಾಳಪ್ಪ. ರಂಜಿತಾನ ಈ ಹುಡುಗಿ ಇಂಡಸ್ಟ್ರಿಗೆ ಸೂಟ್ ಆಗಲ್ಲ. ಮಾಡಿದ್ರೆ ನಿಂಗೆಲ್ಲ ಸಿಗತ್ತೆ, ಮಾಡಿಲ್ಲ ಅಂದ್ರೆ ನಿನ್ಗೆ ಏನು ಸಿಗಲ್ಲ. ಕ್ವಶನ್ ಮಾಡ್ತಾರೆ, ಕ್ವಶನ್ ಮಾಡಿ ಅದಕ್ಕೆ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದಾಗ ಅಲ್ಲಿಗೆ ಕಟ್ ಮಾಡ್ತಾರೆ. ಫುಲ್ ನ್ಯೂಸ್ ಆಗ್ಬೇಕು ಇವಾಗ. ಸಿನಿಮಾ ಅದು ಒಂಥರ ಗ್ಯಾಮ್ಲಿಂಗ್ ನನ್ನ ಪ್ರಕಾರ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಕನ್ನಡ ಸಿನಿಮಾ ಜಗತ್ತಿಗೆ ಪಕ್ಕದ ಮನೆ ಹುಡುಗಿ ಸಿನಿಮಾದಿಂದಲೇ ಎಂಟ್ರಿ ಕೊಟ್ಟವರು. ಅದಾದಮೇಲೆ ಒಂದು 5-6 ಸಿನಿಮಾ ಆ್ಯಕ್ಟ್ ಮಾಡಿದ್ರು. ಇಮಿಡಿಯೇಟಾಗಿ ಕಟ್ ಮಾಡಿದ್ರೆ ತೆಲುಗು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಮತ್ತಲ್ಲಿ ಕಟ್ ಮಾಡಿದ್ರೆ ಇವತ್ತವರೆಗೂ ಪತ್ತೆನೇ ಇಲ್ಲ. ಎಲ್ಲಿ ಹೋದ್ರು ಇವರು ಅಂತಿರ್ಬೇಕಾದ್ರೆ ಇಲ್ಲೆಲ್ಲೋ ಕಂಡ್ರಲ್ಲ ಅಂತ ನಂಗೆ ಅನ್ನಿಸ್ತು. ಅದಾದಮೇಲೆ ಈಗ ಹರಿಕತೆಗೆ ಬಂದು ಕೂತಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಅವರು ಹೀರೋ ಆಗಿ ಅಭಿನಯಿಸಿದ 2004ರ ಪಕ್ಕದ ಮನೆ ಹುಡುಗಿ ಸಿನಿಮಾ. ಆ ಸಿನಿಮಾ ನೆನಪಿಸ್ಕೊಳ್ಳಿ, ಆ ಹೀರೋಯಿನ್ ನೆನಪಿಸ್ಕೊಳ್ಳಿ. ಇವತ್ತು ನನ್ನ ಜೊತೆ ಅತಿಥಿಯಾಗಿದ್ದಾರೆ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನನ್ ಅದರ್ ದೆನ್ ರಂಜಿತಾ ಮೇಡಮ್. ನಮಸ್ತೆ. ಹೌ ಆರ್ ಯು? ಐ ಆಮ್ ಟೋಟಲಿ ಫೈನ್ ಸರ್. ಫ್ರೇಮಲ್ಲಿ ಈಗ ನಿಮ್ಮ ಮುಖವನ್ನ ನೋಡಿದಾಗ ನಮ್ಮ ಎಲ್ಲ ನೋಡುಗರು ರಿಲೇಟ್ ಮಾಡ್ಕೋತಾ ಇರ್ತಾರೆ. ಯಾರು ರಂಜಿತಾ, ನೀವ್ಯಾಕೆ ಇಷ್ಟೊಂದು ನಮಗೆ ಮರೆಯೋ ಹಾಗೆ ಮಾಡಿದ್ರಿ? ಆನ್ಸರ್ ಕೊಡಿ. ಮೊದಲನೇದಾಗಿ ನಮ್ಮೆಲ್ಲ ಕನ್ನಡ ಜನತೆಗೆ, ನಮ್ಮ ಕರ್ನಾಟಕ ಜನತೆಗೆ ನಮಸ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಇಷ್ಟೊಂದು ಲಾಂಗ್ ಬ್ಯಾಕ್ ಅಂದರೆ, ಬಿಕಾಸ್ ನಾನು ಇಂಡಸ್ಟ್ರಿಗೆ ಬಂದಾಗ ನನಗೆ ಇಂಡಸ್ಟ್ರಿ ಬಗ್ಗೆ ಅಷ್ಟು ಐಡಿಯಾನೇ ಇಲ್ಲ. ನಾನು ಹೇಗಂದರೆ ಒಂದು ಸ್ಟೂಡೆಂಟ್ ಥರ, ಟೀಚರ್ ಹೇಗೆ ಸ್ಟೂಡೆಂಟ್ನ ಗೈಡ್ ಮಾಡಿ ನೀನು ಹಿಂಗೆ ಮಾಡಬೇಕು, ಇದು ಹೇಳಬೇಕು, ಇದು ಮಾಡಬೇಕು ಅಂತಾರೋ ಲಿಟ್ರಲಿ ಅದೇ ಕ್ಯಾರಿ ಮಾಡ್ತಿದ್ದಂಥ ಹುಡುಗಿ ನಾನು. ಸೊ ನನಗೇನಂದರೆ ಇಂಡಸ್ಟ್ರಿಗೆ ಹೇಗೆ ಇದು ಮಾಡಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ನೆಕ್ಸ್ಟ್ ಇದು ಮಾಡಬೇಕು, ನೆಕ್ಸ್ಟ್ ನಾನು ಏನು ಪ್ರಾಜೆಕ್ಟ್ ಮಾಡಬೇಕು, ಆ ಗೈಡೆನ್ಸ್ ಎಲ್ಲ ನನಗೆ ಅಷ್ಟು ಇರಲಿಲ್ಲ. ಬಟ್ ನನ್ನ ಲಕ್ ಏನಂದರೆ, ಫಸ್ಟ್ ಮೂವಿ ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆ ಸೆಲೆಕ್ಟ್ ಆಗಿದ್ದಂದರೆ ನನಗೆ ಆ ಖುಷಿ ಪಡ್ಬೇಕಾ, ನಾನು ಏನು ಪಡ್ಬೇಕಂತ ನನ್ನ ಎಕ್ಸೈಟ್ಮೆಂಟು ನನಗೆ ಗೊತ್ತಿಲ್ಲ ಆವಾಗ. ಅಷ್ಟು ಒಂಥರ ಇದು. ಆಮೇಲೆ ನನ್ನ ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ ಅಮ್ಮ ಅಂತೆ. ಪಾರ್ವತಮ್ಮ ರಾಜ್ಕುಮಾರ್. ಹೌದು. ನಾನು ಚೆನ್ನೈಯಲ್ಲಿ ಒಂದು ಫೋಟೋಶೂಟ್ ಮಾಡಿಸಿದ್ದೆ. ಆ ಫೋಟೋಶೂಟ್ನ ಮಾಡಿದ್ದು ಫೋಟೋಸ್ ಎಲ್ಲ ಪೋರ್ಟ್ಫೋಲಿಯೋ ಕಳಿಸಿದ್ರಂತೆ. ಅದೇ ಅಮ್ಮ ಮತ್ತು ಅಪ್ಪಾಜಿ ಅವ್ರು ನೋಡಿ ಸೆಲೆಕ್ಟ್ ಮಾಡಿದ್ದಂತೆ. ಬಿಕಾಸ್ ಪಕ್ಕದ ಮನೆ ಹುಡುಗಿ ಅದೊಂದು ಚಿಕ್ಕ ಸಿನಿಮಾ ಅಲ್ಲ, ಹಿಂದಿಲಿ ಆಲ್ರೆಡಿ ಪಡೋಸನ್ ಅಂತ ಹಿಂದಿ ಮೂವಿ ಬಂದಿತ್ತದು. ಅಯ್ಯೋ, ಅದಕ್ಕೂ ಮುಂಚೆ ಅದು ಬೆಂಗಾಲಿಲಿ ಬಂದಿತ್ತು. ಓಕೆ. 50s ಅಲ್ಲಿ ಬೆಂಗಾಲಿ ಸಿನಿಮಾ, ಅದಾದ್ಮೇಲೆ ಪಡೋಸನ್ 1960s ಅಲ್ಲಿ ಹಿಂದಿಲಿ ಬರುತ್ತೆ. ಅದಾದ್ಮೇಲೆ 2004 ಕನ್ನಡಕ್ಕೆ ಬರುತ್ತೆ. ಬಿಕಾಸ್ ಎಂತೆಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಮಾಡಿದ್ದಾರೆ. ಬಟ್ ಈ ಕ್ಯಾರೆಕ್ಟರ್ಗೆ ಈ ಹುಡುಗಿ ಸೂಟ್ ಆಗ್ತಾಳೆ ಅಂತ ಅವ್ರು ಸೆಲೆಕ್ಟ್ ಮಾಡಿದ್ದು ಎಷ್ಟು ಸರ್ಪ್ರೈಸಿಂಗ್ ಅಂದ್ರೆ, ಈಗೇನಾದ್ರೂ ನನ್ಗೆ ಆ ಚಾನ್ಸ್ ಸಿಕ್ಕಿದ್ರೆ ನಾನು ಎಷ್ಟು ಎಕ್ಸೈಟ್ ಆಗ್ತಾ ಇದ್ನೋ, ಎಲ್ಲ ಕಡೆ ಏನು ಪಬ್ಲಿಸಿಟಿ ಮಾಡ್ತಿದ್ನೋ. ಬಟ್ ಅವಾಗ ನನ್ಗೆ ಅದನ್ನ ಮಾಡ್ಬೇಕನ್ನೋ ಐಡಿಯಾನೂ ಕೂಡ ಇರಲಿಲ್ಲ ನನಗೆ. ಬಟ್ ಸಿಕ್ಕಿದಂಥ ಸಿನಿಮಾ ಒಳ್ಳೆ ಆಪರ್ಚುನಿಟೀಸು. ಬಟ್ ನಾನು ಅವ್ರನ್ನೆಲ್ಲ ನೋಡೋ ಭಾಗ್ಯ ಸಿಕ್ತು. ಈಗಿನ ಅಪ್ಪಾಜಿ ನೋಡೋಕ್ಕೆ ಎಷ್ಟೋ ಜನಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಸೊ ನನ್ಗೆ ಅವ್ರ ಆಶೀರ್ವಾದ ಸಿಕ್ತು. ಅವ್ರ ಬ್ಲೆಸ್ಸಿಂಗ್ ಜೊತೆ ದೊಡ್ಡ ಅನಂತ್ ನಾಗ್ ಸರ್ ಇದ್ರು, ಮೋಹನ್ ಸರ್ ಇದ್ರು, ರಾಘವೇಂದ್ರ ರಾಜ್ಕುಮಾರ್ ಸರ್, ತುಂಬಾ ಆರ್ಟಿಸ್ಟ್ ಜೊತೆ ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋ ದೊಡ್ಡಣ್ಣ ಅವರು, ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡೋಕೆ ನನ್ ಚಾನ್ಸ್ ಸಿಕ್ಕಿದ್ದು ನಂಗೆ ನಿಜವಾಗ್ಲೂ ಅದೃಷ್ಟನೇ. ಅದು ನಾನು ಫ್ಲಾಶ್ ಬ್ಯಾಕ್ ಹೋಗೋಕ್ ಮುಂಚೆ ಎಲ್ಲಿದ್ರಿ ಇಷ್ಟು ದಿನ ನೀವು? ಆಕ್ಚುಲಿ ಇಂಡಸ್ಟ್ರಿ ಬಿಟ್ಟೆ ನಾನೊಂದು 20 years ಆಯ್ತು ಅನ್ಕೊಂತೀನಿ. 20 ವರ್ಷದಿಂದ ಇಂಡಸ್ಟ್ರಿ ಜೊತೆ ಟಚ್ ಇಲ್ಲದೆ ಎಲ್ಲಿದ್ರಿ? ನನ್ನ ಸ್ಟಡೀಸ್ ಅಂತ ಕಂಟಿನ್ಯೂ ಮಾಡಿಕೊಂಡೆ. ಒಂದು 4-5 ಮೂವೀಸ್ ಆ್ಯಕ್ಟ್ ಮಾಡಿದೆ, ಸಮ್ ಹ್ಯಾಡ್ಸು ಮತ್ತು ಅದೆಲ್ಲ ಮಾಡಾದ್ಮೇಲೆ
ನಂದು ಏನಂದ್ರೆ ನಂದು ಸ್ಟಡೀಸ್ ಫುಲ್ ಡಿಸ್ಕಂಟಿನ್ಯೂ ಆಗಿತ್ತು ಬಂದಾಗ. ಈ ಹಾಲಿಡೇಸಲ್ಲಿ ಬಂದವಳು ಮತ್ತಿದೆಲ್ಲ ಹ್ಯಾಕ್ ಮಾಡ್ದವಳು, ಅದೇ ಆಟಿಟ್ಯೂಡ್ಗೆ ಹೊಂದ್ಕೊಂತೀನಿ ಅಂದ್ಬಿಟ್ಟು ನಮ್ಮಮ್ಮ ಏನು ಮಾಡಿದ್ರು, ಸ್ವಲ್ಪ ಸ್ಟಡೀಸ್ ಕಡೆ ಮೈಂಡ್ ಮೆಚ್ಯೂರ್ ಆಗ್ಬೇಕು ನಿನ್ಗೆ, ಇನ್ನ ಸ್ವಲ್ಪ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡು, ಆಮೇಲೆ ಮತ್ತೆ ಇಂಡಸ್ಟ್ರಿಗೆ ಬರುವಂತೆ ಅಂತ ಹೇಳಿದ್ರು. ನಾನು ಸ್ಟಡೀಸ್ ಅಂತ ಹೊರಟೋದೆ. ಇಟ್ ವಾಸ್ ಎ ಕಾನ್ಶಿಯಸ್ ಕಾಲ್ ಅದು? ನನ್ನ ಫ್ಯಾಮಿಲಿಯಿಂದ ಬಂದಂತ ಕಾಲ್ ಅದು ನನ್ಗದು. ನೀವು ಎಲ್ಲಿ ಅವ್ರು ಹೇಳಿ ಫಸ್ಟ್ ನಿಮ್ಮ ಫ್ಯಾಮಿಲಿ ಹೇಳಿ ನಮಗೆ ಫಸ್ಟ್ ಕೇಳಿಸ್ಕೊಳ್ಳೋಣ. ಫಸ್ಟ್ ನನ್ನ ನೇಟಿವ್ ಬಂದು ಹಾಸನ್, ಚನ್ನರಾಯಪಟ್ಟಣ. ನೀವು ಹಾಸನ್ ಹುಡುಗಿನಾ ನೀವು? ಹೌದು, ಚನ್ನರಾಯಪಟ್ಟಣ. ಹಾಸನ ಇವಾಗ ಮತ್ತೆ ನೆನಪಿಸ್ಕೊಳ್ಳಿ ರಂಜಿತಾ ಮೇಡಮ್ ನ. ಓಕೆ, ಗೋ ಹೆಡ್. ಚನ್ನರಾಯಪಟ್ಟಣ ನನ್ನ ನೇಟಿವ್. ಓಕೆ. ಸೊ ಹಂಗಾಗಿ ಬಟ್ ಇದ್ದಿದ್ದು ಇಲ್ಲೇನೆ, ಫಸ್ಟ್ ನಾವು JP ನಗರ್ ಇದ್ದಿದ್ದು ಬ್ಯಾಂಗ್ಳೂರಲ್ಲೇನೆ. ಸೊ ಅದ್ ಬಂದಾದ್ಮೇಲೆ ಅಮ್ಮ ಹೇಳಿದ್ರು ಸ್ವಲ್ಪ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡು, ಸೊ ನಿನ್ಗಷ್ಟು ಇದ್ರ ಬಗ್ಗೆ ಐಡಿಯಾ ಎಲ್ಲ ಏನ್ ಮಾಡ್ಬೇಕು ಅನ್ನೋ ಅಂತ, ದೆನ್ ಕಮ್ ಬ್ಯಾಕ್ ಮಾಡುವಂತೆ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ನನ್ಗೆ ಆಗ್ಲೂ ಏನ್ ಕ್ರೇಜ್ ಇತ್ತಂದ್ರೆ, ನಾನು ಸ್ಟಡೀಸ್ ಜೊತೆಗೆ ನಾನು ಹಾರ್ಸ್ ರೈಡಿಂಗ್ ಕಲಿಬೇಕಿತ್ತು, ನಾನು ಸ್ವಿಮ್ಮಿಂಗ್ ಕಲಿಬೇಕಿತ್ತು, ನನಗೆಲ್ಲ ಗೊತ್ತು ಅನ್ನೋದು ನನಗೆ ಬೇಕಿತ್ತು ನನಗೆ. ಬಿಕಾಸ್ ಆ ಇಂಡಸ್ಟ್ರಿದ ಒಂದು ಇದು ಗೊತ್ತಿತ್ತಲ್ಲ. ಸೊ ಎಲ್ಲ ರೀತಿಯಿಂದನೂ ಕಲಿಬೇಕಂತ ಮೈಸೂರಲ್ಲಿ ಹಾರ್ಸ್ ರೈಡಿಂಗ್ ಕಲಿತೆ, ಸ್ವಿಮ್ಮಿಂಗು, ಡ್ಯಾನ್ಸು ಎಲ್ಲ ಯಾವ್ಯಾವ ಫಾರ್ಮ್ ಇರುತ್ತೆ ಡ್ಯಾನ್ಸ್ ಫಾರ್ಮಲ್ಲಿ ಅದೆಲ್ಲ ಟ್ರೈ ಮಾಡಿದೆ, ಜೊತೆಗೆ ಸ್ಟಡೀಸ್ ಮಾಡಿದೆ. ಸ್ಟಡೀಸ್ ಮಾಡ್ತಾ ಮಾಡ್ತಾ ಡಿಗ್ರೀಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನನಗೇನು ಅನಿಸ್ತು, ಬಿಸ್ನೆಸ್ ಮೈಂಡೆಡ್ ಬಂದ್ಬಿಡ್ತು. ಈ ಕಲಾವಿದೆ ಅನ್ನೋದು ಪಕ್ಕಕ್ಕಿಟ್ಟೆ ಬಿಸ್ನೆಸ್ ಮೈಂಡೆಡ್ ಬಂದ್ಬಿಡ್ತು. ಬಟ್ ನೀವು ಕಲಾವಿದ್ರು ಯಾಕಾದ್ರಿ? ಕಲಾವಿದೆ ಹಿಂಗಾದ್ರಿ ಅಂದ್ರೆ ಮನೇಲಿ ಯಾರು ಇದ್ರಾ? ಇಂಡಸ್ಟ್ರಿಗೂ ನಿಮಗೂ? ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ. ಬಟ್ ನನಗೆ ತುಂಬಾ ಡ್ಯಾನ್ಸ್ ಅಂದ್ರೆ ತುಂಬಾ ಕ್ರೇಜ್. ನನಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಕ್ರೇಜ್, ಜೊತೆಗೆ ನಂಗೆ ಮಾಡ್ಲಿಂಗ್ ಮಾಡ್ಬೇಕನ್ನೋದು, ನಿಜ ಹೇಳ್ಬೇಕಂದ್ರೆ ಮಾಡ್ಲಿಂಗ್ ಮಾಡ್ಬೇಕನ್ನೋದು ನನ್ನ ಇಂಟ್ರೆಸ್ಟ್ ಇದ್ದಿತ್ತು. ಯಾವ ಕಾಲೇಜ್? ಬೆಂಗಳೂರಿನಲ್ಲಿ ನೀವು? ನಾನು ಕರೆಸ್ಪಾಂಡೆನ್ಸ್ ಮಾಡ್ಕೊಂಡಿದ್ದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕರೆಸ್ಪಾಂಡೆನ್ಸ್, ಮತ್ತೆ ರಾಜಾಜಿನಗರ್ ಮರಿಯಪ್ಪ ಕಾಲೇಜ್ ಇದೆಯಲ್ಲ ಅಲ್ಲಿ ಇದು ಮಾಡ್ಕೊಂಡಿದ್ದು ನಾನು. ನನಗೆ ಮಾಡ್ಲಿಂಗ್ ಮಾಡೋದು ತುಂಬಾ ಕ್ರೇಜ್ ಇತ್ತು. ನನಗೆ ಫೋಸಸ್ಗೆಲ್ಲ ಹಿಂಗೆ ನಿಂತ್ಕೊಳ್ಳೋದು ಅದೆಲ್ಲ ತುಂಬ ಕ್ರೇಜ್ ಇತ್ತು. ಬಟ್ ಮಾಡ್ಲಿಂಗ್ ಹೋದ್ಮೇಲೆ ಅದು ಲೈಫ್ ಸ್ಟೈಲ್ ಸ್ವಲ್ಪ ಬೇರೆ ಥರನೇ ಇತ್ತು. ಸೆಲ್ಫಿ ಕ್ಯಾಮ್ರಾ ಇಲ್ಲದೆ ಇರೋ ಟೈಮಲ್ಲೇ ಅಷ್ಟೆಲ್ಲ ನಿಮ್ಮದು? ಹೌದು. ಸೊ ಮಾಡ್ಲಿಂಗ್ ಸ್ಟೈಲೇ ಬೇರೆ ಥರ ಇತ್ತು ಅದಕ್ಕೆ. ಸೊ ಅದು ನನಗೆ ಸ್ವಲ್ಪ, ನನಗೆ ಅನ್ನೋದ್ಕಿಂತನೂ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಯಾರೂ ಇರಲಿಲ್ಲ ಇಂಡಸ್ಟ್ರಿಲಿ. ಸೊ ಅದು ಸ್ವಲ್ಪ ನಮ್ಮ ತಾಯಿಗೆ ಏನು ಅನ್ನಿಸ್ತು ಅಂದರೆ, ಈಗಲೇ ಬೇಡ ಇವಳಿಗೆ ಇದೆಲ್ಲ ಸೂಟ್ ಆಗಲ್ವೇನೋ, ಅವಳೇನೋ ಚಿಕ್ಕೋಳಿನ ಇಷ್ಟಪಡ್ತಾ ಇದ್ದಾಳೆ, ಬಟ್ ಅದು ಮುಂದೆ ಕ್ಯಾರಿ ಮಾಡೋಕೆ ಒಂದು ಇದಿರಬೇಕು, ಸೊ ಅದು ಬೇಡ ಅನ್ನೋದು ಅವ್ರಿಗೆ ಇತ್ತು. ಬಟ್ ನನಗೆ ಡ್ಯಾನ್ಸ್ ಮಾಡು, ಇದೆಲ್ಲ ಫೋಸ್ ಕೊಡು, ಅದು ಮಾಡಿ ಇದು ಮಾಡೋದನ್ನೆಲ್ಲ ತುಂಬ ಇತ್ತು. ಅದಕ್ಕೆ ಏನು ಮಾಡಿದ್ವಿ, ಫಸ್ಟ್ ಒಂದು ಫೋಟೋ ಶೂಟ್ ಮಾಡಿಸಿದ್ವಿ. ಓಕೆ, ನಿಂಗೆ ಅಷ್ಟು ಕ್ಯಾಶುವಲ್ ಆಗಿ ಒಂದು ಫೋಟೋ ಶೂಟ್ ಮಾಡಿಸಿದ್ವಿ. ಶ್ರೀನಿವಾಸ್ ಅಂತ ಅವರು ಹೈದ್ರಾಬಾದ್ ರಾಮೋಜಿರಾವ್ ಸ್ಟುಡಿಯೋದಲ್ಲಿ ಒಂದು ಇದು ನಡೀತಾ ಇತ್ತು. ಅವ್ರು ಮೋಸ್ಟ್ಲಿ ಶ್ರೀನಿವಾಸ ಕಲ್ಯಾಣನೋ ಏನೋ ಒಂದು ಸೀರಿಯಲ್ ಬರ್ತಿತ್ತು ಅನ್ಸುತ್ತೆ ಆ ಟೈಮಲ್ಲಿ. ಅವರು ಒಂದು ಸ್ಕ್ರೀನ್ ಟೆಸ್ಟ್ ಮಾಡೋಣ ಈ ಹುಡುಗಿನ ಫೋಟೋಶೂಟ್ಗೆ ಹೋಗಿದ್ವಿ. ಅಲ್ಲಿ ಒಂದು ಸ್ಕ್ರೀನ್ ಟೆಸ್ಟ್ ಮಾಡೋಣ ಅಂತ ಅವರು ಹೇಳಿದರು. ಅವಾಗ ಮಾಡೋ ಟೈಮಲ್ಲಿ ಏನು ಮಾಡಿದ್ರು, ಅವ್ರು ಹೇಳಿದರು ಮೂವೀಸ್ಗೆ ಹೆಂಗೆ ಬರಬೇಕು, ಏನು ಮಾಡಬೇಕು ಅಂತ. ಸೊ ಫೋಟೋಶೂಟ್ ಮಾಡು, ಸ್ಕ್ರೀನ್ ಟೆಸ್ಟ್ ಮಾಡ್ತೀವಿ ನಾವು, ಹೆಂಗೆ ಹ್ಯಾಕ್ಟ್ ಮಾಡ್ಬೇಕು, ಏನು ಮಾಡ್ಬೇಕಂತ ಎಲ್ಲ ತಿಳ್ಕೊಬೇಕು, ಆಮೇಲೆ ಇಂಡಸ್ಟ್ರಿಗೆ ಹೋಗಬೇಕು. ಸೊ ನೀನು ಪಕ್ಕ ಇಂಡಸ್ಟ್ರಿಗೆ ಬರಬೇಕಂದ್ರೆ ಈ ಥರ ಗೈಡೆನ್ಸ್ ಬೇಕಾಗತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅಲ್ಲಿ ಚೆನ್ನೈಯಲ್ಲಿ ಫೋಟೋಶೂಟ್ ಮಾಡಿಸ್ಕೊಂಡೆ, ಮತ್ತು ಸ್ಕ್ರೀನ್ ಟೆಸ್ಟ್ ಮಾಡಿಸ್ಕೊಂಡೆ. ಅದಾದಮೇಲೆ NT ಜಯರಾಮ್ ರೆಡ್ಡಿ ಸರ್ ಅಂತ ಇದ್ದಾರೆ, ಅವರು ಅದು ಒಂದು ಅಜ್ಜು ಅಂತ ಮೂವಿ ಮಾಡ್ತಾಯಿದ್ರು. ಸೊ ಆ ಮೂವಿಗೆ ನನ್ನ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಬಟ್ ಫಸ್ಟ್ ಮೂವಿ ನಿಮ್ಮದು ಪಕ್ಕದ ಮನೆ ಹೇಳ್ತೀನಿ, ಅದು ಫೋಟೋಸ್ ಫಸ್ಟ್ ಡಿಸ್ಟ್ರಿಬ್ಯೂಟ್ ಆಗಿದ್ದು ನಾನು ಹೇಳ್ತೀನಿ. ಅವರು ಹೇಗೆ ಈಗ ಹೊರಗಡೆ ಅವ್ರ ಥ್ರೂ ಡಿಸ್ಟ್ರಿಬ್ಯೂಟ್ ಆಗತ್ತೆ ಗೊತ್ತಾ. ಈಗ ನಾನು ಈ ಜಾಗದಲ್ಲಿ ಕೂತಿದ್ದೀನಿ, ಯಾರೋ ಇಲ್ಲಿ ನೋಡಿರ್ತಾರೆ, ನೆಕ್ಸ್ಟ್ ಯಾರೋ ಹಿಂಗ್ ಮಾತಾಡ್ತಾರೆ. ಸೊ ಹಂಗಾಗ್ಬಿಟ್ಟು ಆ ಮೂವಿಗೆ ನನ್ಗೆ ಹೋಗಿದ್ದು. ಹೀರೋ ಅಜ್ಜು ಅಂತ, ಶ್ರೀಹರ್ಷ ಅಂತ, ಅದೇ ಶ್ರೀನಿವಾಸ್ ರೆಡ್ಡಿ ಅವ್ರು ಮಾಡ್ತಿದ್ರಲ್ಲ ಆ ಸೀರಿಯಲ್ ಹೀರೋ ಹುಡ್ಗ, ತೆಲುಗು ಅವರು. ಸೊ ಮೋಸ್ಟ್ಲಿ ಅವ್ರ ಥ್ರೂನೇ ಅದು ಹೋಗಿದ್ದೆ. ಫಸ್ಟ್ ಹೋಗಿದ್ದು ಆ ಇದ್ರಿಂದ. ಅದಿನ್ನ ಮಾಡಕ್ಕೆ ಆಗಿರ್ಲಿಲ್ಲ, ಅದಿನ್ನ ಕಂಪ್ಲೀಟ್ ಆಗಿರ್ಲಿಲ್ಲ. ಆಗ್ಲೇ ಪಕ್ಕದ ಮನೆ ಹುಡ್ಗಿಗೆ ಫೋಟೋಸ್ ಹೊಟ್ಟೋಗ್ಬಿಟ್ಟಿತ್ತು ಅಮ್ಮ ಅವರ ಇಂಡಸ್ಟ್ರಿ. ಪಾರ್ವತಮ್ಮ ರಾಜ್ಕುಮಾರ್ ಅವರ ಕಣ್ಣಿಗೆ ಹೆಂಗ್ ಬಿದ್ರಿ ನೀವು? ನಿಜ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನನ್ಗೆ ಈಗ್ಲೂ ಗೊತ್ತಿಲ್ಲ ಯಾರು ತಗೊಂಡೋಗಿ ಫೋಟೋಸ್ ಕೊಟ್ರು ಅಂತ. ನಾನಂತೂ ಟಚ್ ಅಲ್ಲಿ ಇರ್ಲಿಲ್ಲ ಅವ್ರ ಫ್ಯಾಮಿಲಿಗೆ. ಅವರು ಹೊಸ ಮುಖಕ್ಕೆ ಹುಡುಕಾಡ್ತಾ ಇದ್ರು ಅನ್ನೋದು ಗೊತ್ತಿತ್ತು. ಬಟ್ ನನ್ ಫೋಟೋಸ್ ಹೋಗಿದೆ ಅಂತ ಗೊತ್ತಿತ್ತು. ಫೋಟೋಸ್ ಹೋಗಾದ್ಮೇಲೆ ನನಗ್ ಕಾಲ್ ಬಂದಾಗ ಪಕ್ಕದ ಮನೆ ಹುಡುಗಿದ್ ಒಂದು CD ಕೊಟ್ರು, ಪಡೋಸ್ ಅಂದ್ ಹಿಂದಿ ಮೂವಿದು. ಈ ಮೂವಿ ನೋಡ್ಕೊಳ್ಳಿ, ಈ ಮೂವಿಲಿ ಹೀರೋಯಿನ್ ಏನ್ ಬರತ್ತೋ ಆ ಕ್ಯಾರೆಕ್ಟರ್ ನಿಮಗ್ ಬರತ್ತೆ ಅಂತ. MS ರಾಜಶೇಖರ್ ಅವರು ಡೈರೆಕ್ಟರ್ ಇದ್ದಿದ್ದು. ನನ್ಗೇನು
ಮೂವಿ ನೋಡಬೇಕು ನೋಡೋಣ. ನನಗೆ ಅದನ್ನೇ ಹೇಳ್ತೀವಲ್ಲ, ನಮಗೆ ಮೈಂಡ್ ಮೆಚೂರ್ ಆದಾಗ ನಾವು ಮಾಡೋ ಇದು ಬೇರೆ, ಏನೂ ಗೊತ್ತಿಲ್ಲದಾಗ ಮಾಡೋದು ಬೇರೆ ಎಷ್ಟು ಅಂತ. ಅವಾಗ ನಿಮ್ಮ ವಯಸ್ಸು ಹೇಳಿ ನಮ್ಗೆ? 15. 15 ಹೌದು, ಅಂದ್ರೆ 9ನೇ ಕ್ಲಾಸು. ಆಗಿತ್ತು ಹಾಲಿಡೇಸ್ 10th 10ನೇ ಕ್ಲಾಸ್ ಅಂತ ಇಟ್ಕೊಳ್ಳಿ. ಸೊ 10th ನೀವು ಆಗಿತ್ತು ಪಕ್ಕದ ಮನೆ ಹುಡುಗಿ ಆಕ್ಟ್ ಮಾಡಿದಾಗ ಇವ್ರಿಗೆ 10th ಸ್ಟ್ಯಾಂಡರ್ಡ್ ಕಿಡ್. ನನ್ನ ಫೋಟೋಸ್ ಕೊಡ್ತೀನಿ ನಾನು ನಿಮ್ಗೆ. ಫಸ್ಟ್ ಫ್ರೇಮ್ ಅಲ್ಲಿ ಫೋಟೋಸ್ ತೆಗ್ದಿದ್ದು ನೆಕ್ಸ್ಟ್ ನೋಡೋದ್ರೊಳಗೆ ನಾನೇನ ಅನ್ನೋ ತರ ಚೇಂಜಸ್ ಆಗೋಗಿತ್ತು ನನ್ಗೆ. ಅಂದ್ರೆ ಮೇಕ್ ಓವರ್ ಹಂಗಿತ್ತಾ? ಆ ಮೇಕ್ ಓವರ್ ಇತ್ತು. ಹೆಂಗಿತ್ತು ಅಂದ್ರೆ ಆ ಹೇರ್ ಡ್ರೆಸ್ಸು, ಐಸ್ ಕಾಸ್ಟ್ಯೂಮ್ಸು ಅದೆಲ್ಲ ನೋಡಿದ್ರೆ ನಾನೇನಾ ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ. ಇಷ್ಟು ಚಿಕ್ಕ ಹುಡುಗಿ ಅನ್ನೋದು ಒಂಚೂರು ಗೊತ್ತಾಗ್ತಾ ಇರಲಿಲ್ಲ. ಅದು ಯಾರು ನೋಡಿದ್ರು ಯಾವುದೋ ಬಾಂಬೆ ಹುಡುಗಿ ಅಂತೆ ನನಗೆ ಹೇಳೋದು ಎಲ್ಲರೂ. ಕಾಣಿಸ್ತೀರಾ ನಮ್ಗೆ? ನೀವು ಯಾವುದೋ ಆಂಗಲ್ ಅಲ್ಲೂ ಈ ಹಾಸನ್ ಚನ್ನರಾಯಪಟ್ಟಣದ ಹುಡುಗಿ ತರ ಕಾಣಿಸೋದೇ ಇಲ್ಲ, ನಿಮ್ ಮಾತು ಹಂಗಿಲ್ಲ. ಎಲ್ಲ ಹೇಳ್ತಿದ್ದು ಯಾವ್ದೋ ಬಾಂಬೆ ಹುಡುಗಿ ಅಂತೆ, ಯಾವ್ದೋ ಮಾಡೆಲ್ನ ಕರ್ಕೊಂಡ್ ಬಂದಿದ್ದಾರೆ ಸೊ ಕನ್ನಡ ಇಂಡಸ್ಟ್ರಿಗೆ, ಅದಕ್ಕೆ ಅವಳು ಬೇಗ ಹೊರಟೋದ್ಲು ಇಂಡಸ್ಟ್ರಿಯಿಂದ ಅಂತಾನು ಟಾಕ್ ಬಂದಿದೆ. ಹಾ, ಇವ್ಳು ನಮ್ ಕನ್ನಡದ ಹುಡ್ಗಿನೇ ಅಲ್ಲ, ಬೇರೆ ಕಡೆ ಹುಡುಗಿ, ಬಾಂಬೆಯಿಂದ ಎಲ್ಲೋ ಬಂದಿದ್ಲು. ಸೊ ಒಂದ್ ಮೂವಿ ಮಾಡಿದ್ಲು, ಹೊರಟೋದ್ಲು ಅಷ್ಟೇನೆ. ಅವಳು ನಮ್ಮ ಇಂಡಸ್ಟ್ರಿ ಅವಳೆ ಅಲ್ಲ, ನಮ್ಮ ಕರ್ನಾಟಕದವಳಲ್ಲ ಅನ್ನೋ ಟಾಪಿಕ್ ಕೂಡ ಬಂದಿದೆ. ಯಾಕೆ ಅದ್ಯಾಕೆ ಶುರು ಆಯ್ತದು ನಿಮ್ ಬಗ್ಗೆ? ಅದೇ ಯಾಕೆ ಅಂತ ಗೊತ್ತಿಲ್ಲ. ಬಿಕಾಸ್ ಆಫ್ ನಾನು ಅಷ್ಟು ಓಡಾಡ್ತಾ ಇರ್ಲಿಲ್ಲ ಇಂಡಸ್ಟ್ರಿಲಿ. ಈಗ ಗೊತ್ತು ನಿಮ್ಗೆ ಈಗಿನ ಇಂಡಸ್ಟ್ರಿ ಹೇಗಿದೆ, ಸೋಷಿಯಲ್ ಮೀಡಿಯಾ, ಪಬ್ಲಿಸಿಟಿ ಅದು ಎಲ್ಲ ಹೇಗಿರತ್ತೆ. ಸೊ ನಾನ್ ಮೇ ಬಿ ಅದನ್ನ ಮಾತಾಡ್ತಿದ್ರಿ ಅಲ್ವಾ? ಕನ್ನಡದವಳೆ ಅಲ್ವಾ? ಬಾಂಬೆ ಹುಡುಗಿ ಹೊರಟೋದ್ರು ಅಂದ್ರಲ್ಲ, ಬಂದಿದ್ದು ಪೇಪರ್ ಅಲ್ಲೆಲ್ಲ ಆತರ ಇದಾಗಿದೆ. ಇದು ನಮ್ಮ ಹುಡುಗಿ ಅಲ್ಲ ಇವಳು, ಅದಕ್ಕೆ ಇಂಡಸ್ಟ್ರಿಲಿ ಇಲ್ಲ ಇವಳು, ಸೊ ಎಲ್ಲೋ ಹೊರಟೋಗಿದ್ದಾಳೆ ಅನ್ನೋದು. ಅದು ಹೇಗೆ ನನ್ಗೆ ಅದನ್ನು ಹಾಗಾಗಿದೆ ಅಂತ ಗೊತ್ತಿಲ್ಲ. ಇತ್ತೀಚಿನ ಸ್ವಲ್ಪ ದಿನಗಳಲ್ಲಿ ನನ್ಗೆ ಗೊತ್ತಾಗಿದ್ದು. ನೀವ್ ಯಾಕೆ ಕಾಣಿಯಾಗಿದ್ದೀರಾ ಅಂದ್ರೆ ನೀವು ಇಲ್ಲಿಯವರಲ್ಲ ಅಲ್ವಾ, ಸೊ ನೀವು ಇಲ್ಲಿ ಇಟ್ಕೊಂಡು ನೀವು ಮೂವೀಸ್ ಮಾಡ್ಬೇಕಾಗಿತ್ತು, ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗ್ತಾ ಇತ್ತು, ನೀವು ಯಾಕೆ ಮಿಸ್ ಮಾಡ್ಕೊಂಡ್ರಿ? ನೀವು ಕರ್ನಾಟಕದ ಹುಡುಗಿಯಾಗಿ ಬೆಂಗಳೂರಲ್ಲಿ ಇದ್ದಿದ್ರೆ ನಿಮ್ಗೆ ಒಳ್ಳೊಳ್ಳೆ ಮೂವಿ ಸಿಗ್ತಿತ್ತು ಅನ್ನೋ ಎಷ್ಟೋ ಕ್ವಶನ್ಸ್ ಬಂದಿದೆ ನನಗೆ. ಸೊ ಅವಾಗ ನಾನು ಅಂದ್ಕೊಂಡಿದ್ದು ಓಕೆ ಎಲ್ಲರೂ ಹೊರಗಡೆ ಅವಳು ಅಂತ ಅಂದ್ಕೊಂಡು. ಸೊ ಅದೊಂದು ಟಾಪಿಕ್. ರಂಜಿತಾನ ಈಗ ಯಾರಿಗಾದ್ರೂ ಮ್ಯಾನೇಜರ್ ಕಾಲ್ ಮಾಡಿ, ರಂಜಿತಾನ ಹುಡುಗಿ ಇಲ್ಲಿಲ್ಲಲ್ಲ, ಇಲ್ಲಿಯವಳಲ್ಲ ಅನ್ನೋ ಥರ. ಹಳಬರು ಮ್ಯಾನೇಜರ್ಸ್ ಕಡೆ ಇಲ್ಲಿ ಅವಳಲ್ಲ ಅವಳು ಅನ್ನೋ ತರ ಬಂದ್ರು, ವಾಪಸ್ ಹೋದ್ರು. ಶೂಟಿಂಗ್ ಇತ್ತೇನೋ, ಬಂದ್ರು, ಹುಡುಗಿ ವಾಪಸ್ ಹೋಯ್ತು ಹುಡುಗಿ ಅನ್ನೋ ತರ. ಬಟ್ ಹೆಂಗಿತ್ತು ಪಕ್ಕದ ಮನೆ ಹುಡುಗಿ? ರಾಘವೇಂದ್ರ ರಾಜ್ಕುಮಾರ್ ಅವ್ರ ಹೀರೋ, MS ರಾಜಶೇಖರ್ ದೊಡ್ಡ ಒಬ್ಬ ನಿರ್ದೇಶಕರು, ಅಣ್ಣವರ ಆಶೀರ್ವಾದ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಇಂಡಸ್ಟ್ರಿಲಿ ಹೀರೋಯಿನ್ ಗಳನ್ನ ಸೆಲೆಕ್ಟ್ ಮಾಡಿದಾರಲ್ಲ, ನಿಮಗಿಂತ ಮುಂಚೆನೂ ಸೆಲೆಕ್ಟ್ ಮಾಡಿದ್ರಲ್ಲ, ಅವರೆಲ್ಲ ಕ್ವೀನ್ ಆಗಿ ಮೆರೆದವರು. ಅಂದ್ರೆ ಅಷ್ಟು ಪಬ್ಲಿಸಿಟಿ, ಅಷ್ಟು ಅವ್ರಿಗೆ ಯಶಸ್ಸನ್ನ ತಂದು ಕೊಟ್ಟಿದ್ದು ಅಪರೂಪಕ್ಕೆ ಕೆಲವು ಮಿಸ್ ಆಗ್ಬಿಡಿದೆ. ಖಂಡಿತ ನಾನೊಬ್ಳೆ ಅನ್ಸುತ್ತೆ ಇದ್ರಿಂದ ಬಂದು ಮಿಸ್ ಆದವಳು ನಾನೊಬ್ಳೆ ಅಂತ ನನಗೀಗ ಫೀಲ್ ಆಗ್ತಾ ಇದೆ ಅದು. ಬಿಕಾಸ್ ಎಷ್ಟೊಂದು ಜನ ಹೇಳ್ತಾರೆ ಆ ಮೂವಿಲಿ ಆ್ಯಕ್ಟ್ ಮಾಡುವಾಗ ಎಷ್ಟು ಚೆನ್ನಾಗಿತ್ತಂದ್ರೆ, ಅವ್ರದ್ದೆಲ್ಲ ಎಂಥ ಚೆನ್ನಾಗಿ ಗೈಡೆನ್ಸ್ ಮಾಡೋರು ಅಂದರೆ ಒಂದೊಂದು ಶಾರ್ಟ್ಗೂ ರಾಗಣ ಏನೋ ಒಂದು ಕೆನ್ನೆಗೆ ಹೊಡೆಯೋ ಸೀನ್ ಇತ್ತು, ನಾನು ನಿಜ ಹೊಡೆದ್ಬಿಟ್ಟಿದ್ದೆ. ಅವ್ರಿಗೆ ಒಂದು ಶಾರ್ಟಲ್ಲಿ ಹೊಡೆಯೋದಿತ್ತು, ಸ್ಲ್ಯಾಪ್ ಮಾಡ್ಬೇಕಂದ್ರು ನಂಗೆ ಅದು ಐಡಿಯಾ ಇಲ್ಲಲ್ಲ, ಸ್ಲ್ಯಾಪ್ ಮಾಡಿದ್ದೆ. ಎಲ್ಲರೂ ಹುಡುಗಿ ನಿಜ ಹೊಡೆದ್ಬಿಡ್ತು ಅಂದಾಗ ರಾಘು ಸರ್ ಡೋಂಟ್ ವೆರಿ, ಇನ್ನೂ ಬೇಜಾರು ಮಾಡ್ಕೊಬಿಡಿ, ನಾನೇ ಕಾಮಾಗಿದ್ದೀನಿ, ನೀವೆಲ್ಲ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಹಂಗಲ್ಲಪ್ಪ, ನೀನು ಜಸ್ಟ್ ಹಿಂಗೆ ಅನ್ನು, ನಾನು ಹಿಂಗೆ ಟರ್ನ್ ಮಾಡ್ತೀನಿ. ಸೊ ಹಿಂಗಿರತ್ತೆ, ನೀನು ಅದನ್ನ ತಲೆ ಕೆಡ್ಸ್ಕೊಬೇಡ ಅಂತ ಅಷ್ಟು ಇದಾಗಿ ಎಷ್ಟು ಚೆನ್ನಾಗಿ ಗೈಡೆನ್ಸ್ ಕೊಟ್ಟು ಮಾಡಿದ್ರು ಅಂದರೆ. ನನ್ಗೆ ಈಗಲೂ ಮಡಿಕೇರಿಲಿ ಒಂದು ಸಾಂಗ್ ಶೂಟಿಂಗ್ ಹೋಗಿದ್ವಿ, ಅವಾಗ ಅಲ್ಲಿರೋರೆಲ್ಲ ಅನ್ನೋರಂತೆ ಈ ಜೋಡಿದು ಇನ್ನ 3-4 ಮೂವೀಸ್ ಮಾಡಬೇಕು MS ರಾಜಶೇಖರ್ ಅವರ ಇದ್ರಲ್ಲೇನೆ. ನೆಕ್ಸ್ಟ್ ರಾಘು ಸರ್ 6 ವರ್ಷದ ಮೇಲೆ ಕಮ್ ಬ್ಯಾಕ್ ಮಾಡಿದಂತೆ ಆ ಮೂವೀಸ್ನ, ಅವರು ಬ್ರೇಕ್ ತಗೊಂಡಿದ್ರಂತೆ. ಸೊ ಇನ್ ಕಂಟಿನ್ಯೂ ಮಾಡಿದ್ರೆ ಇದನ್ನ ಇಟ್ಕೊಂಡು ಇನ್ನ 3-4 ಮೂವೀಸ್ ಮಾಡೋಣ ಅನ್ನೋದೆಲ್ಲ ಟಾಕ್ ಇತ್ತಂತೆ ಅದು. ಸೊ ಅದು ಮೋಸ್ಟ್ಲಿ ಅದು ಕಂಟಿನ್ಯೂ ಆಗಿದ್ರೆ ಹಂಗೆ ಬಂದಿರ್ತಿತ್ತೋ ಏನೋ, ನನ್ಗೂ ಅವಾಗ ಗೊತ್ತಾಗ್ತಾ ಇರ್ಲಿಲ್ಲ. ಅದು ಇನ್ನೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದಿದ್ರೆ ಸೊ ಅದು ಏನಕ್ಕೆ ಬ್ರೇಕ್ ಆಯ್ತು ಅಂತ ನಿಜ ಗೊತ್ತಿಲ್ಲ ನನಗೆ. ಪಾರ್ವತಮ್ಮನವ್ರು ನಿಮ್ಮನ್ನ ಸೆಲೆಕ್ಟ್ ಮಾಡ್ಬೇಕು, ನಿಮ್ಗೆ ಏನಾದ್ರು ಕರೆದು ಹೇಳಿದ್ದು? ನಾನು ಫಸ್ಟು ಡೈರೆಕ್ಟಾಗಿ ನಾನು ಇದಕ್ಕೆ ಹೋಗಿದ್ದು, ಮುಹೂರ್ತ ಶೂಟಿಂಗ್ಗೆ ಹೋಗಿದ್ದು ನಾನು. ಅದಕ್ಕೆ ಮುಂಚೆ ಕರೆಸಿ ಮಾತಾಡಿದ್ದಲ್ಲ? ಇಲ್ಲ, ಫೋಟೋಸ್ ನೋಡಿದ್ರಂತೆ ಈ ಹುಡುಗಿನೇ ಸೆಲೆಕ್ಟ್ ಆಗಿದ್ದಾಳೆ, ಈ ಹುಡುಗಿ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದಾಳೆ, ಅದೇನು ಮಾಡ್ಬೇಕೆಲ್ಲ ಆ ಹುಡುಗಿಗೆ ಹೇಳಿ ಅಂತ ಹೇಳಿದ್ರಂತೆ. ಡೈರೆಕ್ಟ್ ಮುಹೂರ್ತಕ್ಕೆ ನಾನು ಹೋಗಿದ್ದು. ವಾಟ್ ವಾಸ್ ಯು ಫೀಲ್? ಅಂದ್ರೆ
ದೊಡ್ಡ ಮನೆ ಒಂದು ಪ್ರಾಡಕ್ಟ್ ಅಂದ್ರೆ ದೊಡ್ಡ ಮನೆಯ ಸಿನಿಮಾಗೆ ನಾನು ಹೀರೋಯಿನ್ ಆಗ್ತಿದ್ದೀನಿ ಅವರ ಮಗನ ಸಿನಿಮಾಗೆ ಅಂದಾಗ ನಿಮ್ಮ ತಲೆಯಲ್ಲಿ ಏನಿತ್ತು 10ನೇ ಕ್ಲಾಸ್ ಓದ್ತಿರೋ ಹುಡುಗಿಗೆ? ನಾನು ಏನು ಅವ್ರೇ ಹೌದಾ ಅದೇ ಹೇಳ್ತೀನಲ್ಲ, ನನ್ನ ನಿಜ ದಡ್ಡಿ ಅಂತ ಹೇಳ್ತೀನಿ ನಾನೀಗ. ನನ್ನ ಈಗಿನ ಸಿಚುಯೇಷನ್ ಅಲ್ಲಿ ಇದ್ರೆ ಹೆಂಗೆಲ್ಲ ಯುಟಿಲೈಸ್ ಮಾಡ್ಕೊತಾ ಇದ್ರು, ಎಷ್ಟು ಎಕ್ಸೈಟ್ ಆಗ್ತಿದ್ರು ಏನೋ ಗೊತ್ತಿಲ್ಲ. ಸೊ ನನ್ಗೆ ಎಲ್ಲ ಮುಹೂರ್ತದಲ್ಲಿ ಎಲ್ಲ ಹೋದ್ವಿ, ಅಪ್ಪಾಜಿ ಕಾಲಿಗೆ ನಮಸ್ಕಾರ ಮಾಡಿದೆ, ಅಮ್ಮ ಎಲ್ಲರೂ ಅಲ್ಲೇ ಇದ್ರು, ನಮಸ್ಕಾರ ಮಾಡಿ ಎಲ್ಲ ಇದು ಮಾಡಿದಾಗ ಅಪ್ಪಾಜಿ ಹಿಂಗೆ ಬೆನ್ನು ತಟ್ಬಿಟ್ಟು, ಮಾಡುತ್ತೆ ಈ ಮಗು ಮಾಡುತ್ತೆ, ಅವ್ರು ಏನು ಕಾನ್ಫಿಡೆನ್ಸು ಅವ್ರದ್ದು ಏನು ನಿಜ ನನಗೆ ಗೊತ್ತಿಲ್ಲ, ಈ ಮಗು ಮಾಡತ್ತೆ, ಎಲ್ಲ ಪರ್ಫೆಕ್ಟಾಗಿ ಬರತ್ತೆ, ಚೆನ್ನಾಗಿ ಬರತ್ತೆ ಅಂತ ಅಂದರು. ನಾನು ಅವನು ಅಮ್ಮ ಕಾಲಿಗೆ ಬೀಳು ಅಂದರು, ಕಾಲಿಗೆ ಬಿದ್ದು ಎಲ್ಲ ಮಾಡಿ ಒಂದು ಶಾರ್ಟ್ ಕ್ರಿಯೇಟ್ ಮಾಡಿದರು. ಅದೆಲ್ಲ ಹೋಗಿ ಇದು ಮಾಡ್ದು. ಹೆಂಗೆ ಹೇಳಿದೆ ಅಂದರೆ ನಾನು ಅವ್ರು ಏನು ಹೇಳ್ಕೊಟ್ಟಿದ್ರು ಚಾಚು ಚಪ್ತಲ್ಲಿ ಆ್ಯಕ್ಟಿವ್ ಆಗಿ ಟಕ 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 ಅಂತ ಮಾಡಿಬಿಟ್ಟೆ ನಾನು. ಅದು ಹೆಂಗಿತ್ತು ಅಂದ್ರೆ ಹೆಂಗೆ ನನ್ಗೆ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ದು ಅಂದ್ರೆ ಆ ಓಲ್ಡ್ ಹೀರೋಯಿನ್ ಇದ್ರು ಗೊತ್ತಾ, ಪ್ರೊಡ್ಯೂಸರ್ ಹೀರೋಯಿನ್, ಹಂಗೇನೆ ಅದೆಲ್ಲ ಹೇರ್ ಸ್ಟೈಲು ಆ ಥರದ್ದೆಲ್ಲ ಮಾಡಿ ದೊಡ್ಡ ಹುಡ್ಗಿ ತರ ಆ ಗೆಟಪ್ ಅದೆಲ್ಲ ರೆಡಿ ಮಾಡಿ ಇದ್ದಾಗ ನಾನು ಹೇಳಿದ್ರೆ ಎಷ್ಟು ಚೆನ್ನಾಗಿ ಅಲ್ಲಿ ಇದ್ದವರೆಲ್ಲ ಖುಷಿ ಪಟ್ರು. ಅಂದ್ರೆ ಪರವಾಗಿಲ್ಲ, ಫಸ್ಟ್ ಮೂವಿಗೆ ಹುಡುಗಿ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೆ ಇದು ಅನ್ನೋದೆಲ್ಲ ಅಪ್ರಿಷಿಯೇಷನ್ ಸಿಕ್ತು ನನ್ಗೆ. ಅದು ನನ್ನ ಲೈಫಲ್ಲಿ ಈಗಲೂ ಮರೆಯಕ್ಕೆ ಚಾನ್ಸ್ ಇಲ್ಲ. ಏನ್ ಡೈಲಾಗ್ ಅದು? ಡೈಲಾಗ್ ಇದು ವಿಂಡೋಸ್ ಅಲ್ಲಿ ಇರ್ತೀವಿ, ರೆಡಿ ಆಕ್ಷನ್. ನಿನ್ಗೆ ಬುದ್ಧಿ ಇಲ್ವೇನೋ, ಅವ್ರು ನನ್ನೆಲ್ಲೋ ಮುಂಚೆನೆ ನೋಡಿರ್ತಾರಂತೆ, ಇವಳು ನಮ್ಮನೆ ಎದುರುಗಡೆ ಇದ್ದಾಳೆ ಅನ್ನೋದೊಂದು ಇದ್ದಿರತ್ತಂತೆ. ನಾನು ಅವ್ರನ್ನ ಮುಂಚೆ ಎಲ್ಲೋ ನೋಡಿರ್ತೀನಂತೆ. ನೀನ್ ಯಾಕೋ ನಮ್ಮನೆ ಎದುರುಗಡೆ ಬಂದಿದೀಯ, ನೀನ್ ಯಾರೋ ನಮ್ಮನೆ ಎದುರುಗಡೆ ಬರೋಕೆ ಅಂತ ಫುಲ್ ಆವಾಜ್ ಹಾಕೋದು. ಫಸ್ಟ್ ಶಾರ್ಟ್ ಆವಾಜ್ ಹಾಕೋದು. ಅದು ಹೆಂಗ್ ಆವಾಜ್ ಹಾಕಿದ ಅಂತಂದ್ರೆ ಒಂದು ಪೊರ್ಕೆ ಇರತ್ತೆ, ಅದನ್ನ ಬೀಸ್ಬೇಕು, ಅದನ್ನ ತಗೊಂಡು ನಿಜ ಬೀಸೋದು, ಅದೆಲ್ಲ ಮಾಡಿದ್ದೆ ನಾನು ಆ ಶಾರ್ಟ್ ಅಲ್ಲಿ. ಎಲ್ಲ ಎಷ್ಟು ಚೆನ್ನಾಗಂದ್ರೆ ಇದಕ್ಕೆ ರಾಗಣ ಕೂಡ ಹುಡುಗಿ ಓಕೆ ಮಾಡ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಟ್ಟರು. ಬಟ್ ಆ ಮೂವಿ ಇದು ನೋಡಿದ್ಮೇಲೆ ಹೇಳಿದ್ರಂತೆ, ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಈ ಹುಡುಗಿ. ಅವ್ರುಗಳು ಅಪ್ಪಾಜಿ ಅವರೆಲ್ಲರೂ ಮಾತಾಡ್ಕೊಂಡಿದ್ದು ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಈ ಹುಡುಗಿ, ಒಳ್ಳೆ ಲೈಫ್ ಇದೆ ಈ ಹುಡುಗಿಗೆ ಇಂಡಸ್ಟ್ರಿಲಿ ಅಂತೆಲ್ಲ ಮಾತಾಡಿದ್ರಂತೆ. ಇಡೀ ಮೂವಿ ಶೂಟಿಂಗ್ ಆಗುತ್ತೆ 2004 ಆಗಸ್ಟ್ ಅಲ್ಲಿ ರಿಲೀಸ್ ಆಗುತ್ತೆ. ಹೌದು. ಸೊ ಕನ್ನಡದ ನಾಯಕಿ ಯಾರು ಅಂತ ಇಂಡಸ್ಟ್ರಿ ತಿರುಗಿ ನೋಡ್ತಾ ಇರುತ್ತೆ. ಏನ್ ರಿಯಾಕ್ಷನ್ ಏನ್ ಬಂತು ನಿಮ್ಗೆ? ಏನ್ ಫೀಲ್? ತುಂಬಾ ಮೂವೀಸ್ ಬಂತು ನಂದು. ಆ ಸಕ್ಸಸ್ ಹೇಗಿತ್ತು, ಆ ಫೀಲ್ ಹೇಗಿತ್ತು? ಚೆನ್ನಾಗಿತ್ತು. ರಿಲೀಸ್ ಡೇಗೆ ಥಿಯೇಟರ್ಗಳಿಗೆ ಹೋಗಿದ್ವಿ. ಪ್ರಸನ್ನ ಥಿಯೇಟರ್ ಅಂತ ಇದೆಯಲ್ಲ ಮಾಗಡಿ ರೋಡಲ್ಲಿ ಇದೆಯಲ್ಲ, ಅಲ್ಲಿ ಥಿಯೇಟರ್ಸ್ಗೆ ಹೋಗಿದ್ವಿ. ಅದು ನೋಡಿದಾಗ ಕಾಮಿಡಿ ಎಂತ ಚೆನ್ನಾಗಿ ನಗೋರು ಜನ ಎಲ್ಲ ಅಂದ್ರೆ ಖುಷಿ ಪಡ್ತಾ ಇದ್ರು. ಅದು ಹೋದ್ವಿ, ಒಂದು 4-5 ಥಿಯೇಟರ್ಗೆ ಹೋದ್ವಿ ನಾವು ಅದನ್ನ ಮೂವೀಸ್ ನೋಡಕ್ಕೆ. ಅದೆಲ್ಲ ಆದ್ಮೇಲೆ ಎಲ್ಲರೂ ಹೇಳಿದ್ದು, ಇಲ್ಲ ಈ ಹುಡುಗಿ ಬೆಳಿಬೇಕು, ಅದೇ ಹೇಳದ್ನಲ್ಲ 3-4 ಪ್ರಾಜೆಕ್ಟ್ ಮಾಡೋಣ ಅನ್ನೋದು ಥಾಟ್ ಇತ್ತಂತೆ ಅವಾಗ ಅಂತ. ಸೊ ಅದೆಲ್ಲ ಟಾಕಿಂಗ್ ಇತ್ತಂತೆ. ಅಲ್ಲ, ಸಡನ್ ಆಗಿ 10ನೇ ಕ್ಲಾಸ್ ಓದ್ತಿರೋ ಎಂಟ್ರಿ ಕೊಟ್ಟಿರೋ ಹುಡುಗಿ, ಬಿಗ್ ಸ್ಕ್ರೀನು, ಹೀರೋಯಿನ್ ಫೀಲು, ವಾಟ್ ನೆಕ್ಸ್ಟ್? ಏನ್ ತಲೆಯಲ್ಲಿ ಓಡ್ತಾ ಇತ್ತು? ನಾನು ಏನೋ ಒಂಥರ ನನಗ್ ನಾನೇ ಹೆಮ್ಮೆ ಪಡೋ ತರ ಹಿಂಗ ಆಟಿಟ್ಯೂಡ್ ಗೊತ್ತಲ್ಲ, ಏನೋ ದಟ್ ಆ ಆಟಿಟ್ಯೂಡ್ಗಳು ಮಾತ್ರ ಹೋಗಲ್ಲ ನಮ್ಗಳಿಗೆ. ಏನ್ ಮಾಡ್ತಿದ್ರಿ ಆಟಿಟ್ಯೂಡ್? ಆಟಿಟ್ಯೂಡ್ ಅಂದ್ರೆ ಏನಂದ್ರೆ ನಾನೇ ಹೀರೋಯಿನ್ನು ಈ ಮೂವಿಗೆ ನೋಡ್ತಾ ಇದ್ದಾರ, ನನ್ನೆಲ್ಲರೂ ಜನ ನೋಡ್ತಾ ಇದ್ದಾರಾ, ನನ್ನನ್ನು ರೆಕಗ್ನೈಸ್ ಮಾಡ್ತಾರ ಅನ್ನೋ ಥರ. ಅವ್ರು ಎಲ್ಲ ಎಷ್ಟೊಂದು ಜನ ಅಲ್ಲಿ ಹೊರಗೆ ಬರಬೇಕಾದ್ರೆ ಈ ಹುಡುಗಿನೇ ಹೀರೋಯಿನ್, ಈ ಹುಡುಗಿನೇ ಅಂದೇನೋ ಒಂಥರ ಖುಷಿ ನನಗೆ ಎಕ್ಸೈಟ್ಮೆಂಟ್. ಅದು ನನ್ನನ್ನು ನೋಡ್ತಾರೆ ಜನ, ನನ್ನ ಏನೋ ಒಂದು ರೆಕಗ್ನೈಸ್ ಮಾಡ್ತಾರೆ ಅನ್ನೋ ಒಂದು ಆ ಖುಷಿ ತುಂಬಾನೇ ಇತ್ತು, ಹೆಮ್ಮೆನೇ ಇತ್ತು. ಓಪನ್ ಆಯ್ತಾ ಸ್ಯಾಂಡಲ್ವುಡ್ ಅಲ್ಲಿ ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳು? ಆಯಿತು. ಅಂದರೆ ಎಷ್ಟೊಂದು ಈಗ ಹೆಂಗಂದರೆ, ಈಗ ನಾನೇ ಮ್ಯಾನೇಜ್ ಮಾಡೋಂಗಿದ್ದರೆ ಅದೊಂಥರ ಇರ್ತಿತ್ತು. ಈ ಮ್ಯಾನೇಜರ್ಗಳಂತ ಇರ್ತಾರೆ ನಮ್ಗಳಿಗೇನೆ. ಈಗ ನಾವು ಮೂವಿ ಮಾಡಬೇಕಂದ್ರೆ ನೆಕ್ಸ್ಟು ಅವ್ರ ಥ್ರೂನೇ ಹೋಗಬೇಕು, ಅವ್ರು ನಮಗೆ ಗೈಡೆನ್ಸ್ ಕೊಡ್ತಾರೆ, ಇದು ಮಾಡ್ತಾರೆ ಅನ್ನೋದಿರತ್ತೆ. ಸೊ ನಾನು ಆ ಗೈಡೆನ್ಸಲ್ಲಿ ಎಲ್ಲೋ ಮಿಸ್ ಆದೆ ಅಂತ ನನಗನ್ಸುತ್ತೆ. ಗೈಡೆನ್ಸಲ್ಲಿ ಈಗ ಅಪ್ಪು ಸರ್ ಮೂವಿಗೆ ಒಂದು ಸಾಂಗಿಗೆ ಕರೆದಿದ್ರಂತೆ ನನಗೆ. ಅವಾಗ ನನಗೆ ಹೇಗೆ ಹೇಳಿರೋದು, ಆ ಫ್ಯಾಮಿಲಿಗೆ ಹೀರೋಯಿನ್ ಆದವಳು ಇಮ್ಮಿಡಿಯೇಟ್ ಒಂದು ಸಾಂಗ್ ಮಾಡಿಬಿಟ್ರೆ ವ್ಯಾಲ್ಯೂನೇ ಇರಲ್ಲ.
ಓ ಒಂಥರ ಐಟಮ್ ಸಾಂಗ್ ಥರ ಆಗ್ಬಿಡತ್ತೆ. ಸೊ ಅಲ್ಲಿ ಕಾನ್ಸೆಪ್ಟ್ ಇವಾಗ ನನ್ಗೆ ಅರ್ಥ ಆಗಿದ್ದು, ಯಾವ ಜೊತೆ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆನ್ಸ್ ಇರತ್ತೆ, ನಾವು ಒಂದು ಸಾಂಗ್ ಮಾಡ್ತಿದ್ದೀವ ಅನ್ನೋದು ಇಂಪಾರ್ಟೆನ್ಸ್ ಇರಲ್ಲ. ಯಾರ ಜೊತೆ ಮಾಡ್ತಿದ್ದೀವಿ, ಯಾವ ಮೂವಿಗೋಸ್ಕರ ಒಂದು ಸಾಂಗ್ ಮಾಡ್ತೀವ, ಏನು ಮಾಡ್ತೀವ ಅನ್ನೋದು ಇಂಪಾರ್ಟೆನ್ಸ್ ಸೊ ಇರುತ್ತೆ. ನಿಮಗೆ ಆ ಮ್ಯಾನೇಜರ್ ಸಜೆಷನ್ ಕೊಟ್ಟಿದ್ದು ಮಾಡಬಾರ್ದು, ಬೇಡ. ಬೇಡ, ಬಿಕಾಸ್ ಈಗ ಹೀರೋಯಿನ್ ಆಗಿ ಮಾಡಿದ್ದೆ ಇಮಿಡಿಯೇಟ್ ನೀನೊಂದು ಸಾಂಗ್ ಹೋಗ್ಬಿಟ್ರೆ ನಿನ್ನ ನೆಕ್ಸ್ಟ್ ಎಲ್ಲ ಹಾಗೆ ಕರೀತಾರೆ, ಅದೇ ಥರ ಇದು ಮಾಡ್ತಾರೆ. ಸೊ ನಿಂಗೆ ಅದು ಬೇಡ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದರೆ ಹೆಂಗೆ ಬರಬೇಕು, ನೀನು ದೊಡ್ಡ ಹೀರೋಯಿನ್ ಈ ಮೂವಿಲಿ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ, ಒಳ್ಳೆ ಹೀರೋಯಿನ್ ಓರಿಯೆಂಟೆಡ್ ಮೂವೀಸೇ ಬರಬೇಕು, ಒಳ್ಳೊಳ್ಳೆ ಇವ್ರ ಜೊತೆನೇ ಮಾಡಬೇಕು. ಸೊ ಆ ಗೈಡೆನ್ಸಲ್ಲಿ ನಾನು ತುಂಬಾ ಮಿಸ್ ಆದೆ ಅಂತ ಅನ್ಸುತ್ತೆ. ಯಾವ ಸಿನಿಮಾದ ಯಾವ ಹಾಡು ನೆನಪಿದೆಯಾ ಅಪ್ಪು ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತಿದ್ದು? ಡು ಯು ರಿಮೆಂಬರ್? ವೀರ ಅಂತ. ವೀರ ಕನ್ನಡಿಗ. ಎಸ್, ವೀರ ಕನ್ನಡಿಗ. ಅದು ತೆಲುಗು ರೀಮೇಕ್ ಅಂತ ವೀರ ಕನ್ನಡಿಗ ತುಂಬಾ ಬ್ಲಾಕ್ ಬಸ್ಟರ್ ಮೂವಿ ಅದು. ಒಳ್ಳೊಳ್ಳೆ ಹಾಡಿದೆ ಅದರಲ್ಲಿ. ಅದಕ್ಕೆ ಒಂದು ಸಾಂಗಿಗೆ ಕರೆದಿದ್ರು ಅಂತ ಹೇಳಿದ್ರು. ಅಯ್ಯೋ ಮಿಸ್ ಆಯ್ತು. ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ, ಬ್ಲಾಕ್ ಬಸ್ಟರ್ ಹಾಡಾಗ್ತಿತ್ತು. ಹೌದು ಹೌದು, ಅಪ್ಪು ಸರ್ ಜೊತೆ. ಹೌದು, ಅದು ಮೇನ್ ಅಪ್ಪು ಸರ್ ಜೊತೆ ಆಗಿರ್ತಾ ಇತ್ತು. ಒಂದು 20 ವರ್ಷ ಆದ್ಮೇಲೆ ಒಂದು ಕನ್ಫೆಸ್ ಮಾಡಿಕೊಂಡು ಆ ದಿನ ಅದೊಂದು ಅವಕಾಶ ಮಿಸ್ ಆಗೋಯ್ತಲ್ಲ ಅಂತಿರೋ ಫೀಲ್ ಇದೆಯಲ್ಲ, ಫೀಲ್ ಅನ್ನೋಕ್ಕಿಂತ ನನ್ನ ಪ್ರಕಾರ ಅದೊಂದು ನೋವೇ. ಖಂಡಿತ ಖಂಡಿತ, ನಾನು ಅದೇ ಅನ್ಕೋತೀನಿ. ಎಷ್ಟೋ ಮೂವೀಸು, ಪೂಜಾರಿ ಅಂತ ಮೂವಿ ಮಾಡಿದ್ರಂತೆ. ಹೌದು, ಇಲ್ಲೋ ಆದಿ ಲೋಕೇಶ್. ಅವಾಗ ನನ್ನ ಕಾಂಟ್ಯಾಕ್ಟ್ ಸಿಗ್ದಲೇನೆ ಅವರೇ ಹೇಳಿದ್ದು ನನಗೆ, ಆ ಪ್ರೊಡ್ಯೂಸರ್ ಹೇಳಿದ್ದು. ನನ್ನ ಕಾಂಟ್ಯಾಕ್ಟ್ ಸಿಗ್ದಲೆ ನೀತು ಅವ್ರಿಗೆ ಹೀರೋಯಿನ್ ಆದ್ರು ಅದರಲ್ಲಿ ಅವರು ಅಂತ, ಬಿಕಾಸ್ ಆಫ್ ಸಿಮಿಲಾರಿಟಿ ಸೇಮ್ ಇದೆ, ನಂದು ಅವ್ರದ್ದು ಸಿಮಿಲಾರಿಟಿ, ಸೇಮ್ ಸಿಸ್ಟರ್ಸ್ ತರ ಕಾಣಿಸ್ತೀವಿ ನಾವು. ಅಗ್ರೀಡ್ ಅನ್ನೋದು ಫಸ್ಟ್ ಟ್ರೈ ಮಾಡಿದ್ರಂತೆ. ಅವ್ರು ನನ್ನ ಕಾಂಟ್ಯಾಕ್ಟ್ ಸಿಗ್ದಲೇನೆ ಅವ್ರಿಗೆ ಮಾಡಿದ್ರಂತೆ. ಇಷ್ಟೊಂದು ಮೂವೀಸ್ ಹೇಳ್ತಾರೆ ನನಗೆ, ನೀನು ಟ್ರೈ ಮಾಡಿದ್ವಮ್ಮ, ನೀನು ಸಿಗ್ಲೇ ಇಲ್ಲ, ನೀನು ಈಗೇನಾದರೂ ಫಂಕ್ಷನ್ಸ್ಗೆ ಅಟೆಂಡ್ ಮಾಡಿದಾಗ ಎಷ್ಟೊಂದು ಟ್ರೈ ಮಾಡಿದ್ವಮ್ಮ, ಎಲ್ಲೋಗಿದ್ಯಮ್ಮ, ನಿನ್ ಕಾಂಟ್ಯಾಕ್ಟ್ ನಂಬರ್ ಯಾರ ಹತ್ರನೂ ಸಿಗ್ತಿರ್ಲಿಲ್ವಲ್ಲ. ಯಾವ್ಯಾವ ಮೂವಿ? ಒಂದು ಪೂಜಾರಿ ಕರೆದಿದ್ರಂತೆ, ಇನ್ನೂ ಒಂದು 2-3 ಮೂವಿ ನೇಮ್ ಹೇಳಿದ್ರು, ಬಿಕಾಸ್ ನಾನು ಮರ್ತ್ಬಿಟ್ಟೆ. ಆ ಟೈಮಲ್ಲಿ ಮಾತಾಡಿರ್ತಾರೆ. ಪೂಜಾರಿ ನಟಿ ನೀತು ಅವ್ರಿಗೆ ಒಳ್ಳೆ ಬ್ರೇಕ್ ತಂದ್ಕೊಡ್ತು, ಆದಿಗೆ ಒಳ್ಳೆ ಬ್ರೇಕ್ ತಂದ್ಕೊಡ್ತು, ಸಾಂಗ್ಸು ಚೆನ್ನಾಗಿತ್ತು, ಬೇರೆ ಬೇರೆ ರೀತಿಯಲ್ಲಿ ಹಿಟ್ಟು ಆಯ್ತು. ಅಂದ್ರೆ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಯಶಸ್ಸು ಬರ್ಬೇಕಾಗಿದ್ದು ನಿಮ್ಗೆ ಕೈ ತಪ್ಪಿತು ಅಂತ. ಹೌದು ಅಲ್ವಾ? ಖಂಡಿತ ತಪ್ಪಿದೆ. ಓಕೆ, ಈ ಪಕ್ಕದ ಮನೆ ಹುಡುಗಿ ಸಿನಿಮಾ ಬಂತಲ್ಲ, ಅದಾದ್ಮೇಲೆ ನೀವಂದ್ರೆ ಮ್ಯಾನೇಜರ್ಗಳು ಸರಿ ಲೀಡ್ ಮಾಡಲಿಲ್ಲ, ಮಿಸ್ಲೀಡ್ ಆಗೋಯ್ತು ನನಗೆ ಅಂತ. ನೆಕ್ಸ್ಟ್ ಬಂದಿದ್ದ ಸಿನಿಮಾ ಯಾವುದು? ಅದಾದ್ಮೇಲೆ ಒಂದು ಎಸ್ ಉಮೇಶ್ ಅವ್ರದ್ದು ಮಿಸ್ಟರ್ ಚೀಟರ್ ಅಂತ. ಮಿಸ್ಟರ್ ಚೀಟರ್ ಇವರು ನವೀನ್ ಕೃಷ್ಣ ಅವರು. ಓಕೆ, ನವೀನ್ ಕೃಷ್ಣ ಅವರು ಡ್ಯುಯಲ್ ಕ್ಯಾರೆಕ್ಟರ್ ಮಗ. ಹೌದು ಹೌದು ಹೌದು, ಅವ್ರ ಜೊತೆ ಬಂತು. ಅದು ಅಷ್ಟೇ ತುಂಬ ಒಳ್ಳೆ ಕ್ಯಾರೆಕ್ಟರು, ಒಂಥರ ಕಾಮಿಡಿ ಮೂವಿ ಆ ಥರ. ಎಷ್ಟು ಸ್ಕೋಪ್ ಇತ್ತಂದರೆ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಕೂಡ ಆ ಮೂವಿನ. ಅದನ್ನು ಆ್ಯಕ್ಟ್ ಮಾಡಿದೆ ನಾನು, ಅವ್ರ ಜೊತೆ ಮಾಡಿದೆ. ಅದಾದಮೇಲೆ ನೆನೆಯುವೆ ನಿನ್ನ ಅಂತ, ಅದು ಎಸ್ ಉಮೇಶ್ ಅವರೇ ಡೈರೆಕ್ಷನ್ನಲ್ಲಿ, ಅದು ಒಂದು ಮೂವಿ ಮಾಡಿದೆ. ಈಗ ಹೆಂಗಿತ್ತು ಅಂದರೆ ನಂದು ಕಾನ್ಸೆಪ್ಟ್, ಅವೆಲ್ಲ ಮೂವೀಸ್ ನೋಡಿದಾಗ ನಂದೇ ಹೈಲೈಟ್ ಇತ್ತು, ಆ ಕ್ಯಾರೆಕ್ಟರೇ ಹೈಲೈಟ್ ಆ ಮೂವಿಗೆ ಅನ್ನೋ ಥರ ಇತ್ತು. ಸೊ ನಾನು ಆ ಗೈಡೆನ್ಸ್ ಎಲ್ಲ ಹೋಗ್ಬಿಟ್ಟು ನಾನು ಏನಾದರೂ ಇದು ಮಾಡೋದ್ನೋ ಏನೋ ಅಂತ ಈಗ ಫೀಲ್ ಆಗೋದು ನನಗೆ. ಸೊ ಬಟ್ ಆ ಇಂಪಾರ್ಟೆನ್ಸ್ ಹೆಂಗಿತ್ತಂದರೆ ಆ ಹುಡುಗಿದೇ ಮೇನ್ ಇರೋ ಥರ ಇತ್ತು ಮೂವೀಸಲ್ಲೆಲ್ಲ ಆ್ಯಕ್ಟಿಂಗು. ಆ ಒಂದು 2-3 ಮೂವೀಸ್ ಎಲ್ಲ ಆಯ್ತು. ಅಜ್ಜು ಆಯ್ತು, ಅದಾದ್ಮೇಲೆ ಅಜ್ಜು ರಿಲೀಸ್ ಆಯ್ತು. ಪಕ್ಕದ ಮನೆ ಹುಡುಗಿ ಆದ್ಮೇಲೆ ಅಜ್ಜು ರಿಲೀಸ್ ಆಯ್ತು. ಅಜ್ಜು ಎನ್ ಟಿ ಜಯರಾಮ್ ರೆಡ್ಡಿ ಅವ್ರದ್ದು. ಆಮೇಲೆ ಮಿಸ್ಟರ್ ಚೀಟರ್, ಆಮೇಲೆ ನೆನೆಯುವೆ ನಿನ್ನ ಅಂತ, ಇನ್ನೊಂದು ಮುಗಿಲ ಮಲ್ಲಿಗೆ, ಜಯರಾಮ್ ಸರ್ ಅಂತ ಅವರು ಡೈರೆಕ್ಟರ್. ಸೊ 5 ಮೂವಿ ಆಯ್ತು ಕನ್ನಡದಲ್ಲಿ. 5 ಮೂವಿ ಆದ್ಮೇಲೆ ನೀವು ಬೇರೆ ಬೇರೆ ಭಾಷೆಯ ನಂಟಿತ್ತಲ್ಲ, ಅಲ್ಲೂ ಡಿಮ್ಯಾಂಡ್ ಇತ್ತ ನಿಮಗೆ? ಹೌದು, ಸಾಕ್ಷಿ ಮೂವಿ ಅಂತ ಒಂದ್ ಮಾಡಿದೆ. ಗೋದಾವರಿ ರಾಜು, ಕಾಫಿ ಡೇ ರಾಜು ಅಂತ ಹುಡ್ಗ, ತೆಲುಗು ಅವರು, ಅವ್ರ ಜೊತೆ ಸಾಕ್ಷಿ ಮೂವಿ ಹೀರೋಯಿನ್ ಆಗಿ ಮಾಡಿದೆ. ಅದಾದ್ಮೇಲೆ ಕೆಲವೊಂದು ಹ್ಯಾಟ್ಸ್ ಮಾಡ್ತಾ ಇದ್ದೆ ತಮಿಳಲ್ಲೆಲ್ಲ, ಹ್ಯಾಟ್ಸು, ಜ್ಯುವೆಲ್ಲರಿ ಹ್ಯಾಟ್ಸು, ಬೇರೆ ಬೇರೆ ತರ ಹ್ಯಾಟ್ಸ್ ಮಾಡ್ತಿದ್ದೆ. ಕೆಲವೊಂದು ಇದು ಕಂಫರ್ಟ್ ಝೋನ್ ನನ್ಗಾಗ್ಲಿಲ್ಲ. ಕೆಲವೊಂದು ಇದು ಟ್ರಾವೆಲಿಂಗ್ ಮಾಡೋದು, ಬಟ್ ಅಲ್ಲಿ ಇದಕ್ಕೆಲ್ಲ ಇದು ಮಾಡೋದು ನನಗೆ ಕಂಫರ್ಟ್ ಝೋನ್ ಅನ್ನಿಸ್ಲಿಲ್ಲ ಅನ್ಸತ್ತೆ. ಸೊ ಮೇ ಬಿ ಅಲ್ಲಿಂದಾನೇ ನಾನು ಬ್ರೇಕ್ ತಗೊಂಡಿದ್ದು. ಅಂದರೆ ಎನಿಥಿಂಗ್ ಹ್ಯಾಪನ್ಡ್? ಏನಾದ್ರು ನಡೀತಾ ಅಂತ ಅಲ್ಲ, ಬಟ್ ನನ್ಗೆ ಹಾಗೆ ಬರಲ್ವೇನೋ ಇಂಡಸ್ಟ್ರಿ ಆ ಥರ ಅನ್ನೋದೊಂದು ಫೀಲ್ ಬಂತು.
ನೋಡಕ್ ಚಂದ ಇದ್ರಿ, ಟ್ಯಾಲೆಂಟ್ ಇತ್ತು, ಒಂದಷ್ಟು ಆಕ್ಟಿವಿಟೀಸ್ ನಿಮಗೆ ಗೊತ್ತಿತ್ತು. ಆಸ್ ಯು ಮೆನ್ಷನ್ಡ್, ನೀವು ಹಾರ್ಸ್ ರೈಡಿಂಗ್ ಇಂದ ಹಿಡಿದು, ಡ್ಯಾನ್ಸಿಂಗ್ ಇಂದ ಹಿಡಿದು, ನಿಮ್ಮ ಮೇಕ್ ಓವರ್ ಇಂದ ಹಿಡಿದು ನೀವು ಪಕ್ಕಾ ಫಿಟ್ ಇರುವಂತ ಎಲಿಜಿಬಲ್ ಹೀರೋಯಿನ್ ಆಗಿದ್ರಿ. ಹೌ ಕಮ್? ಬಿಕಾಸ್ ಆಫ್ ಇಟ್ಸ್ ಮೈ ಫಾಲ್ಟ್ ಅನ್ಕೊಂತೀನಿ ಸರ್. ಖಂಡಿತವಾಗ್ಲೂ ಇಟ್ ವಾಸ್ ಮೈ ಫಾಲ್ಟ್ ಅನ್ಕೊಂತೀನಿ. ನಮ್ಮ ಅಮ್ಮನಿಗೆ ಅಥವಾ ನನ್ನ ಫ್ಯಾಮಿಲಿಗೆ ಅದು ಕಂಫರ್ಟ್ ಅನಿಸಿಲ್ಲ ಅಂತ ಅನ್ಕೊಂತೀನಿ. ಅದು ಹಂಗಾಗಿ ನನ್ನಿಂದ ನಾನೇ ಬ್ರೇಕ್ ತಗೊಂಡೆ. ಈ ತರ ಒಬ್ಬರು ನಟಿ ಮಾತಾಡಿದ್ರೆ ನಮಗೆ ನಿಮ್ಮ ಕಣ್ಣು 100 ಕತೆ ಹೇಳ್ತಾ ಇದೆ ಈಗ, ನನಗೆ ಎಸ್ಪೆಷಲಿ. ಓಕೆ, ಬಟ್ ಇಟ್ ವಾಸ್ ಗುಡ್ ಅಲ್ಲ, ಆ ಜರ್ನಿ ಕರೆಕ್ಟ್ ಇತ್ತಲ್ಲ, ಒಂದು 5-6 ಸಿನಿಮಾ ಕರೆಕ್ಟ್ ಇತ್ತಲ್ಲ, ತುಂಬಾ ಚೆನ್ನಾಗಿತ್ತು. ಅಲ್ಲೂ ಕೂಡ ಎಷ್ಟು ಅಪ್ರಿಷಿಯೇಟ್ ಮಾಡೋರು ಅಂದ್ರೆ, ನಾನು ಎಷ್ಟು ಸಿನ್ಸಿಯರ್ ಇದ್ದೀನಿ ಅಂತ ನನ್ಗೆ ಈಗಲೂ ನನ್ನ ಬಗ್ಗೆ ನನ್ಗೆ ಹೆಮ್ಮೆ ಇದೆ. 1 ಪೇಜ್ ಡೈಲಾಗು ತೆಲುಗುಲೇ ಹೇಳಿದ್ದೆ ನಾನು. ಅಲ್ಲಿರೋ ಅಷ್ಟು ಸೆಟ್ಟಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನ ನನಗೆ ಕ್ಲಾಪ್ಸ್ ಮಾಡಿದ್ರು. ಹುಡುಗಿ ಕನ್ನಡದ ಹುಡುಗಿ ತೆಲುಗು ಡೈಲಾಗ್ನ 1 ಪೇಜ್ ಡೈಲಾಗ್ನ ಒಂದೇ ಸಲ ಹೇಳ್ತಾ ಇದೆ ಈ ಹುಡುಗಿ, ಒಂದೇ ಟೇಕಿಗೆ ಹೇಳ್ತಿದೆ ಅಂದ್ರೆ ಎಂತ ಆರ್ಟಿಸ್ಟ್ ಇರ್ಬೋದು. ಪೋಸನಿ ಮುರಳಿ ಕೃಷ್ಣ ಅಂತ ಇದಾರಲ್ಲ, ಅವ್ರು ವಿಲನ್ ಮಾಡಿದ್ದು ಆ ಮೂವಿಲಿ. ಫೇಮಸ್ ಅವರು. ಅವ್ರು ಇದ್ ಮಾಡಿದ ಅದು ಮೂವಿಲಿ ವಿಲನ್ ಮಾಡಿದ್ರು. ಯಾವ ತೆಲುಗು ಸಿನಿಮಾ ಇರಲ್ಲ, ಅಷ್ಟು ಫೇಮಸ್ ಆರ್ಟಿಸ್ಟ್ ಅವರು. ಹೌದು, ನನ್ಗೆ ಅವಾಗ ಗೊತ್ತಿರ್ಲಿಲ್ಲ ಅವ್ರು ಅಷ್ಟು ದೊಡ್ಡ ಆರ್ಟಿಸ್ಟ್ ಅನ್ನೋದು. ಆಮೇಲೆ ಗೊತ್ತಾಗಿದ್ದು ಅವ್ರು ಎಷ್ಟು ದೊಡ್ಡ ಆರ್ಟಿಸ್ಟ್ ಅಂತ. ಸೊ ಎಲ್ಲ ಅಪ್ರಿಶಿಯೇಟ್ ಮಾಡೋರು. ಸೊ ಬಟ್ ಎಲ್ಲ ಚೆನ್ನಾಗಿತ್ತು. ಬಟ್ ನನ್ಗೆ ನೆಕ್ಸ್ಟ್ ಅದು ಏನೋ ಅದು ಹೇಗೆ ಹೇಳ್ಬೇಕು ನಂಗೆ ಗೊತ್ತಿಲ್ಲ ನಿಜವಾಗ್ಲು. ನೋ, ಐ ಆಮ್ ನಾಟ್ ಇನ್ಸಿಸ್ಟಿಂಗ್ ಯು, ಬಟ್ ಆದ್ರೆ ನಾವು ನೋಡ್ತಾ ಇರೋರಿಗೆ ಅಥವಾ ಇನ್ಯಾರೋ ಆರ್ಟಿಸ್ಟ್ಗೆ ಯಾರೋ ಸಕ್ಸಸ್ಫುಲ್ ಜರ್ನಿಲಿ ಮುಂದಕ್ಕೆ ಹೋಗ್ತಾ ಇದಾರೆ, ಅವಕಾಶಗಳು ಒಂದು ಫಿಲ್ಮ್ ಇನ್ನೊಂದು ಸಿನಿಮಾ ಸಿಗ್ತಾ ಇದೆ ಅಂದಾಗ ಅವ್ರ ಕ್ಯಾಲಿಬರ್ ಮೇಲೆ ಸಿಗ್ತಾ ಇರುತ್ತೆ. ಸಡನ್ ಆಗ ಹೆಣ್ಮಗಳು ಡಿಟ್ಯಾಚ್ ಆಗ್ಬಿಡ್ತಾರೆ ಅಂದಾಗ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಕಾಡುತ್ತೆ ರಂಜಿತ್ ಅವ್ರೆ. ಹಂಗಾಗಿ ಐ ಆಮ್ ಜಸ್ಟ್, ಏನಾಯ್ತು ಹಾಗಿದ್ರೆ, ಎಲ್ಲಿ ಹಿಡಿದಿದ್ದೆಲ್ಲಿ? ಏನಂದ್ರೆ ಈಗ ಕೆಲವೊಂದ್ ಕಡೆ ಹೋದಾಗ ಈಗ ನಮ್ಮ ಇಂಡಸ್ಟ್ರಿನೇ ಒಂಥರ ಇತ್ತು ಅವಾಗ. ತಮಿಳು ತೆಲುಗು ಇಂಡಸ್ಟ್ರಿಗಳೇ ಬೇರೆ ಬೇರೆ ಥರ ಇರತ್ತೆ. ಸೊ ಅವ್ರ ಹೇಳಿ ಟೈಮಿಗೆ ಹೋಗಬೇಕು, ನಾನು ಅಲ್ಲೇ ಸ್ಟೇ ಮಾಡಬೇಕಾಗಿತ್ತು. ಸೊ ಕೆಲವೊಂದು ಬಿಕಾಸ್ ಐ ಡೋಂಟ್ ನೋ ಹ್ಯಾವ್ ಟು ಟೆಲ್ ಆರ್ ನಾಟ್, ಐ ಡೋಂಟ್ ನೋ ದಟ್ ಥಿಂಗ್. ಅದೇ ಹೇಗೆ ಹೇಳ್ಬೇಕಂತ ನಂಗೆ ನಿಜ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಅ ಗುಡ್ ಥಿಂಗ್ ಆರ್ ಬ್ಯಾಡ್ ಥಿಂಗ್, ಐ ಡೋಂಟ್ ನೋ. ಸಮಥಿಂಗ್ ವಿಚ್ ಇಸ್ ಅನ್ಯೂಶುವಲ್. ಆ ಕ್ಷಣಕ್ಕೆ ನಿಮ್ಗೆ ಇಂಡಸ್ಟ್ರಿ ಹಂಗಿದೆ ಅಂತ ಗೊತ್ತಿರಲಿಲ್ಲ? ಇಲ್ಲ, ಬಿಕಾಸ್ ಇಲ್ಲೆಲ್ಲ ನಾನು ಅಷ್ಟು ಚೆನ್ನಾಗಿ ಮುದ್ದಾಗಿ ಎಲ್ಲ ಪುಟ್ಟ ಮಗಳು ಥರ ಎಷ್ಟು ಚೆನ್ನಾಗಿ ನನ್ಗೆ ಇದು ಮಾಡೋರೆ. ಮಾಡ್ತೀಯ ಮಾಡು ನೀನು, ಸಕ್ಕತ್ತಾಗಿ ಮಾಡತ್ತಿ ಹುಡುಗಿ ಅಂತೆಲ್ಲ ಅನ್ನೋರು. ಬಟ್ ಅದೇ ನೆಕ್ಸ್ಟ್ ಸ್ಟೆಪ್ಸ್ ನನ್ನ ಅದರ್ ಬೇರೆ ಇಂಡಸ್ಟ್ರಿಗೆ ಹೋದಾಗ. ಬಟ್ ನನ್ಗೆ ಆ ಎಂಕರೇಜ್ಮೆಂಟು ಇದು ಇರಲಿಲ್ಲ. ಸೊ ಒಂದು ಹೀರೋಯಿನ್ ಅಂದರೆ ಹೆಂಗೆ ಅಂದರೆ, ನಾವು ಹೀರೋಯಿನ್ ಮಾಡ್ತಾ ಇದ್ದೀವಿ ಅವ್ರನ್ನ, ನಾವು ಆ ಹುಡುಗಿನ ಹೀರೋಯಿನ್ ಚಾನ್ಸ್ ಕೊಡ್ತಾ ಇದ್ದೀವಿ ಅಂದರೆ ಅವ್ರು ಹೆಂಗೆ ನಮಗೆ ಫೇವರಬಲ್ ಆಗಿರಬೇಕು. ಈಗ ಒಂದು ಹುಡುಗಿನ ಅಷ್ಟು ಈಸಿಯಾಗಿ ಹೀರೋಯಿನ್ ಮಾಡ್ತಿದ್ದೀವಿ ಅಂದರೆ ಅವ್ರಿಗೆ ನೇಮು ಫೇಮು ಎಲ್ಲ ಕೊಡ್ತೀವಿ ಅಂದಾಗ ಸೊ ಹೇಗಿರಬೇಕು? ನಮಗೆ ವೈಯಕ್ತಿಕವಾಗಿ ಫೇವರಬಲ್ ಆಗಿ ಅನ್ನೋ ಮನಸ್ಥಿತಿ ಅವ್ರದ್ದು. ಸೊ ಯು ಗಾಟ್ ಟು ನೋ ದಟ್. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಗೊತ್ತಾಯ್ತಾ ನಿಮಗೆ? ಇವನ್ ಮ್ಯಾನೇಜರ್ಗಳಂತ ಇರ್ತಾರಲ್ಲ, ಸೊ ಅವ್ರ ಥ್ರೂ ಡೈರೆಕ್ಟ್ ಕಮ್ಯುನಿಕೇಟ್ ಮಾಡ್ತಾರೆ. ಡೈರೆಕ್ಟ್ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಅದು ನನಗೆ ಕಂಫರ್ಟ್ ಅನಿಸಿಲ್ಲ. ಏನದು ಶಾಕಿಂಗಾ? ಅಫ್ಕೋರ್ಸ್ ಶಾಕಿಂಗ್ ಇಸ್. ಅದು ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ. ಐ ಟೆಲ್ ಯು ಆಫ್ಟರ್ ದಟ್. ತುಂಬಾ ಜನಕ್ಕೆ ಆಗಿರ್ಬೋದು, ಇಲ್ಲ ಅಂತಲ್ಲ. ಬಿಕಾಸ್ ಒಂದು ದೊಡ್ಡ ಸಾರಿ ಟು ಇಂಟರ್ವೆನ್, ಸಿನಿಮಾ ಜಗತ್ತಲ್ಲಿ ಕೆಲವು ವರ್ಷಗಳ ಮುಂಚೆ ಒಂದು ದೊಡ್ಡ ಅಲೆನೇ ಎಬ್ಬಿಸ್ಬಿಟ್ರು. ಎದ್ದೋಳ್ತು ಧೈರ್ಯವಾಗಿ, ಯಾರೋ ಬಂದು ಆಚೆ ಮಾತಾಡಿದ್ರು, ಇದರ ವಿರುದ್ಧನೇ ಅಲೆ ಎದ್ದೋಳ್ತು. ಹೌದು ಹೌದು. ತುಂಬಾ ಜನ ನಟಿಯರು ಅವರೆಲ್ಲ ಬಂದು ಮಾತಾಡಿ ಅದೊಂದು ಕಥೆ ಆಯ್ತು. ನಿಮ್ಗೂ ಅಬ್ಸರ್ವ್ ಮಾಡಿರ್ತೀವಿ, ನೋಡಿದೀನಿ ಅದೇನೋ ಮೀಟು. ಇದು ಎಕ್ಸಾಕ್ಟ್ಲಿ ಇದು ನೀವು ಯಾವತ್ತೋ ಫೇಸ್ ಮಾಡಿದ್ರಿ ಅಂತ. ಹೌದು. ಆಮೇಲೆ ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದೊಂದ್ಸಲ ಅನ್ಸುತ್ತೆ ಅವ್ರುಗಳು ಹೇಳೋದು ನಿಜ ಏನೋ, ಬಿಕಾಸ್ ನಂತರನೇ ಎಲ್ಲರೂ ಇರಲ್ಲ.
ಈಗ ಏನೋ ಒಂದು ಈಗ ಸುಮ್ಮನೆ ಈಗ ನಾನು ಒಂದು ಮಾತು ಹೇಳ್ತೀನಿ ಸರ್, ನನ್ನ ಹತ್ರ ಎಷ್ಟೇ ಕೋಟಿ ಇದ್ರೂ ನನ್ನನ್ನು ಯಾರೂ ರೆಕಗ್ನೈಸ್ ಮಾಡಲ್ಲ. ಬಟ್ ನಾನು ಅದೇ ಇಂಡಸ್ಟ್ರಿಲಿ ಒಂದು ಹೀರೋಯಿನ್ ಆಗಿ ನಾನು ಒಂದು ನೇಮು ಫೇಮ್ ತೊಗೊಂಡಾಗ ಪಟ್ ಅಂತ 100 ಜನ, ಒಬ್ಬರಲ್ಲ ಇಬ್ಬರಲ್ಲ 100 ಜನ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ. ಆ ಒಂದು ಇದು ಹೊರಟೋಗಿರತ್ತೆ. ಸೊ ಹೈಪ್ ಕ್ರಿಯೇಟ್ ಮಾಡಿರ್ತೀವಿ, ನಮಗೆ ಅಲ್ಲಿ ಸಿಗೋ ಅಂಥ ಪಬ್ಲಿಸಿಟಿ ನಾವು ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಅಲ್ವಾ? ಸೊ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದು ನಾನು ತಪ್ಪು ಅಂತ ಹೇಳಕ್ಕಾಗಲ್ವೇನೋ. ಬಟ್ ಅವ್ರು ಅದನ್ನ ಅಡ್ವಾಂಟೇಜ್ ಮಾಡ್ಕೋತಾರೆ ಅಂದಾಗ ಅಲ್ಲಿ ತಪ್ಪಾಗತ್ತೆ. ಈಗ ಒಂದು ಹುಡುಗಿ ಹೀರೋಯಿನ್ ಹಾಕ್ತಾಳೆ ಅಂದಾಗ ಅವಳು ಚೆನ್ನಾಗಿದ್ದಾಳೆ, ಸುಮ್ಮನೆ ಎಲ್ಲರೂ ಹೀರೋಯಿನ್ ಆಗಕ್ಕಾಗಲ್ಲ. ಟ್ರೂ, ಅವಳ ಕೇಪಬಲ್ ಪರ್ಸ್ನಾಲಿಟಿ ಇರಬೇಕು. ಎಲ್ಲ ಹುಡುಗಿರು ಒಂದೇ ಹೀರೋಯಿನ್ ಎಲ್ಲರೂ ಚೆನ್ನಾಗಿದ್ದವರೆಲ್ಲ ಹೀರೋಯಿನ್ ಆಗ್ತಾರೆ ಅನ್ನೋದು ಸುಳ್ಳು. ಆ ಪರ್ಸ್ನಾಲಿಟಿ ಇರಬೇಕು, ಆ ಕೇಪಬಿಲಿಟಿ ಇರಬೇಕು, ಆ ಅಟ್ರಾಕ್ಷನ್ ಇರಬೇಕು, ಅದು ಕೊಟ್ಟಾದ್ಮೇಲೆ ಅದು ನಿಭಾಯಿಸೋ ಕೆಪಾಸಿಟಿ ಇರಬೇಕು ಒಂದು ಕಲಾವಿದೆಗೆ. ಅದೆಲ್ಲ ಇರಬೇಕು. ಅದೆಲ್ಲ ಇದ್ದೂ ಏನೋ ಒಂದು ಬೇರೆ ಅಂತ ಅಂದಾಗ ಏನು ಪ್ರಯೋಜನ? ಏನೋ ಒಂದು ಇದ್ರೇನೆ ನಿನ್ನ ಹೀರೋಯಿನ್ ಆಗಿ ನಿಲ್ಲಿಸ್ತೀನಿ ನಾನು, ನಿಂದು ಈ ಕೇಪಬಿಲಿಟಿ ಎಲ್ಲ ನನಗೇನು ಬೇಕಾಗಿಲ್ಲ ಅನ್ನೋ ಥರ ಇದ್ರೆ ಅವಾಗ ಏನು ಫೀಲ್? ಅದು ಬೇಜಾರ, ಕೋಪನ, ಒಂಥರ ಬೇಜಾರು. ಇದು ನನ್ಗಲ್ವೇನೋ ಇದು ನನ್ನೊಂತೊಳಗಲ್ವೇನೋ ಇದು ಅನ್ನೋದು. ನಾಟ್ ಮೈ ಕಪ್ ಆಫ್ ಟೀ, ಇದಲ್ಲ ಇದು ನಂದು, ಇದು ನಂದಲ್ಲ. ಡೆಫಿನೆಟ್ಲಿ. ಏನ್ ಕಾಡ್ತಿತ್ತು ಅವಾಗ? ಅಂದ್ರೆ ಇಲ್ಲಿ ಇರ್ಬೇಕಾ ಇರಬಾರ್ದ ಅಂತ ಏನಾದ್ರು ತಲೆಯಲ್ಲಿ ಓಡ್ತಾ ಇತ್ತಾ? ಇಲ್ಲ, ನಾನು ಇರಬಾರ್ದಂತಾನೆ ಇದು ಮಾಡಿದ್ದು. ನಾನು ಫರ್ಮ್ ಡಿಸಿಷನ್ ನನಗೆ ನಾನು ಇರಬಾರ್ದು ಅಂತಾನೆ ಡಿಸಿಷನ್ ತಗೊಂಡು. ಅಥವಾ ಯಾರು ಗೂಗಲ್ ತೆಗೆದು ನೋಡಿದ್ರು ನಿಮ್ಮ ಪಕ್ಕದ ಮನೆ ಹುಡುಗಿ ಹೀರೋಯಿನ್ ಹೇಗಿದ್ದಾರೆ ಅಂದ್ರೆ ಚಂದ ಕಾಣ್ತೀರಿ. ಅವರೊಂದು ದೊಡ್ಡ ಹೀರೋ, ಅವರು ತುಂಬಾ ದೊಡ್ಡ ಹೀರೋ. ಅವರು ತೆಲುಗುನಲ್ಲಿ ಇಲ್ಲ, ಇನ್ನೊಂದು ತಮಿಳಲ್ಲಿ. ತೆಲುಗು ಆಯ್ತು, ಎಲ್ಲಾ ಕಡೆ ಆಲ್ಮೋಸ್ಟ್ ನಂದು ಫೋಟೋಸ್ ಡಿಸ್ಟ್ರಿಬ್ಯೂಟ್ ಆಗೋಗಿತ್ತು. ಚೆನ್ನೈ ಕಡೆ, ತಮಿಳ್ನಾಡಿಗೆ, ಇದಕ್ಕೆ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗೋಗಿತ್ತು. ಹೋದ್ವಿ. ಅವರು ನನ್ಗೆ ಹೆಂಗ ಅನ್ನಿಸ್ಬಿಡ್ತು ಅಂದ್ರೆ, ಅವ್ರು ತುಂಬಾ ದೊಡ್ಡ ಕಲಾವಿದ್ರು ಅವರು. ಬಟ್ ನನ್ಗೆ ಆ ಸೆಟ್ಟಿಗೆ ಹೋಗಿ ಅಲ್ಲಿ ನೋಡಿದ ತಕ್ಷಣ ನನಗೆ ಒಂಥರ ಭಯ ಆಗ್ಬಿಡ್ತು. ನನ್ಗಾಗತ್ತಾ, ನಾನು ಫೇಸ್ ಮಾಡ್ತೀನಾ ಇಲ್ಲೆಲ್ಲ ಇವ್ರಗಳ ಮಧ್ಯೆ ಎಲ್ಲ ನನ್ಗಾಗತ್ತಾ ಒಂದು ಆ ಭಯ ಹುಟ್ಕೊಂಡ್ಬಿಡ್ತು ನನಗೆ. ಆಮೇಲೆ ಏನ್ ಥಾಟ್? ಅದೇ ಹೇಳೋದು, ಹೀಗೆ ಇರೋದು ಅಂತ ತಪ್ಪು ಅಂದ್ರೆ ನಿಮ್ಮ ಮೇ ಬಿ ಅದು ಇಂಡಸ್ಟ್ರಿ ಅಂದ್ರೆ ಇದೆ, ಇಂಡಸ್ಟ್ರಿ ಅಂದ್ರೇನೆ ತಪ್ಪು ಅನ್ನೋ ತರ ಏನು. ಚೆನ್ನಾಗಿತ್ತಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ, ನಿಮ್ಗೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರಲ್ಲ. ಅಲ್ಲೇನೋ ಈಗ ನೆರೆಯ ತೆಲುಗು ಇಂಡಸ್ಟ್ರಿ ಆಗಿದ್ದ ಅನುಭವ ವಾಟ್ ಯು ಸೇ, ನಂಗೆ ಕೆಟ್ಟದಾಗ ಅದಾಯ್ತು ಅಂದ್ರಲ್ಲ ಮನಸ್ಥಿತಿಗೆ, ಅಲ್ಲಿ ಕೆಟ್ಟದಾಗ ಆಯ್ತು ಅಂತ ಅನ್ಕೋಣ. ಇಲ್ಲಿ ಒಳ್ಳೇದಿತ್ತಲ್ಲ, ನೀವೆಂತ ಕಾಚೆ ಹೋಗಿದ್ದು? ನನಗೆ ಬೇಡನೋ ಅನ್ನಿಸ್ತು ನಿಜವಾಗ್ಲೂ. ಕಮ್ ಬ್ಯಾಕ್. ನಂಗೆ ಇಲ್ಲಿ ನನ್ನ ಊರು, ನನ್ನ ಸಿನಿಮಾ ಜಗತ್ತು ಚೆನ್ನಾಗಿದೆ, ನಾನು ಇಲ್ಲೇ ಇರ್ತೀನಪ್ಪ, ಬೇರೆ ಭಾಷೆಗೆ ಹೋಗಲ್ಲ, ಮಾಡ್ಬೋದಾಗಿತ್ತು ನೀವು. ಇಲ್ಲ, ನನ್ಗೆ ಏನಿಸ್ತು, ನನ್ಗೆ ಸ್ಟಡಿ ಅದಕ್ಕೆ ಹೇಳಿದ್ದು ನಮ್ಮಮ್ಮ ಒಂದೇ ಮಾತಂದಿದ್ದು, ನಿನ್ಗಿನ್ನ ಚಿಕ್ಕೋಳ್ ಮೈಂಡ್ ಮೆಚೂರ್ ಆಗಿಲ್ಲ ನಿನ್ಗೆ, ಸೊ ನೀನು ಫಸ್ಟ್ ನೀನ್ ಎಜುಕೇಶನ್ ಕಡೆ ಹೋಗ್ಬಿಡು. ನೀನು ಇನ್ನೊಂದು ಏನ್ ಗೊತ್ತಾ, ಇಂಡಸ್ಟ್ರಿಲ್ ರಂಜಿತಾ ಅಂದ್ರೆ ರಂಜಿತನಿಂದೆ ಅವ್ರ ಅಮ್ಮ ಇರ್ತಾಳಪ್ಪ. ರಂಜಿತನ ಆ ಹುಡ್ಗಿನ ಅವ್ರ ಅಮ್ಮನ ಹಿಂದೆ, ಅವ್ರ ಅಮ್ಮ ಹಿಂದೆನೆ ಇರ್ತಾಳಪ್ಪ, ಹುಡ್ಗಿ ಹಿಂದೆನೆ ಇರ್ತಾಳಪ್ಪ. ಸೊ ಒಂಥರ ಸೆಕ್ಯೂರ್ ನಿಮ್ಗದು? ಸೆಕ್ಯೂರ್, ನನ್ಗದು ಸೆಕ್ಯೂರೇ. ಬಿಕಾಸ್ ನಾನು ಎಲ್ಲಿ ಹೋಗ್ತೀನೋ ನನ್ನ ಅಮ್ಮ ಇರ್ತಾರೆ, ನಾನು ಎಲ್ಲಿದ್ರು ಏನ್ ಮಾಡಿದ್ರು ಇರ್ತಾರೆ ಅನ್ನೋದು ನಾನು ಸೆಕ್ಯೂರ್. ಅದು ಬಿಕಾಸ್ ನನ್ಗೆ ಅದ್ರಲ್ಲಿ ಏನ್ ತಪ್ಪು ಅಂತ ನನ್ಗೆ ಅನ್ಸಿಲ್ಲ. ಸೊ ಐಮ್ ಕಂಫರ್ಟಬಲ್ ಅದ್ರಲ್ಲಿ. ಅದು ಬಟ್ ಹೊರ್ಗಿನ ಜಗತ್ತಿಗೆ ಹೆಂಗ ಅಂದ್ರೆ ಇದು ರಂಜಿತನ ಅದೆಲ್ಲೋದ್ರು ಅವ್ರ ಅಮ್ಮನ ಹಿಂದೆನೆ ಬರತ್ತದು. ಚೆನ್ನಾಗಿದೆ ಅದು ಇಂಡಸ್ಟ್ರಿಗೆ ಸೂಟ್ ಆಗಲ್ಲ. ಅವಾಗೇನು ಫಸ್ಟ್ PUC ಸೆಕೆಂಡ್ PUC ಬಂದಿದ್ರಾ? ಇಲ್ಲ, ಅವಾಗಿನ್ನ ಮಾಡಿರ್ಲಿಲ್ಲ, ನಾನು ಕಂಟಿನ್ಯೂ ಮಾಡಿರ್ಲಿಲ್ಲ. ಬ್ರೇಕ್ ತಗೋಬಿಟ್ಟಿದ್ದೆ. ಇದೆ ಮಾಡ್ತಾ ಇದ್ನಲ್ಲ, ಸರೌಂಡಿಂಗ್ 1 or 2 years ಅಲ್ಲಿ ಮಾಡ್ತಾ ಇದ್ದೆ ನಾನು ಅದನ್ನ. ಸೊ ಅದಾದ್ಮೇಲೆ ಅದೇ ಅಂದಿದ್ದು, ಇದು ಇಂಡಸ್ಟ್ರಿಗೆ ಸೂಟ್ ಆಗಲ್ಲ, ಈ ರಂಜಿತಾನ ಈ ಹುಡ್ಗಿ ಇಂಡಸ್ಟ್ರಿಗೆ ಸೂಟ್ ಆಗಲ್ಲ. ಎಲ್ಲ ಕಡೆ ಬಂತು ಎಲ್ಲಾ ಕಡೆನೂ. ಹೈದರಾಬಾದ್ ಇಂದ ಹಬ್ಸಿದ್ದ ಬಿಕಾಸ್ ಆಫ್ ಮ್ಯಾನೇಜರ್ ನಮ್ಮ ಇಲ್ಲಿ ಅವರೇ ಇದ್ರು. ನಮ್ಮ ಇಲ್ಲಿ ಮ್ಯಾನೇಜರ್ ಥ್ರೂನೇ ನಾನು ಅಲ್ಲಿ ಹೋಗಿದ್ದು. ನನ್ನ ತಲೆಯಲ್ಲಿ ಓಡ್ತಾ ಇದೆ. ನಾನು ಐ ಥಾಟ್ ಫಸ್ಟ್ ಹೈದರಾಬಾದ್ ಮ್ಯಾನೇಜರ್ ಅನ್ಕೊಂಡೆ, ನೀವು ಕನ್ನಡದ ಮ್ಯಾನೇಜರು. ಬಟ್ ಅವ್ರಂಗ್ ಬಂದು ನಿಮ್ ಪ್ರಪೋಸ್ ಮಾಡಿತ್ತಲ್ಲ, ಅದು ಅವ್ರು ಹೆಂಗ್ ಇದ್ ಮಾಡೋರು ಅಂದ್ರೆ, ನಾನು ಏನ್ ಹೇಳ್ತೀನೋ ನೀನ್ ಅದನ್ನ ಮಾಡ್ಬೇಕು ಅನ್ನೋ ತರ ಇತ್ತು.
ನಾನು ಇಲ್ಲಿ ಬರಬೇಕಂದ್ರೆ ನೀವು ಅಲ್ಲಿ ಬರಬೇಕು, ನೀವು ಇಂಥ ಪ್ರೋಗ್ರಾಮ್ ಇದೆ ಅಂದ್ರೆ ಅಲ್ಲಿ ಅಟೆಂಡ್ ಆಗಬೇಕು, ನಾನು ಹಿಂಗೆ ಹೇಳ್ದಂಗೆ ನೀವು ಅವ್ರ ಹತ್ರ ಮಾತಾಡಬೇಕು. ಏನಂಗಾರೆ ಸಕ್ಸಸ್ ಬೇಕು, ಬೆಳಿಬೇಕು ಅಂದ್ರೆ ಈ 1 2 3 4 ಏನ್ ಹೇಳಿದ್ರಲ್ಲ, ನೀವು ಬೇಡ ಅಂತ ಬಿಟ್ಟು ಬಂದ್ರಲ್ಲ, ಅದೆಲ್ಲ ಮಾಡ್ಬೇಕಾ? ಮಾಡಿದ್ರೆ ನಿನಗೆಲ್ಲ ಸಿಗತ್ತೆ ಅಂತಾರೆ. ಮಾಡಿದ್ರೆ ನಿನಗೆಲ್ಲ ಸಿಗತ್ತೆ, ಮಾಡಿಲ್ಲ ಅಂದರೆ ನಿನಗೇನು ಸಿಗಲ್ಲ. ಅದೇ ಮನೇಲಿ ಹೋಗಿ ಕೂತ್ಕೋಬೇಕಾಗತ್ತೆ, ಏನೋ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಆರಾಮಾಗಿರ್ಬೇಕಾಗತ್ತೆ ಅಂಥವರೆಲ್ಲ. ಸೊ ಯು ಚೂಸ್ ದ ಸೆಕೆಂಡ್ ಒನ್. ಅಫ್ಕೋರ್ಸ್ ನನಗೆ ಆವಾಗಿನ ಎಜುಕೇಷನ್ ಏನು ಇರಲಿಲ್ವಲ್ಲ. ಓಕೆ ಬಿಡು, ನಾನು ಬೇರೆ ನೋಡೋಣ. ನಿಜ ನನಗೆ ಆ ಮದುವೆ ಕಾನ್ಸೆಪ್ಟು ಇಲ್ಲ ನನಗೆ ಆ ತಲೆಯಲ್ಲಿ. ಓಕೆ, ಎಜುಕೇಷನ್ ಮಾಡ್ಕೊಳ್ಳೋಣ. ಎಜುಕೇಷನ್ ಮಾಡ್ಕೊಂಡಾದ್ಮೇಲೆ ನಾನು ಪಕ್ಕ ಹೆಂಗೆ ಆಗಿಬಿಟ್ಟೆ ಅಂದರೆ ಒಳ್ಳೆ ಬಿಸ್ನೆಸ್ ಹುಡುಗಿ, ಬಿಸ್ನೆಸ್ ಮೈಂಡೆಡ್ ಆಗಿಬಿಟ್ಟೆ ನಾನು. ಬಿಸ್ನೆಸ್ ಮೈಂಡೆಡ್ ಆಗಿ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದೆ. ಹಾಂ. ಸೊ ಆಮೇಲೆ ವಾಪಸ್ ಬಂದು ಸಿನಿಮಾಯಿಂದ ದೂರ ಬಂದು ಮೊಬೈಲ್ ನಂಬರ್ ಎಲ್ಲ ಚೇಂಜ್ ಮಾಡಿದ್ರಾ? ನನ್ನ ನಂಬ್ತೀರಾ, ಇಲ್ಲಿವರೆಗೂ 22 ಇಯರ್ಸ್ ನನ್ನ ನಂಬರ್ ಚೇಂಜ್ ಆಗಿಲ್ಲ. ಸೇಮ್ ನಂಬರ್. ಗೊತ್ತಿಲ್ಲ ಯಾರಿಗೂ. ಯಾಕೆ ಗೊತ್ತಿಲ್ಲ? ನೀವು ಗೊತ್ತಿಲ್ಲ. ಯಾರು ಯಾಕೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಲಿಲ್ಲ? ಬಿಕಾಸ್ ಗೊತ್ತಿಲ್ಲ. ಅದು ಇಂಡಸ್ಟ್ರಿಗೆ ಸೂಟ್ ಆಗಲ್ಲ, ಅದು ಇಲ್ಲಿದಲ್ಲ, ಅದೆಲ್ಲೋ ಹೊರಟೋಗ್ಬಿಟ್ಟಿದೆ ಹುಡುಗಿ. ಇದು ಪ್ಲಾಂಟ್ ಮಾಡಿದ್ದ ವಿಷಯನ? ಮೇ ಬಿ ಅದು ಹಬ್ಬಿಟ್ಟೈತೆ ಎಲ್ಲ ಕಡೆನೂ. ಅವಳು ಆ ಮದುವೆ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾಳೆ. ಆ ಹುಡುಗಿ ಇಲ್ಲಿ ಅವಳೆ ಅಲ್ಲ, ಅದೆಲ್ಲೋ ಇದ್ದಾಳೆ. ಇಂಡಸ್ಟ್ರಿಗೆ ಸೂಟ್ ಆಗಲ್ಲ ಅವಳು. ಇದು ಕಿವಿಗೆ ಬಿದ್ದಾಗ ಏನು ಅನ್ನಿಸ್ತು? ಏನು ಅನ್ಸುತ್ತೆ ಅಂದರೆ, ನಂಗೆ ಗೊತ್ತಾಯಿತು ಇದು ನನಗೆ ಬೆಳೆಯೋಕ್ಕೆ ದಾರಿ ಕೊಡ್ತಾ ಇಲ್ಲ ಅನ್ನೋದು ನಂಗೆ ಗೊತ್ತಾಯಿತು. ಇದು ನಾನು ಬೆಳೆಯೋ ದಾರಿನೂ ಆಗ್ತಾ ಇಲ್ಲ ನನಗೆ. ಅದು ಒಂದು ಕ್ರಿಯೇಟ್ ಆಗಿಬಿಟ್ಟಿದೆ, ಒಂದು ನನ್ನ ಸರೌಂಡಿಂಗ್ ಒಂದು ಹಬ್ಕೊಂಡ್ಬಿಟ್ಟಿದೆ. ಸೊ ಅದರಿಂದ ನಾನು ಹೊರಗೆ ಬರೋಕ್ಕಾಗಲ್ಲ. ಬಂದು ಅದಕ್ಕೆ ಸ್ಪಷ್ಟನೆ ಕೊಡಬೇಕು, ನನಗೇನೋ ಅನ್ಯಾಯ ಆಗಿದೆ, ಗಟ್ಟಿ ಧ್ವನಿಲಿ ಇಲ್ಲ ಮಾತಾಡಬೇಕು, ಅದೆಲ್ಲ ಇಲ್ಲ. ನಾನು ಹೇಳಿದ್ನಲ್ಲ, ಈ ಧೈರ್ಯ ಇದು ಅವಾಗ ಇದ್ದಿದ್ರೆ ಖಂಡಿತವಾಗ್ಲೂ ಇವತ್ತಿನವರೆಗೂ ನಾನು ಇಂಡಸ್ಟ್ರಿಲಿ ಇರ್ತಾ ಇದ್ದೆ. ಯಾವ ಲ್ಯಾಂಗ್ವೇಜಾರ ಆಗಲಿ ಎಲ್ಲರನ್ನೂ ಫೇಸ್ ಮಾಡ್ತೀನಿ, ಎಲ್ಲರನ್ನೂ ಇದು ಮಾಡ್ತೀನಿ. ಎನಿ ಲ್ಯಾಂಗ್ವೇಜ್ ನಾನು ಮಾಡ್ತೀನಿ. ನಾನೊಬ್ಳು ಕಲಾವಿದೆ, ನಾನು ಮಾಡ್ತೀನಿ. ಯಾವ ಲ್ಯಾಂಗ್ವೇಜ್ ಆದ್ರೇನು ಕಲೆಗೆ ಇದಿಲ್ಲ, ಭಾಷೆ ಇಲ್ಲ, ಎಲ್ಲ ಒಂದೇ. ನಾನು ಮಾಡ್ತೀನಿ. ಈ ಧೈರ್ಯ ನನಗಿದ್ದಿದ್ರೆ ಇಂಡಸ್ಟ್ರಿ ನಾನು ಬಿಡ್ತಾನೆ ಇರಲಿಲ್ಲ. ಸರಿ, ಹೊರಗೆ ಬಂದ್ರಿ, ನಿಮ್ಮ ಪಾಡ್ ನೀವು ಬೇರೆ ಕರೆಸ್ಪಾಂಡೆನ್ಸ್ ಅಲ್ಲಿ ಓದ್ತಿದ್ರಿ, ಬಿಸ್ನೆಸ್ ಮಾಡಿದ್ರಿ. ಏನ್ ಹೋಟೆಲ್ ಬಿಸ್ನೆಸ್ ಬಂದ್ರಾ? ಹೋಟೆಲ್ ಮಾಡಿದೆ, ಮಿರ್ಚಿ ರೆಸ್ಟೋರೆಂಟ್ ಅಂತ. ಮಿರ್ಚಿ ರೆಸ್ಟೋರೆಂಟ್? ಮಿರ್ಚಿ ರೆಸ್ಟೋರೆಂಟ್ ನಮ್ಮ RR ನಗರಲ್ಲಿ. ಬೆಂಗಳೂರು RR ನಗರದಲ್ಲಿ? ಬೆಂಗಳೂರು RR ನಗರಲ್ಲಿ ಮಿರ್ಚಿ ರೆಸ್ಟೋರೆಂಟ್ ಅಂತ ಮಾಡಿದೆ. ಸೊ ಅದನ್ನ ರನ್ ಮಾಡಿದೆ 4-5 ಇಯರ್ಸ್ವರೆಗೂ ರನ್ ಮಾಡಿದೆ. ಸೊ ನಂದೇನಿತ್ತಂದ್ರೆ, ನನ್ನ ಕಸಿನ್ USA ಇದ್ಲು. ಸೊ ನಾನು USA ಹೋದೆ. ಅಲ್ಲಿ ನಮ್ಗೆ ಅಲ್ಲೊಂದು ಬ್ರಾಂಚ್ ಮಾಡಬೇಕು, ಯಾಕಂದ್ರೆ ಮಿರ್ಚಿ ರೆಸ್ಟೋರೆಂಟ್ ಮಾಡಬೇಕು ಅನ್ನೋದಿತ್ತು. ಬಿಕಾಸ್ USA ಎಲ್ಲಾ ಕಡೆನೂ ಇಂಡಿಯನ್ಸ್, ವರ್ಲ್ಡ್ ವೈಡ್ ಇಂಡಿಯನ್ಸ್ ಇದ್ದಾರೆ ಸರ್, ನಾನು ನೋಡಿರೋ ಪ್ರಕಾರ. ಸೊ ನಾನು USA ಒಂದು ರೆಸ್ಟೋರೆಂಟ್ ಪ್ಲಾನ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಹೋದೆ. ನ್ಯೂ ಜೆರ್ಸಿಲಿ ಅಥವಾ ನ್ಯೂಯಾರ್ಕ್ ಅಲ್ಲಿ ಪ್ಲಾನ್ ಮಾಡೋಣ, ತುಂಬಾ ಇದ್ದಾರೆ, ಅದೊಂದು ಇದು ಮಾಡೋಣ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ಅಲ್ಲಿದೆ ಸಿಸ್ಟಮೆಟಿಕ್ ಬೇರೆ ಇದೆ. ಅಲ್ಲಿ ಗ್ರೀನ್ ಕಾರ್ಡ್ ಹೋಲ್ಡರ್ ಇರಬೇಕು, ಗ್ರೀನ್ ಕಾರ್ಡ್ ಹೋಲ್ಡರ್ ಮೇಲೆ 50 lakhs ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡಾದ್ಮೇಲೆ ನಾನು ರೆಸ್ಟೋರೆಂಟ್ನ ಓಪನ್ ಮಾಡಬೇಕು. ಸೊ ನಮ್ಗೆ ಆಗಲ್ಲ, ವಾಪಸ್ ಬಂದ್ರಿ? ಅಫ್ಕೋರ್ಸ್ ಆಗಲ್ಲ. ಅದು ಯಾಕಂದ್ರೆ ನಾನು ಯಾರನ್ನೂ ನಂಬದೇ ಇರೋರ್ನ, ಅವ್ರು ಇನ್ನ ಸ್ಟಡಿ ಮಾಡ್ತಿದ್ದಾಳೆ, ಅವಳು ಇನ್ನ MS ಮಾಡ್ತಿದ್ದಾಳೆ. ಸೊ ಇನ್ಯಾರನ್ನೋ ಮೇಲೆ ನಾನು ಹೆಂಗೆ ನಂಬಿ 50 lakhs ಹಾಕೋದು ನಾನು? ಈಗಲೂ ಬೆಂಗಳೂರಲ್ಲಿ ಇದೆಯಾ ಮಿರ್ಚಿ ರೆಸ್ಟೋರೆಂಟ್? ಇಲ್ಲ ಸರ್, ನಾನು ಅದು ಮ್ಯಾನೇಜ್ಮೆಂಟ್ ಕೊಟ್ಬಿಟ್ಟು ಹೋದೆ ಮೈಸೂರವ್ರೊಬ್ರಿಗೆ. ಸೊ ನಾನು ಅಲ್ಲಿ ಪ್ಲಾನ್ ಇತ್ತಲ್ಲ, ಸೊ ಇದು ನನಗೆ ಅದು ಮುಚ್ಚೋಕೆ ಇಷ್ಟ ಇರಲಿಲ್ಲ. ನನಗೆ ರೆಸ್ಟೋರೆಂಟ್ ಕ್ಲೋಸ್ ಆಗೋದು ಇಷ್ಟ ಇರಲಿಲ್ಲ. ನಾನೇನು ಮಾಡಿದೆ, ಬೇರೆಯವ್ರಿಗೆ ಮ್ಯಾನೇಜ್ಮೆಂಟ್ ಕೊಟ್ಬಿಟ್ಟು ಹೋದೆ. ಸೊ ಇದನ್ನು ನೀವು ರನ್ ಮಾಡಿ, ನನಗೆ ಈ ಥರ ಪ್ಲಾನ್ ಇದೆ, ಹೀಗೆ ನಾನು ಅಲ್ಲಿ ಹೋಗ್ತೀನಿ, ಹಿಂಗೆ ಮಾಡಿ ಅಂತ ಹೇಳಿದೆ. ಸೊ ಅವರು ಒಂದು 3 months ರನ್ ಮಾಡಿದ್ದಾರೆ. ದೆನ್ ಆಫ್ಟರ್ ದಟ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ರೆಸ್ಟೋರೆಂಟ್ ಕೈ ಹಿಡಿತಾ ನಿಮ್ದು? ತುಂಬ ಚೆನ್ನಾಗಿರ್ತಿತ್ತು ಸರ್, ತುಂಬ. ಈಗಲೂ ಎಷ್ಟೊಂದು ಜನ ಕೇಳ್ತಾರೆ, ಮ್ಯಾಮ್ ಎಲ್ಲಾದ್ರೂ ಬೇರೆ ಫ್ರಾಂಚೈಸಿ ಇದೆಯಾ, ಓಪನ್ ಮಾಡಿದ್ದೀರಾ, ಮತ್ತೆ ಮಾಡ್ತೀರಾ ಅಂತೆಲ್ಲ ಕೇಳ್ತಾರೆ. ಹೆಸರು ನಿಮ್ಮ ಹತ್ರನೇ ಇದೆಯಾ ಅಥವಾ ಟ್ರೇಡ್ ಮಾರ್ಕ್ ಔಟ್ ಹೋಗಿದ್ಯಾ? ಇಲ್ಲ, ನಮ್ಮ ಹತ್ರನೇ, ಯಾರಿಗೂ ಏನು ಇದಿಲ್ಲ. ಈಗಲೂ ಮಾಡ್ತೀರಾ ನೀವು? ಎಷ್ಟು ವರ್ಷ ಇರಲಿಲ್ಲ ಇಂಡಿಯಾದಲ್ಲಿ? ಇರಲಿಲ್ಲ ಸರ್, ತುಂಬ. ಯಾವಾಗ USA ಅಂತ ಹೋದ್ನಾ, ಅಲ್ಲಿ ಪ್ಲಾನ್ ಮಾಡೋದು ಏನಿತ್ತಲ್ಲ, ಸೊ ಅಲ್ಲಿ ಆಮೇಲೆ ನನ್ಗೆ ಬೇರೆ ಬೇರೆ ದೇಶದಲ್ಲೆಲ್ಲ ನನ್ಗೆ ಅದೊಂದು ಕ್ಯೂರಿಯಾಸಿಟಿ, ಹೇಗಿರತ್ತೆ ಬಿಸ್ನೆಸ್ ಅಲ್ಲಿದೆಲ್ಲ, ಬಿಸ್ನೆಸ್ ಹೇಗಿರತ್ತೆ ಹೋಗಿ ನೋಡೋದು. ಸೊ ಆಮೇಲೆ ಕಂಪೇರ್ ಮಾಡೋದು, ನಮ್ಮ ದೇಶದ್ದು ಆ ದೇಶದ್ದು ಕಂಪ್ಯಾರಿಸನ್ ಮಾಡೋದು, ಲೈಫ್ ಸ್ಟೈಲ್ ಹೇಗಿರತ್ತೆ ಅಂತ ತಿಳ್ಕೊಳ್ಳೋದು. ಈಗ USA ಒಂಥರ ಇದೆ, ದುಬೈಯಲ್ಲೇ ಒಂಥರ ಇದೆ, ಬೇರೆ ದೇಶದಲ್ಲೇ ಒಂಥರ ಇದೆ. ಬಿಸ್ನೆಸ್ ಮಾಡಿದ್ರೆ ಮಾಡ್ಲಿಲ್ವಾ, ಬರೀ ತಿಳ್ಕೊಂಡ್ರೆ ಅಷ್ಟೇನಾ? ತಿಳ್ಕೊಂಡೆ, ಬಟ್ ಅಲ್ಲಿ ಮಾಡ್ಬೇಕಂದಾಗ ಏನಂದ್ರೆ ನಮ್ಮೋರು, ನಮ್ಮ ಜನ, ನಮ್ದು ಅನ್ನೋದು ಇರ್ಲೇಬೇಕು ಸರ್.
ಬೇರೆ ದೇಶದಲ್ಲಿ. ಈಗ ಇಲ್ಲಿ ನನ್ನ ರೆಂಟೆಡ್ ಹೌಸಲ್ಲಿ ಇರ್ತೀನೋ ಅಥವಾ ಓನ್ ಹೌಸಲ್ಲಿ ಇರ್ತೀನೋ ಹೆಂಗಿರ್ತೀನೋ ಗೊತ್ತಿಲ್ಲ, ನಮ್ಗೆಲ್ಲ ಸರೌಂಡಿಂಗ್ ಗೊತ್ತಿರತ್ತೆ. ಸೊ ನಾವೇನೋ ಒಂದು ಮಾಡ್ಬೋದು, ಬಟ್ ಬೇರೆ ದೇಶದಲ್ಲಿ ಆ ರೀತಿ ಮಾಡೋಕ್ಕಾಗಲ್ಲ. ಎಷ್ಟು ವರ್ಷ ಆದ್ಮೇಲೆ ವಾಪಸ್ ಬಂದಿರಿ ಬೆಂಗಳೂರಿಗೆ? ಆಯಿತು 2013 ನಾನು ರೆಸ್ಟೋರೆಂಟ್ ಮಾಡಿದ್ದು. 12ಗೆ ಪ್ಲಾನ್ ಮಾಡಿದೆ. 12ಗೆ ಪ್ಲಾನ್ ಮಾಡಿ ಬಿಫೋರ್ ಕರೋನಾ ಹೋದ್ರಿ? ಹೋದ್ವಿ. 19 ಬಂದೆ. 19 ಬಂದು 19 ವಾಪಸ್ ಬಂದಿದ್ರಿ? 19 ಕರೋನಾ ಮುಂಚೆ ಸೆಟ್ಲ್ ಆಗಿದ್ರಿ ಬಂದಿದ್ವಿ. ಕರೋನಾ ಒಂಥರ ಕ್ವಾರಂಟೈನ್ 3 years. ಅದು ಒಂಥರ 3 years. ನಂದು ಮ್ಯಾರೇಜ್ ಆಯ್ತು ಅವಾಗ 2019 2019 ಮದ್ವೆ ಆದ್ರಿ? ಮದ್ವೆ ಆದೆ. ದೆನ್ ಆಫ್ಟರ್ ದಟ್ ಕರೋನಾ ಬಂತು. ಸೊ ಹಿಂದೆ ಯಾವಾಗ್ಲೂ ಮದ್ವೆ ಆದ್ರಂತೆ ಅಂದಾಗ ಅವಾಗ ಮದ್ವೆ ಆಗಿರ್ಲಿಲ್ಲ. ಓಕೆ. ಸೊ 2019 ಏನ್ ಮಾಡ್ತಾರೆ ಯಜಮಾನ್ರು? ಅವ್ರು ರಿಯಲ್ ಎಸ್ಟೇಟ್ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್. ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಿಮ್ಗೆ ಆಗ್ಬರೋದು ನಿಮ್ ಕುಟುಂಬಕ್ಕೆ ಅನ್ನೋ ತರ ಇದೆ. ಸೊ ರಿಯಲ್ ಎಸ್ಟೇಟ್ ಮಾಡ್ತಾರೆ ಅವರು. ಸೊ ಅವ್ರ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ದೆನ್ ಕರೋನಾ ಅದೆಲ್ಲ ಸ್ಟಾರ್ಟ್ ಆಯ್ತು. ಸೊ ಸ್ಟಾರ್ಟ್ ಆದ್ಮೇಲೆ ದೆನ್ ಹಂಗೆ ಮದ್ವೆ ಲೈಫ್ ಗೊತ್ತಲ್ಲ, ಫ್ಯಾಮಿಲಿ ಅದು ಇದು. ಸೊ ಮಕ್ಳು ಬೇಕು ಹಾಗೆ ಹೀಗೆ ಅಂತ ಅದು ಪ್ಲಾನ್ ಆಯ್ತು. ಸೊ 5 to 6 years ಅದೇ ಲೈಫ್ ಸ್ಟೈಲ್ ಹೊರಟೋಯ್ತು. ಸೊ ಅದ್ರಗಳ ಮಧ್ಯದಲ್ಲೂ ಏನ್ ಮಾಡ್ತಿದ್ದೆ ಅಂದ್ರೆ, ನಾನು ಡ್ಯಾನ್ಸ್ ಮಾತ್ರ ಬಿಟ್ಟಿರ್ಲಿಲ್ಲ. ನನ್ನ ಫ್ರೆಂಡ್ ಸರ್ಕಲ್ಲು, ನನ್ನ ಡ್ಯಾನ್ಸು ಅದೆಲ್ಲ ಏನು ಬಿಟ್ಟಿರ್ಲಿಲ್ಲ ನಾನು. ಸೊ ಹಿಂಗೆ ಪಾರ್ಟಿಗಳು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡ್ಬೇಕಾದ್ರೆ ಎಲ್ಲರೂ ಅನ್ನೋರು, ರಂಜಿತಾ ಎಷ್ಟೊಂದು ಜನ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ, ಎಷ್ಟೊಂದು ಜನ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ, ಹಳೆ ಆರ್ಟಿಸ್ಟ್ ಅವರೆಲ್ಲ ಸೀರಿಯಲ್ಸ್ಗೆ ಇದಕ್ಕೆಲ್ಲ ಬರ್ತಿದ್ದಾರೆ, ನೀನು ಯಾಕೆ ಟ್ರೈ ಮಾಡಲ್ಲ ಅಂತ ಎಲ್ಲ ಕೇಳೋರು. ಸೊ ನನಗೆ ಈಗೆಲ್ಲ ಸೋಷಿಯಲ್ ಮೀಡಿಯಾ, ನೀವು ನಂಬ್ತೀರಾ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅಂದ್ರೆ ಅದೇ ಕ್ವಶನ್ ಕೇಳೋನಿದ್ದೆ ನಾನು. ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಈ ರಂಜಿತಾ ಅಂತ ಹೊಡೆದ್ರೆ ನೀವು ಕಾಣಿಸಲ್ಲ. ಯಾವ ಸೋಷಿಯಲ್ ಮೀಡಿಯಾದಲ್ಲೂ ನಾನು ಇಲ್ಲ. ಗೂಗಲ್ ಅಲ್ಲಿ ನಿಮ್ಮ ಹೆಸರು ಹುಡುಕಿದ್ರೆ ನಮಗೆ ಸಿಗೋದೇ ಪಕ್ಕದ ಮನೆ ಹುಡುಗಿ ಮೂವೀಸ್. ಅದು ಬಿಟ್ರೆ ಇನ್ಯಾವುದೂ ನನಗಂತೂ ಬಿದ್ದಿಲ್ಲ. ನಾನು ನೋಡ್ತಾ ಇದ್ದೀನಿ, ಎಲ್ಲರೂ ಕಾಣಿಸ್ತಾರ, ಬೇರೆ ಏನಾದ್ರು ಫೋಟೋಸ್ ಇದೆಯಾ ಅಂದ್ರೆ ಇಲ್ಲ. ಹೌದು. ಸೊ ನಾನು ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಇಲ್ಲ. ಸೊ ಆವಾಗ ಅಂದೆ ನಾನು, ನಾನು ಇವಾಗ ಬಂದ್ರು ಈಗ ಚಿಕ್ಕ ಹುಡುಗಿರೆಲ್ಲ ಎಂತೆಂಥ ಏನೇನೋ ನೇಮು ಫೇಮು ಎಲ್ಲ ಮಾಡಿಬಿಟ್ಟಿದ್ದಾರೆ. ಈಗ ನಾನು ಮತ್ತೆ ಅದನ್ನೆಲ್ಲ ಕ್ಯಾರಿ ಮಾಡಬೇಕಾ, ನನಗಾಗತ್ತಾ ಅಂದಾಗ ಮತ್ತೆ ಒಂದು ನ್ಯೂ ಇಯರ್ ಪಾರ್ಟಿ ಮಾಡಿದ್ದೆ ಜಾನಲ್ಲಿ, ನನ್ನ ಫ್ರೆಂಡ್ ಫಾರ್ಮ್ ಹೌಸಲ್ಲಿ. ಅಲ್ಲಿ ಮತ್ತೆ ಇಂಡಸ್ಟ್ರಿ ಅವ್ರದ್ದು ಕೆಲವೊಂದಿಷ್ಟು ಜನ ಬಂದಿದ್ರು. ಸೊ ಅವ್ರಂದ್ರು, ಮ್ಯಾಮ್ ಏನಕ್ಕೆ ಇದು ಮಾಡ್ತಿದ್ದೀರಾ, ಎಂತೆಂಥವ್ರು ಏನೇನೋ ಮಾಡ್ತಿದ್ದಾರೆ, ನೀವು ಬನ್ನಿ ಮ್ಯಾಮ್, ನೀವು ಬಂದು ನೋಡಿ, ನೀವು ಬೆಳಿಲಿಲ್ಲ ಅಂದರೆ ಈ ಸಲ ಮುಂಚಿನ ಥರ ಬ್ರೇಕ್ ತೊಗೊಳಲ್ಲ, ನೀವು ಕಂಟಿನ್ಯೂಸ್ ಆಗಿರ್ತೀರ ನೋಡಿ ಬೇಕಿದ್ರೆ, ಸೊ ನೀವು ಬನ್ನಿ ಅಂತ ಹೇಳಿದ್ರು. ಸೊ ಓಕೆ ಆಯಿತು. ಈ ವರ್ಷದಲ್ಲ ಆಯಿತು. ನಂದು ಒಂದು ಪರ್ಸ್ನಲಿ ಸ್ವಲ್ಪ ಹೇಳಿದ್ನಲ್ಲ, ಅದರಿಂದನೂ ನಾನೊಂದು ಸ್ವಲ್ಪ ಹೊರಗೆ ಬರಬೇಕಿತ್ತು. ಸೊ ಆ ಥಾಟಿಂದ ಎಲ್ಲ ಡೈವರ್ಟ್ ಆಗಬೇಕಾಗಿತ್ತು ನಾನು. ಓಕೆ ಡನ್, ದಿಸ್ ಇಯರ್ ಮೈ ಟೈಮ್ 2026, my date of birth also 10/1 it will come. So I thought, okay, this is my year, I have to start. So that's the reason ರಂಜಿತಾ ಅವರು ನಮ್ಮ ಹರಿಕಥೆಯ ಪಾಡ್ಕಾಸ್ಟ್ ನಲ್ಲಿ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸ್ವಾಗತ ಇಂಡಸ್ಟ್ರಿಗೆ. ಬಟ್ ನನ್ನ ಕುತೂಹಲ ಏನ್ ಗೊತ್ತಾ, ಈ ಇಂಡಸ್ಟ್ರಿಯ ಕ್ವಾರಂಟೈನ್ ಇತ್ತಲ್ಲ ನಿಮ್ಗೆ, ನೀವೇ ತಗೊಂಡಿದ್ ಬ್ರೇಕು, ಯು ಮೆನ್ಷನ್ ನಿಮ್ದೇ ತಪ್ಪು, ನಾನೇ ಅಡಿಷನ್ ಮಾಡಿದೆ ಅಂತ. ಆ ಟೈಮಲ್ಲಿ ನೀವು ಹೊರಗಿದ್ದೀರಾ ನಿಜ, ಆದ್ರೆ ಸೆಳೆತ ಇದೆಯಲ್ಲ ಅಷ್ಟು ಈಸಿಯಾಗಿ ಹೋಗಲ್ಲ ಇದು ಯಾವಾಗ್ಲೂ ಅಷ್ಟೇ. ಒಂದ್ ಇಡಕ್ ನೋಡ್ಬೇಕು ಅನಿಸ್ತಿರುತ್ತೆ, ಏನೇನೋ ನೀವು ಬೇಡ ಅಂದ್ರೂ ಕಾಣಿಸ್ತಿರುತ್ತೆ, ಕೇಳಿಸ್ತಿರುತ್ತೆ, ಅದೆಲ್ಲ ಏನೇನ್ ಕಿವಿಗೆ ಬೀಳ್ತಾ ಇತ್ತು, ಏನ್ ನೀವು ಕುತೂಹಲದಿಂದ ನೋಡ್ತಿದ್ರಿ ಹೊರಗಡೆಯಿಂದ? ಏನ್ ನೋಡ್ತಿದ್ದೆ ಅಂದ್ರೆ, ನಂದು ಇನ್ನೊಂದು ಸ್ಟೋರಿ ಅನ್ನೋದು ಏನಂತೀವಲ್ಲ ಅದಿದೆ. ಪ್ಲೀಸ್. ಸೊ ನಂದು ಕೇಳಿಸ್ಕೊಳಕ್ ನಾನು ಕಾಯ್ತಿದ್ದೀನಿ, ಅದಕ್ಕೆ ಈ ಪ್ರಶ್ನೆ. ಬಟ್ ನಮ್ಮ ಬಿಸ್ನೆಸ್ ಜೊತೆಗೆ ನಮ್ಮ ಅಂಕಲ್ ಒಂದು ಪ್ರೊಡಕ್ಷನ್ ನಡೀತಾ ಇತ್ತು. ಪ್ರೊಡಕ್ಷನ್ ಇದೆ ನಮ್ಮದು. ಸೊ ಆ ಪ್ರೊಡಕ್ಷನ್ನಲ್ಲಿ ಏನೇ ವರ್ಕ್ ಆದ್ರೂ ನಾನು ಹಿಂದೆ ಇರ್ತಾ ಇದ್ದೆ, ಬ್ಯಾಕ್ ಎಂಡ್ ಅಲ್ಲಿ ಇರ್ತಾ ಇದ್ದೆ. ಸೊ ನಾವು ಆ್ಯಕ್ಚುಲಿ ರೆಸ್ಟೋರೆಂಟ್ ಪ್ಲಾನ್ ಮಾಡೋಕ್ಕೂ ಅದೇ ಕಾರಣ. ಸಿನಿಮಾ ಇಂಡಸ್ಟ್ರಿಲಿ ಕೋಟಿ ಅನ್ನೋದಕ್ಕೆ ಬೆಲೆ ಇರಲ್ಲ, ಅದು ಹೋಗಿದ್ ಮಾತ್ರ ವಾಪಸ್ ಬರಲ್ಲ, ಅದು ನಮ್ದಲ್ಲ ಹೋಗಿದ್ ಮಾತ್ರ. ಬಿಕಾಸ್ ಸಿನಿಮಾ ಒಂಥರ ಗ್ಯಾಮ್ಲಿಂಗೆ ನನ್ನ ಪ್ರಕಾರ. ಅದಕ್ಕೆ ₹1 ₹2 ಸಾಕಾಗಲ್ಲ, ಕೋಟಿ ಅನ್ನೋದು ಹಾಕ್ತೀವಿ. ಯಾವ ನಂಬಿಕೆ ಮೇಲೆ ಹಾಕ್ತೀವಿ? ಇಟ್ಸ್ ಲೈಕ್ ಎ ಗ್ಯಾಮ್ಲಿಂಗ್. ಜನ ನಮ್ಮನ್ನು ಕೈ ಹಿಡಿದ್ರೆ, ಆ ಸಿನಿಮಾ ಹೋದ್ರೆ ಆ ಕೋಟಿ ಅನ್ನೋದು ದುಪ್ಪಟ್ಟಾಗತ್ತೆ. ಅದೇ ನೋಡಿಲ್ಲ ಅಂದರೆ ಅದೇ 3 hours ಮೂವಿನ 2.5 hours ಮೂವೀಸ್ನ 2 minutes ಡಿಸೈಡ್ ಮಾಡಿಬಿಡ್ತಾರೆ. ಸೊ ನಾವು ಅಲ್ಲಿ ಅಷ್ಟು ಕೋಟಿಗಳು ಹಾಕಿದ್ದು, ಅಷ್ಟು ಜನ ಎಫರ್ಟು ಯಾವುದೂ ಲೆಕ್ಕಕ್ಕೆ ಬರಲ್ಲ. ಸೊ ಆ ಕೋಟಿ ನಮ್ಮದೇ ಅಲ್ಲ,
ಸೊ ಆ ಒಂದು ಥಾಟಿಂದನೇ ನಾನು ರೆಸ್ಟೋರೆಂಟು ಬಿಸ್ನೆಸ್ಸು ಯಾಕೆ ಇರಬೇಕು ಅಂತ ಯೋಚನೆ ಮಾಡಿದ್ದಂದ್ರೆ ಇದೇ ಕಾನ್ಸೆಪ್ಟಿಗೆ. ಸೊ ಕಾಲಾಯ ತಸ್ಮೈ ನಮಃ ಅಂತ ಪ್ರೊಡಕ್ಷನ್ ಮಾಡಿದ್ರು ಯೋಗಿ, ಮತ್ತೆ ಆ ಹುಡುಗಿ ಮಧು ಅಂತ ಚಂದ್ರು ಅನ್ನೋರು ಡೈರೆಕ್ಟರ್ ಅದಕ್ಕೆ. ಸೊ ಆ ಹುಡುಗಿನ ಸೆಲೆಕ್ಷನ್ ಅಲ್ಲಿ ನಾನೇ ಇದ್ದೆ ಇದರಲ್ಲಿ. ಆಮೇಲೆ ಸ್ಟೈಲ್ ಕಿಂಗ್ ಅಂತ ಮಾಡಿದ್ವಿ ಇವ್ರದ್ದು ಗಣೇಶ್ ಅವ್ರದ್ದು. ಆ ಇದರಲ್ಲೂ ಪಿ ಸಿ ಶೇಖರ್ ಅವರು ಡೈರೆಕ್ಟರು. ಆ ಒಂದು ಇದರಲ್ಲೂ ಇದ್ದೆ ಬ್ಯಾಕ್ಗ್ರೌಂಡ್ ಆಗಿ. ಬಟ್ ನಾನು ಅದೇ ಹೇಳ್ತೀವಲ್ಲ, ಬಿಟ್ಟೋಗಲ್ಲ ಅಂತ ಹೇಳ್ತೀವಲ್ಲ, ಈ ಕಲಾವಿದ್ರಿಗೆ ಒಂದ್ಸಲ ಈ ಇದಕ್ಕೆ ಬಂದು ಸಿಕ್ಕಾಕೊಂಡ್ರೆ ಸುಳಿಗೆ ಅದು ಹೋಗಲ್ಲ ಅಂತ. ಬಟ್ ಆ ಸರೌಂಡಿಂಗ್ ಅಲ್ಲೇ ಸುತ್ತಾ ಇದ್ದೆ ನಾನು. ಬಟ್ ಅನಿಸ್ತಿರ್ಲಿಲ್ವಾಗ ನಾನು ಆನ್ ಸ್ಕ್ರೀನ್ ಇರೋ ಹುಡುಗಿ ಯಾವ್ದೋ ಪ್ರೊಡಕ್ಷನ್ ಅಲ್ಲಿ ಕೂತಿದ್ದೀನಿ, ಬ್ಯಾಕ್ ಎಂಡ್ ಅಲ್ಲಿ ಸೆಲೆಕ್ಟ್ ಮಾಡ್ತಾ ಕೂತಿದ್ದೀನಿ. ನನ್ಗೆ ಆ ಟೈಮಲ್ಲೇ ಎಷ್ಟೊಂದ್ ಜನ ಹೇಳಿದ್ದು, ನಿನ್ ನಂಬರ್ ಹುಡ್ಕಿದ್ವಮ್ಮ ಸಿಗ್ಲಿಲ್ಲ, ಆ ಮೂವೀಸಿಗೆ ಕೇಳಿದ್ರು, ಈ ಮೂವೀಸಿಗೆ ಕೇಳಿದ್ರು, ನೀನ್ ಸಿಗ್ಲಿಲ್ಲ ನಿನ್ ನಂಬರು. ನಾನಂತೆ ಯಾಕೆ ನನ್ನ ನಂಬರ್ ಸಿಗಲ್ಲ, ನಾನು ಈಗಲೂ ಕೂಡ ಅದೇ ನಂಬರ್ ಇಟ್ಕೊಂಡಿದ್ದೀನಿ, ನನ್ನ ನಂಬರೇ ಚೇಂಜ್ ಮಾಡಿಲ್ಲ, ಯಾಕೆ ನನ್ನ ನಂಬರ್ ಸಿಗಲ್ಲ? ಮತ್ತೆ ಯಾಕೆ ಆ ಮಾತು? ಅಂದ್ರೆ ಬಿಕಾಸ್ ನಂಬರ್ ಕೊಡೋಕೆ ಅಂತ ಜನಗಳು ಬೇಕಲ್ಲ, ನಿನ್ನ ನಂಬರ್ ಕೊಡೋಕೆ. ನೀನಂತೂ ಎಲ್ಲೂ ಬಂದು ಕೇಳಿಲ್ಲ ಯಾರನ್ನು. ನಿನ್ನ ನಂಬರ್ ಕೊಡೋಕೆ ಅಂತ ಒಬ್ರು ಇರ್ತಾರಲ್ವಾ, ಇಂಡಸ್ಟ್ರಿಯಲ್ ಮ್ಯಾನೇಜರ್ಗಳು, ಕೋಆರ್ಡಿನೇಟರ್ಗಳು ಅಂತ ಇರ್ತಾರಲ್ಲ, ಯಾರ ಹತ್ರನೂ ಇಲ್ಲ, ಗೊತ್ತಿಲ್ಲ ಇಲ್ವಾ, ಅಥವಾ ಅವಳು ಆಗಲ್ಲ. ಅದೇ ಹೇಳದ್ನಲ್ಲ ಮುಂಚೆ ಹೇಳದ್ನಲ್ಲ ಕತೆಗಳು, ಅರ್ಥ ಆಯ್ತು. ಇದೆ ಉಟ್ಕೊಂಡಿತ್ತು ಏನೋ. ಬಟ್ ಯಾರು ಕಂಟಿನ್ಯೂಸ್ ಆಗಿ ಯಾರೋ ಟಚ್ ಅಲ್ಲಿ ಇದಾರೆ ಇಂಡಸ್ಟ್ರಿ ಅಂತ ನಿಮ್ ಜೊತೆ ಯಾರು ಇಲ್ವಾ? ಹಂಗೆ ಲಾಂಗ್ ರನ್ ಫ್ರೆಂಡ್ಶಿಪ್ ಯಾರ್ದು ಇಲ್ವಾ? ಇಲ್ಲ ಸರ್, ನಾನು ಇಂಡಸ್ಟ್ರಿಯಲ್ಲಿ ಯಾರ್ದು ಅಂತ ಟಚ್ ಇಟ್ಕೊಂಡು. ಬಿಕಾಸ್ ಆ ಯುಗದ ಅಂದ್ರೆ 2002 ಇಂದ 2006, 7, 8 ತನಕ ಬಡ್ಡಿಂಗ್ ಮೇಲ್ ಫಿಮೇಲ್ ಅಂದ್ರೆ ಆಕ್ಟರ್ ಮತ್ತು ಆಕ್ಟ್ರೆಸ್ ಬಂಚ್ ಬಂದ್ರು ಕನ್ನಡ ಇಂಡಸ್ಟ್ರಿಗೆ. ಎಲ್ಲರಿಗೂ ಹೆಸರು ತಂದು ಕೊಡ್ತದ. ದೊಡ್ಡವರು ಎಲ್ಲರೂ ಕೂಡ ಸ್ಟಾರ್ಗಳಾಗಿ ಮೆರೆದ್ರು. ಅವ್ರು ಯಾರು ಟಚ್ ಅಲ್ಲಿ ಇರ್ಲಿಲ್ವಾ ನಿಮ್ಮ ಜಯಮಾಂದರ್ ಬಂದಿದ್ದಾರಲಾಗ? ಇಲ್ಲ, ಯಾರು ಇಲ್ಲ, ನನ್ನ ಟಚಲ್ಲಿ ಯಾರು ಇಲ್ಲ ಸರ್, ಯಾರು ಇಲ್ಲ ನನಗೆ. ಇನ್ನ ಒಂದು ಅಮೃತ ಮಹೋತ್ಸವ ಅಂತ ಇನ್ ಬಿಟ್ವೀನ್ ಮಾಡಿದ್ರು. ಹೌದು. ಸೊ ಅಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇತ್ತು. ನಾನು ಡ್ಯಾನ್ಸ್ ಮಾಡಿದ್ದೆ. ಅದ್ರಲ್ಲಿ ರವಿ ಸರ್ ಮೇನ್ ಇನ್ಚಾರ್ಜ್ ತಗೊಂಡಿದ್ರು ಇದ್ದಿದ್ದು. ಅವಾಗ ಮಾಡಿದ್ದೆ ಅಲ್ಲಿ. ಅವಾಗ ರಾಘಣ್ಣ, ರಾಮ್ಕುಮಾರ್ ಸರ್ ಎಲ್ಲಾರು ಬಂದಿದ್ರು. ಸೊ ಆ ಒಂದು ಟೈಮಲ್ಲೂ ಅದಕ್ಕೆ ಇನ್ವಾಲ್ವ್ ಆಗಿದ್ದೆ ನಾನು. ಆ ಟೈಮಲ್ಲಿ ಇನ್ವಾಲ್ವ್ ಆಗಿದ್ದೆ. ಬಿಕಾಸ್ ಆಫ್ ಅದು ಇನ್ವಾಲ್ವ್ ಆಗಿ ಮತ್ತೆ ಫಂಕ್ಷನ್ ಮುಗೀತು, ದೆನ್ ಕಮ್ ಬ್ಯಾಕ್. ಮತ್ತೆ ಅಲ್ಲಿ ನಿಮ್ಮನ್ನ ನೋಡಿದವರೆಲ್ಲ ಮತ್ತೆ ಎಲ್ಲೋ ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಳ್ಳಿಲ್ವಾ, ಕರೀಲಿಲ್ವಾ? ಇಲ್ಲ ಇಲ್ಲ, ನನ್ಗೊಂದು ಕ್ವಶನ್ ನಾನೇ ಮಾಡ್ಬೇಕು ಅನ್ಸೋದು. ಈಗ ನಾನು ಹೀರೋಯಿನ್ ಅಂದ್ರೆ ನನ್ನನ್ನೇ ಡೈರೆಕ್ಟ್ ಆಗಿ ಕೇಳ್ತಾರ ಅಥವಾ ಬೇರೆಯವ್ರ ಥ್ರೂ ಇಂದ ಕೇಳ್ಕೊಂಡ್ ಬರ್ತಾರಾ ಅನ್ನೋದು ನಂಗೆ ಗೊತ್ತಿಲ್ಲ. ಇದೊಂದು ಕ್ವಶನ್ ಮಾರ್ಕ್ ನಂಗೇನೆ. ನಿಮ್ ಪ್ರಕಾರ ಏನ್ ಮಾಡ್ಬೇಕು? ನನ್ನ ಪ್ರಕಾರ ನಾನು ಆಕ್ಟ್ ಮಾಡ್ತೀನಿ, ನಾನು ಇದು ಅಂದಾಗ ನಮ್ಮನ್ ಕೇಳ್ಬೇಕಲ್ವಾ. ನೀನ್ ಎಲ್ಲೂ ಸುತ್ತಿ ಬಳಸಿ ನಂಬರ್ ಹುಡ್ಕಿ ಎಲ್ಲ ಮಾಡಿ ಯಾಕೆ ಬರ್ತೀರಾ? ನಾನು ಕಲಾವಿದೆ, ನಾನು ಆ್ಯಕ್ಟ್ ಮಾಡ್ತೀನಿ, ನನ್ನೂ ಕ್ವಶನ್ ಮಾಡಬೇಕು. ನನ್ನ ಈ ಸಿನಿಮಾ ಈ ಥರ ಆ್ಯಕ್ಟ್ ಮಾಡ್ತೀಯಾ, ಹಿಂಗಿದೆ ನಿನ್ನ ಕ್ಯಾರೆಕ್ಟರ್ ಇದು ಹೀಗೆ ಅಂತ. ನೀನು ಯಾರ್ಯಾರನ್ನೋ ಕ್ವಶನ್ ಮಾಡ್ಕೊಂಬಂದು ಏನೇನೋ ಮಾಡ್ಕೊಂಬಂದು ಆಮೇಲೆ ನನಗೆ ನಿನ್ನ ನಂಬರೇ ಸಿಗಲಿಲ್ಲ, ನೀನೇ ಸಿಗಲಿಲ್ಲ, ನೀವು ಕಳೆದೋಗ್ಬಿಟ್ಟಿದ್ರಿ. ಅಲ್ಲ, ನೀವು ಹೇಳ್ತಿರೋದು ಸರಿ ಇದೆ, ಬಟ್ ಹೇಳಿದ್ದು ತುಂಬಾ ಲೇಟ್ ಆಗಿ ಅನಿಸ್ತದೆ ನನಗೆ. ಅದು ನಿಜ, ಅದು ನಿಜ. ಇದನ್ನ ಯಾವತ್ತೋ ಕೂತ್ ಹೇಳ್ಬೇಕಾಗಿತ್ತು. ಹೌದು ಹೌದು. ಹಲೋ, ನಾನ್ ರಂಜಿತಾ, ನಾನು ಇದೀನಿ ಇಲ್ಲಿ, ನಾನು ಓಂ ಪ್ರಕಾಶ್, ಖಂಡಿತ. ಆಮೇಲೆ ಓಂ ಪ್ರಕಾಶ್ ಅವರು ರಾಕ್ಲಿನ್ ಸರ್ದು ಡಕೋಟಾ ಎಕ್ಸ್ಪ್ರೆಸ್ ಅಂತ ಮಾಡಿದ್ರು. ಅದ್ರದ್ದೊಂದು ಸೆಕೆಂಡ್ ಇದನ್ನ ಮಾಡಿದ್ರು. ಇಬ್ರು ಹೀರೋಯಿನ್, ಇಬ್ಬರಿಗೂ ಜೋಡಿ. ಹೌದು, ಅದನ್ನೇ ಇನ್ನೊಂದ್ ಮಾಡೋಣ ಅಂತ. ಈಗ ಪಾರ್ಟ್ 1 ಪಾರ್ಟ್ 2 ಬರುತ್ತೆ ಗೊತ್ತಾ, ಆ ತರ ಮಾಡೋಣ ಅಂತ. ಅದಕ್ಕೂ ನನ್ ಫೋಟೋಸ್ ತಗೊಂಡಿದ್ರು, ಫೋಟೋ ಶೂಟ್ ಆಗಿ ಎಷ್ಟು ಪೇಪರ್ ಅಲ್ಲೆಲ್ಲ ಬಂತು, ಅರಗಿಣಿ ಅದ್ರಲ್ಲೆಲ್ಲ ಬಂತು. ಬಟ್ ಅದು ಸಡನ್ ಆಗಿ ಬ್ರೇಕ್ ಆಯ್ತು, ಏನಕ್ಕಂತ ಗೊತ್ತಿಲ್ಲ. ನನ್ ಕೆಲವೊಂದ್ಸಲ ಇಂಡಸ್ಟ್ರಿ ಬಿಡಕ್ ಅದೂ ಕಾರಣ. ಸ್ಟಾರ್ಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ನೆಕ್ಸ್ಟ್ ಏನು ಆನ್ಸರು ಇಲ್ಲ, ಕ್ವಶನ್ನು ಇಲ್ಲ. ಏನಕ್ಕೆ ಸ್ಟಾಪ್ ಆಯ್ತಂತ ರೀಸನ್ ಕೊಡೋರೇ ಇಲ್ಲ ಸರ್. ನಮ್ದು ಈ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ಜನಗಳದು ಎಲ್ಲಾನು ಕ್ವಶನ್ ಮಾಡ್ತಾರೆ. ಕ್ವಶನ್ ಮಾಡಿ ಅದಕ್ಕೆ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದಾಗ ಅಲ್ಲಿಗೆ ಕಟ್ ಮಾಡ್ತಾರೆ. ಆನ್ಸರ್ ಕೊಡೋಕ್ಕೆ ರೆಡಿ ಇರಲ್ಲ ಯಾರೂ. ಐ ಡೋಂಟ್ ನೋ ವೈ. ಕ್ವಶನ್ ರೈಸ್ ಆದಮೇಲೆ ಅದಕ್ಕೊಂದು ಆನ್ಸರ್ ಅಂತ ಇರಲೇಬೇಕಲ್ವಾ? ಬಟ್ ನೀವು ಯಾರು ಕೇಳಿದ್ರು ಅವ್ರಲ್ಲಿ, ಇಂಡಸ್ಟ್ರಿ ಅವ್ರು ಯಾರು ಕೇಳಿದ್ರು ಅವ್ರಲ್ಲಿ ಏನಂತ, ಹಿಂಗಾಗ್ತಿದೆ ಏನ್ ಇದಕ್ಕೆ ಅಂತ ಕೇಳಲಿಲ್ವಾ? ಇಲ್ಲ, ನಾನೇ ಕ್ವಶನ್ ಮಾಡೋ ತರ ಇದ್ದು. ಈಗ ಸ್ಟಾರ್ಟ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ನೆಕ್ಸ್ಟಿಗೆ ಹೋದ್ರೆ ಕಾಂಟ್ಯಾಕ್ಟು ಇರಲ್ಲ, ಕಾಲು ಇರಲ್ಲ. ಯಾಕೆ ಹಂಗೆ, ಯಾಕೆ ಬ್ರೇಕ್ ಮಾಡ್ತೀರಾ? ಇಂಡಸ್ಟ್ರಿನೇ ಹಿಂಗ ಅಥವಾ ಈ ಸಿನಿಮಾ ಫೀಲ್ಡೇ ಹಂಗ? ನಾನೇ ಕ್ವಶನ್ ಮಾಡೋದು.
ನಾನೇ ಖುಷಿ. ನೀವೇ ಆನ್ಸರ್ ಕೊಡ್ಬೇಕು ನಂಗೆ ಈಗ, ಬಿಕಾಸ್ ನೀವು ಇಂಡಸ್ಟ್ರಿ ಇದ್ದವರು ನೋಡಿದವ್ರು ಈಗ. ನಾನು ಅದೇ ಹೇಳೋದು, ನಾನ್ ಮಾತ್ರ ಯಾವಾಗ್ಲೂ ಅಷ್ಟೇನೆ, ಈಗ ಒಂದು ಕ್ವಶನ್ ಮಾಡ್ತೀನಿ ಅಂದ್ರೆ ನಾನು ಅದನ್ನ ಆನ್ಸರ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸರ್ ರೈಟ್ ಆರ್ ರಾಂಗ್ ಗೊತ್ತಿಲ್ಲ, ಸರಿ ಉತ್ತರ ನಿಮ್ ಪ್ರಕಾರ ಕೊಡ್ಬೇಕು ಸರ್. ಈಗ ಈಗ ನನ್ನ ಕ್ವಶನ್ ಮಾಡ್ತಿದ್ದೀರಾ, ನಾನು ನಿಮ್ಗೇನೋ ಒಂದು ಹೇಳ್ತೀನಿ, ಅದನ್ನ ನೀವು ಫುಲ್ಫಿಲ್ ಮಾಡ್ಬೇಕಲ್ವಾ. ಬಟ್ ನೀವು ಯಾರಿಗೆ ಕ್ವಶನ್ ಕೇಳಿದ್, ಯಾರಿಗೆ ಇದನ್ನ? ನಾನು ಇಂಡಸ್ಟ್ರಿ ಅವ್ರಿಗೆ ಕೇಳಿದ್ದು. ಈಗ ಎಷ್ಟೊಂದ್ ಜನ ಬರ್ತಾರೆ, ನೆಕ್ಸ್ಟ್ ಆ ಪ್ರಾಜೆಕ್ಟ್ ಏನಾಯ್ತು, ಈ ಪ್ರಾಜೆಕ್ಟ್ ಇತ್ತಲ್ಲ ಏನಾಯ್ತು ಅಂದ್ರೆ, ಅಯ್ಯೋ ಅದೇನಾಯ್ತೋ ಬಿಡಮ್ಮ, ಮಾಡೋಂಗಿದ್ರೆ ಬಂದು ಹೇಳ್ತಾರೆ ನಿಮ್ಗೆ. ಹಂಗೆ ಬಟ್ ಅಲ್ಲಿದ್ದು ಏನಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಏನಕ್ಕೆ ಸ್ಟಾಪ್ ಮಾಡಿದ್ರಿ, ಏನ್ ವಿಷಯ, ಆ ಕಮ್ಯುನಿಕೇಶನ್ ಹೋಗ್ಲಿಲ್ವ ಅಥವಾ ನೀವು ರಿಜೆಕ್ಟ್ ಆದ್ರು ಗೊತ್ತಿಲ್ಲ. ರಿಜೆಕ್ಟ್ ಆಗಕ್ ಚಾನ್ಸ್ ಇಲ್ಲ, ಬಿಕಾಸ್ ಪಬ್ಲಿಸಿಟಿ ಮಾಡಿದ್ರು ಆಲ್ರೆಡಿ. ಪಬ್ಲಿಸಿಟಿ ಆಗಿತ್ತು, ಫೋಟೋ ಹಾಕಿ ಪಬ್ಲಿಸಿಟಿ ಮಾಡಿದ್ರು. ಬಟ್ ಅದು ಮೂವಿ ಸ್ಟಾರ್ಟೇ ಆಗಿಲ್ಲ ಅನ್ಕೊಂತೀನಿ. ಈಗಲೂ ನಿಮ್ ಬಗ್ಗೆ ಏನಾದ್ರೂ ತಪ್ಪು ಕಲ್ಪನೆ ಓಡಾಡ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ? ಮೇ ಬಿ, ಗೊತ್ತಿಲ್ಲ ಸರ್. ತುಂಬಾ ಗ್ಯಾಪ್ ಆಗಿದೆ, ಮರ್ತೇ ಹೋಗ್ಬಿಟ್ಟಿದ್ದಾರೆ. ರಂಜಿತಾ ಅಂದ್ರೆ ಮರ್ತೇ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಮರ್ತೇ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಬಂದಿದ್ದೀರಲ್ಲ ಹುಡ್ಕಾಡಿರ್ತಾರೆ, ಓ ಇವರೇನಾ ಅವರು, ಓ ಇದೇ ಸಿನಿಮಾನ ಅವರು ಅಂತ ಈಗ ಹುಡ್ಕಾಡಿರ್ತಾರೆ ಒಂದಷ್ಟು. ಸೊ ಇವಾಗ ಅನ್ಸುತ್ತೆ ಮುಂಚಿನ ತರ ರಂಜಿತಾ ಅಲ್ಲ, ಇವ್ರು ಸ್ವಲ್ಪ ಬೇರೆ ರಂಜಿತಾ ಹೊರಗ್ ಬಂದಿದ್ದಾಳೇನೋ ಸೆಕೆಂಡ್ ಹಾಫ್ ಅಲ್ಲಿ. ಏನ್ ಡಿಫ್ರೆನ್ಸ್ ಆ ರಂಜಿತಾ ಅರ್ಲಿಯರ್ಗೂ ರಂಜಿತಾ ಆಮೇಲ್ಗೂ? ಮುಂಚೆ ಯಾರು ಕ್ವಶನ್ ಮಾಡಿದ್ರೆ ನಾನು ಎದುರುಕೋತಾ ಇದ್ದೆ ಅದಕ್ಕೆ ಆನ್ಸರ್ ಮಾಡಕ್ಕೆ. ನಂಗೆ ಭಯ ಇರ್ತಿತ್ತು, ಅವ್ರು ಏನಾದ್ರು ಕ್ವಶನ್ ರೈಸ್ ಮಾಡಿದ್ರೆ ನಾನು ಆನ್ಸರ್ ಮಾಡೋಕ್ಕೆ ಹೆದರ್ಕೋತಾ ಇದ್ದೆ. ನನ್ನ ಕೈಲಿ ಆಗತ್ತಾ, ನಾನು ಮಾಡ್ಬೋದಾ, ಇದು ಅಂತ ಯೋಚನೆ ಮಾಡ್ತಿದ್ದೆ. ಈಗ ನಾನು ಹಂಗಿಲ್ಲ, ಏನು ಕ್ವಶನ್ ಮಾಡಿದ್ರು ಆನ್ಸರ್ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು. ನೀವು ಇಂಟ್ರೋವರ್ಟಾ ಎಕ್ಸ್ಟ್ರೋವರ್ಟಾ? ದ ಮೀನ್ಸ್ ಅಂದರೆ ಯಾರ ಜೊತೆಗಾದ್ರೂ ಓ ಅಂತ ಮಾತಾಡೋ ಹೆಣ್ಮಗಳ, ಅಥವಾ ಇವು ರಿಸರ್ವ್ ಆಗಿ ಯೋಚನೆ ಮಾಡಿ ಆಮೇಲೆ ಬರ್ತೀರಾ ಮಾತಾಡೋಕ್ಕೆ? ಎಲ್ಲಾರ ಜೊತೆ ಓ ಅಂತ ಮಾತಾಡೋಳು ಅಂತೂ ಅಲ್ಲ. ಸಮ್ ಪಾರ್ಟ್ ಆಫ್. ಬಟ್ ಇವಾಗ ಏನೇ ತಪ್ಪು ನಡೆದ್ರು ಅಥವಾ ಏನೇ ಕೇಳಬೇಕು ಅನ್ಸಿದ್ರು ಧೈರ್ಯವಾಗಿ ಕೇಳ್ತೀನಿ 100%. ಅದ್ರ ಬಗ್ಗೆ ಯಾವ ಮುಲಾಜ್ಗೂ ಒಳಗಾಗಲ್ಲ, ಇಲ್ಲ ಯಾವ ಪ್ರೆಷರ್ಗೂ ಒಳಗಾಗಲ್ಲ. ಖಂಡಿತ ಇಲ್ಲ. ಸೊ ಅದಕ್ಕೆ ನೀವು ಹೇಳಿದ್ದು, ಈಗಿರೋ ಕಾನ್ಫಿಡೆನ್ಸ್, ಈಗಿರೋ ಧೈರ್ಯ ಅವಾಗಿದ್ದಿದ್ರೆ ನಾನು ಈ ಪ್ರಶ್ನೆಗಳು ಮಾಡ್ತಿದ್ದೆ ಅಂತ. ಹೌದು, ಖಂಡಿತ ಫೇಸ್ ಮಾಡ್ತಿದ್ದೆ. ಬಟ್ ನೀವು ತುಂಬಾ ದೂರ ಮುಂದಕ್ಕೆ ಬಂದ್ಬಿಟ್ಟಿದ್ದೀರಿ. ಹೌದು. ಬಟ್ ಕಾಲ ಮಿಂಚಿಲ್ಲ, ದಟ್ಸ್ ಆಲ್ಸೋ ಟ್ರೂ. ಬಟ್ ಇವಾಗ ನೀವು ಯಾವ ಕ್ಯಾರೆಕ್ಟರ್ ಸರ್ಚ್ ಅಲ್ಲಿ ಇದ್ದೀರಾ ಅನ್ನೋದಷ್ಟೇ ಈಗ ಕ್ವಶನ್ ಮಾರ್ಕ್ ಇರೋದು. ನಾನು ಹೇಳೋದೇನು ಗೊತ್ತಾ, ಅವಾಗ ಅಂದ್ರೆ ಈಗ ಹೀರೋಯಿನ್ನೇ ಆಗಿರ್ಬೇಕು ಅನ್ನೋ ಅದೊಂದು ಏಜ್ ಇರತ್ತೆ. ಹೀರೋಯಿನ್ ಹಾಗೆ ಇರಬೇಕು, ನಾನು ಮೇನ್ ಲೀಡಲ್ಲೇ ಇರಬೇಕು ಹಾಗೆ ಅಂತ ಇರುತ್ತೆ. ಬಟ್ ನಾನು ಆಫ್ಟರ್ 20 years ಬರಬೇಕಾದ್ರೆ ನಾನು ಪಾತ್ರಕ್ಕೆ ಹೊತ್ತು ಕೊಡ್ತೀನಿ ನಾನು ಖಂಡಿತವಾಗ್ಲೂ. ಇವಾಗ ಉಮಾಶ್ರೀ ಅಮ್ಮ ನೋಡಿ, ಅವ್ರು ನನ್ನ ಅಜ್ಜು ಮೂವಿಲಿ ಅತ್ತೆ ಕ್ಯಾರೆಕ್ಟರ್ ಮಾಡಿದ್ರು ಅವರು. ಅವ್ರು ಹೆಂಗೆ ಅಂದ್ರೆ, ನೀನು ಅಜ್ಜಿ ಕೊಟ್ರು, ಅಣ್ಣಣ್ಣ ಅಜ್ಜಿ ಕೊಟ್ರು ಮಾಡ್ತಾರೆ, ಆ ಚಿಕ್ಕವ್ರ ಪಾತ್ರ ಕೊಟ್ರು ಮಾಡ್ತಾರೆ, ಏನ್ ಕೊಟ್ರು ಮಾಡ್ತಾರೆ. ಬಟ್ ನಾನು ಅವ್ರ ತರಾನೇ ನಾನು ನಿಜ ಇಷ್ಟಪಡ್ತೀನಿ. ಯಾವ ಪಾತ್ರನಾದ್ರೂ ಕೊಡಿ, ನಾನು ಮಾಡಕ್ ರೆಡಿ ಇರ್ಬೇಕು. ನಿಮ್ ಕನ್ನಡ ಹೆಂಗಿದೆ ಗೊತ್ತಾ, ತುಂಬಾ ಪಾಲಿಶ್ಡ್ ಕನ್ನಡ ನೀವು ಮಾತಾಡೋದು, ಒಂದು ಸ್ಲ್ಯಾಂಗ್. ಅದು ಹಾಸನದ್ದು ಅಲ್ಲ, ಈ ಕಡೆ ಬೆಂಗಳೂರು ಅಲ್ಲ. ಅದಕ್ಕೆ ಬಹುಶಃ ತುಂಬಾ ಜನ ನಿಮ್ ತಪ್ಪು ತಿಳ್ಕೊಂಡ್ಬಿಟ್ಟಿರ್ಬೇಕು, ನೀವ್ ಯಾರೋ ಬೇರೆ ಕಡೆಯವರು ಇಲ್ಲಿಗೆ ಬಂದು ಕನ್ನಡ ಮಾತಾಡ್ ಕಲ್ತ್ಕೊಂಡಿದ್ದೀರಾ, ಅವಾಗ ಕನ್ನಡ ಮಾತಾಡ್ತಿದ್ದೀರಾ ಅಂತ. ಮೇ ಬಿ ಅಲ್ಲ, ನಾನು ಹಾಸನದ ಹೆಂಗ್ ಮಾತಾಡೋದು ಅಲ್ಲ, ಅದೊಂದು ಹಳೆ ಹಾಸನ ಇಸ್ ಬಿಲಾಂಗ್ಸ್ ಟು ಒಂಥರ ಹೆಂಗೆ ಅಂದ್ರೆ, ಈ ಕಡೆ ಮೈಸೂರು ಭಾಗಕ್ಕೂ ಕನೆಕ್ಟೆಡ್ ಇರ್ತಾರೆ, ಆ ಕಡೆ ಒಂಥರ ಮಲ್ನಾಡ್ ಸೀಮೆಗೂ ಕನೆಕ್ಟ್ ಇರ್ತಾರೆ, ಈ ಕಡೆ ಹಂಗೆ ಮುಂದಕ್ಕೆ ಹೋದ್ರೆ ಸಕಲೇಶ್ಪುರ, ದಕ್ಷಿಣ ಕನ್ನಡ, ಹಂಗ ಈ ಕಡೆ ಹೆಂಗೋ ಒಂಥರ ಕನೆಕ್ಟ್ ಇರ್ತಾರೆ. ಅದು ಕೆಲವೊಂದ್ಸಲ ನನ್ನ ಕೂರ್ಗೀಸ ಅಂತ ಕೇಳೋರು, ನೀವು ಕೂರ್ಗಿನಾ ಅಂತ ಕೇಳೋರು, ಗೊತ್ತಿಲ್ಲ ನನ್ಗೆ. ನಾ ಹಾಸನ್ ಕಡೆ ಅಂದ್ರೆ ನೀವು ಕೂರ್ಗೀಸ ಅಂತ ಕೇಳೋರು. ನಾನು ಇಲ್ಲ, ಕೂರ್ಗೀಸ್ ಅಲ್ಲ, ಗೌಡ್ರು ನಾವು, ಗೌಡ್ರು ನಾನು ಅಂತ ಹೇಳುವೆ. ಅಂತ ಕೂರ್ಗಿ ಹುಡ್ಗಿ ತರ ಕಾಣ್ತೀರಾ ನೀವು ಅಂತ ಅನ್ನೋರು ಎಷ್ಟೊಂದ್ ಜನ. ಮತ್ತೆ ತುಂಬಾ ಜನ ಬಂದು ನೀವು ನೀತು ತಂಗಿನಾ, ಅದಂತ ಕೇಳಿದಾರೆ ತುಂಬಾ ಜನ. ನೀತು ನೀವು ಸಿಸ್ಟರ್ಸಾ, ಒಂದೇ ತರ ಇದ್ದೀರಾ ನೀವು ಅಂತ ಅನ್ನೋ. ನೀತು ನಾವೆಲ್ಲ ಅವಾಗ ಅಮೃತ ಮಹೋತ್ಸವದಲ್ಲಿ ಮೀಟ್ ಮಾಡಿದ್ವಿ, ಹರಿಪ್ರಿಯಾ. ಮುಖ ನೋಡಿದ್ರೆ ನೀವು ಹಾಗೆ ಅನ್ನಿಸ್ತೀರಾ?
ಓಕೆ, ನಾನು ಅದನ್ನ Similarity. ಎಸ್ ಅಂತೀನಿ. ಸಿಮಿಲರ್. ತುಂಬಾ ಜನ ಈಗ ಅನ್ಕೊಂಡಿರೋರು ನೀವು ಕಮೆಂಟ್ ಮಾಡ್ಬೋದು, ಆಕ್ಚುಲಿ ನೀವು ಹಾಗೆ ಅನ್ನಿಸ್ತೀರ. ಓಕೆ. ಅವಾಗ ನಿಮ್ಮ ಬ್ಯಾಚ್ ಇತ್ತಾ ಅಮೃತ ಮಹೋತ್ಸವ ಟೈಮಲ್ಲಿ? ಆ ಟೈಮಲ್ಲಿ ಹರಿಪ್ರಿಯಾ ಮತ್ತೆ ಪ್ರಜ್ಞಾ ಅಂತ ಒಂದು ಹುಡುಗಿ ಹೌದು, ಗೊತ್ತು, ಗೊತ್ತು, ಅವರು ಇವರು ಎಷ್ಟೊಂದು ಜನ ಒಂದು ಗ್ರೂಪ್ ಇರ್ತಿತ್ತು. ಚೆನ್ನಾಗಿರ್ತಿತ್ತು ಕಮ್ಯುನಿಕೇಶನ್ ಎಲ್ಲ. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇದು ಓಪನಿಂಗ್ ಮಾಡಿದಾಗ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಚೌಟ್ರಿಲ್ ಪ್ರಾಕ್ಟೀಸ್ ಮಾಡ್ತಿದ್ದು. ನೋಡಿದೀನಿ ಕೂಡ ಅದನ್ನ. ಹೌದಾ? ನಾನು ಮೀಡಿಯಾದಲ್ಲಿ ಇದ್ದೆ, ಈ ತರದೆಲ್ಲ ಮಾಡ್ತಿರ್ಬೇಕಾರೆ ರವಿ ಸರ್ ಎಲ್ಲ ಇದ್ದಾಗ ನಾನು ರಾಮ್ ಕುಮಾರ್ ಸರ್ ಜೊತೆ ಒಂದ್ ಸಾಂಗ್ ಮಾಡಿದೆ. ದೆನ್ ವಿಜಯ್ ರಾಘವೇಂದ್ರ ಅವ್ರ ಜೊತೆ ಒಂದು ಮಾಡಿದ್ದು, 2 songs ಮಾಡಿದ್ದೆ. ಬಟ್ ನಾನು ನಿಮ್ಮನ್ನ ಅವಾಗ ರೆಕಗ್ನೈಸ್ ಮಾಡಿಲ್ಲ. ಅದನ್ನ ಗೊತ್ತಾಗಿಲ್ಲ, ಅವ್ರು ರಂಜಿತಾ ಇವರು ಅಂತ ಹಂಗ್ ಗೊತ್ತಾಗಿಲ್ಲ. ಬಿಕಾಸ್ ಎಲ್ಲರೂ ದೊಡ್ಡ ಕಲಾವಿದರ ಬೊಕೆ ಅಂತೀವಲ್ಲ, ಹೌದು ಹೌದು ಬಳಗ ಹಂಗಿತ್ತು. ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ರಿ. ಎಲ್ಲಾ ಡ್ಯಾನ್ಸ್ ಮಾಸ್ಟರ್ಸ್ ಗಳಿದ್ರು, ಇನ್ಕ್ಲೂಡಿಂಗ್ ಶಿವಣ್ಣ. ಎಲ್ಲರೂ ಡ್ಯಾನ್ಸ್ ಪ್ರತಿಯೊಬ್ರು ಇಂಡಸ್ಟ್ರಿಯಲ್ಲಿ ಇಲ್ದೇ ಇರೋರು ಇಲ್ಲ ಅನ್ನಂಗಿಲ್ಲ. ಆ ಜಾಗದಲ್ಲಿ ಪ್ರತಿಯೊಬ್ರು ಚಿಕ್ಕವರು ದೊಡ್ಡವರು ಅಂತ ಯಾವ ಇದು ಇರ್ಲಿಲ್ಲ, ಎಲ್ಲಾರು ಇದ್ರು ಅಲ್ಲಿ, ಎಲ್ಲಾರು ಇದ್ರು. ಆ ಟೈಮೇ ಚೆನ್ನಾಗಿತ್ತಾ? ಅದು ಚೆನ್ನಾಗಿತ್ತು. ಅದೇ ಒಂಥರ ಖುಷಿ ಹೇಳ್ತೀನಲ್ಲ. ಬಟ್ ನನಗೆ ಮಾಡಕ್ಕೆ ಇಷ್ಟ ಇತ್ತು ಮನ್ಸೊಳಗೆ. ನಾನು ಮಾಡಬೇಕು, ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು, ಒಳ್ಳೆ ಇದು ಮಾಡ್ಬೇಕು ಅನ್ನೋದು ಗೊತ್ತಿತ್ತು. ಬಿಕಾಸ್ ಆಫ್ ಆ ಲೈನ್ ಹೇಗೆ ಹೋಗೋದು ನನಗೆ ಗೊತ್ತಿರಲಿಲ್ಲ. ಬಟ್ ನೀವು ಅಟ್ಲೀಸ್ಟ್ ಪ್ರೊಡಕ್ಷನ್ ಬಂದ್ಮೇಲೆ ನಿಮ್ದೇ ಒಂದು ಅಂಕಲ್ ಪ್ರೊಡಕ್ಷನ್ ಅಂತೆಲ್ಲ ಹೇಳಿದ್ರಿ. ಯಾವ್ದೋ ಕಥೆ ನಾನೇ ಹೀರೋಯಿನ್ ಆಗಿ ಬರ್ತೀನಿ ಅಥವಾ ಲೀಡ್ ಆಗಿ ಬರ್ತೀನಿ ಅಂತ ಅನಿಸ್ತಿಲ್ವಾ? ಹಂಗೂ ನಾನು ಅದ್ರಲ್ಲೊಂದು ಸಾಂಗ್ ಮಾಡಿದೆ, ಕಾಲಾಯ ತಸ್ಮೈ ನಮ್ಮದಲ್ಲಿ ಒಂದು ಸಾಂಗ್ ಮಾಡಿದೆ ನಾನು. ಹೌದಾ? ಪ್ರೀತಿ ಅಂದ್ರೆ ಸುಳ್ಳ, ಪ್ರೀತಿ ಅಂದ್ರೆ ಮುಳ್ಳ ಅಂತ ಒಂದು ಸಾಂಗ್ ಇದೆ. ಸೊ ಅದ್ರಲ್ಲೊಂದು ಚಿಕ್ಕದಾಗಿ ಆಸೆ ಇದ್ದೇ ಇರತ್ತಲ್ಲ, ಸೊ ಅದ್ರಲ್ಲೊಂದು ಸಾಂಗ್ ಮಾಡಿದೆ ನಾನು. ಬಟ್ ಯಾರು ಕನೆಕ್ಟ್ ಆಗಿರಲ್ಲ ನಿಮಗೆ? ಇಲ್ಲ, ಅವರೇ ಅಂತ ಕನೆಕ್ಟ್ ಆಗಿರಲ್ಲ. ಕನೆಕ್ಟ್ ಆಗಿರಲ್ಲ. ಅದು ಒಂದು ಮಾಡಿದೆ. ಅದಾದ್ಮೇಲೆ ಇಲ್ಲ, ಸ್ಟೈಲ್ ಕಿಂಗ್ ಮಾಡೋದ್ರೊಳಗೆ ನಮ್ದು ರೆಸ್ಟೋರೆಂಟು ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಬಿಕಾಸ್ ನಾನು ಅದನ್ನು ಬಿಸ್ನೆಸ್ಸು ನೋಡ್ಕೋಬೇಕಾಗಿತ್ತು. ಸೊ ಇದನ್ನು ಇದ್ರಿಂದ ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಸೊ ಆರ್ ಯು ಬ್ಯಾಕ್ ನೌ? ಡೆಫಿನೆಟ್ಲಿ ವಾಪಸ್ ಬಂದಿದ್ದೀನಿ. ಬರ್ತಾ ಇದ್ದೀನಿ. ಇದು ಸ್ಮಾಲ್ ಸ್ಕ್ರೀನ್ಗೋ ಬಿಗ್ ಸ್ಕ್ರೀನ್ಗೋ? ಎರಡಕ್ಕೂ ನೋಡೋದ್ಲಿ ಪರ್ಟಿಕ್ಯುಲರ್ ಆಗಿ ಇವಾಗ ನಾನು ಇದು ಹೇಳಕ್ಕಾಗಲ್ಲ. ಬಿಕಾಸ್ ಇವಾಗ ನಾನು ನೋಡಿದ ಮಟ್ಟಿಗೆ ಸ್ಮಾಲ್ ಸ್ಕ್ರೀನ್ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ನಿಜವಾಗ್ಲೂ ಅವಾಗ ಸ್ಮಾಲ್ ಸ್ಕ್ರೀನ್ ಅಂದರೆ ಏನೋ ಅನ್ನೋ ಥರ ನೋಡೋರು. ಇವಾಗ ಬಿಗ್ ಸ್ಕ್ರೀನ್ಗಿಂತ ಸ್ಮಾಲ್ ಸ್ಕ್ರೀನ್ಗೆ ಕ್ರೇಜ್ ಜಾಸ್ತಿ ಆಗಿದೆ. ಅವ್ರನ್ನ ರೆಕಗ್ನೈಸ್ ಮಾಡೋವಷ್ಟು ಜನ ನಮ್ಮ ಬಿಗ್ ಸ್ಕ್ರೀನ್ ಅವ್ರನ್ನ ಅಷ್ಟು ರೆಕಗ್ನೈಸ್ ಮಾಡಲ್ಲ. ಕಿರುತೆರೆ ಹೆಚ್ಚು ಜನಪ್ರಿಯತೆನ ಕೊಡ್ತಿದೆ. ನಾನು ನೋಡ್ದಾಗೆ ತುಂಬಾನೇ ಕೊಡ್ತಾ ಇದೆ. ಸೊ ನಾನು ಅದಕ್ಕಾಗಿ ಸ್ಟಿಕನ್ ಆಗಲ್ಲ, ಅದೇ ಬೇಕು ಇದೇ ಬೇಕಂತ. ಇವಾಗ ಫೋಟೋಶೂಟ್ ಆಯ್ತಾ ನಿಮ್ದು? ಆಗಿದೆ. ಇವಾಗ ಫೋಟೋಶೂಟ್ ಆಗಿದೆ. ಫೋಟೋಶೂಟ್ ನಮಗೆ ಕಳಿಸ್ಬೇಕು. ಇದನ್ನ ಮಾತಾಡ್ತಾ ಅದನ್ನ ತೋರಿಸ್ತೀನಿ ಜನಕ್ಕೆ. ಖಂಡಿತ ಫಾರ್ವರ್ಡ್ ಮಾಡ್ತೀನಿ ನಾನು. ಸೊ ಇವಾಗ ಹೇಗಿದ್ದಾರೆ ಫೋಟೋಶೂಟ್ ಅಲ್ಲಿ? ಬಿಕಾಸ್ ಬೇರೆ ನಿರ್ದೇಶಕರು ನೋಡ್ಲಿ, ಬೇರೆ ಪ್ರೊಡಕ್ಷನ್ ಹೌಸ್ ಅವ್ರು ನೋಡ್ಲಿ, ಇದು ಯಾವ್ದೋ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಅಂತ ಅನ್ಸಿದ್ರೆ ಖಂಡಿತ ಯಾವ ಕ್ಯಾರೆಕ್ಟರ್ ನೀವು ಸೂಟ್ ಆಗ್ತೀರಾ ಇವಾಗ? ಯಾವ ತರ ನಿಮ್ಗೆ ಅನ್ಸಿರೋ ಕ್ಯಾರೆಕ್ಟರ್ ಏನು? ನನಗೆ ಇವಾಗ ಇತ್ತೀಚೆಗೆ ಫೋಟೋಶೂಟ್ ಮಾಡಿದಾಗ ಜಸ್ಟ್ ಅವರೆಲ್ಲ ಹೇಳೋದು, ಮ್ಯಾಮ್ ನೀವು ನೆಗೆಟಿವ್ ರೋಲ್ಗೆ ಸೂಪರ್ ಆಗಿ ಸೂಟ್ ಆಗ್ತೀರಾ. ಒಂದ ರಿಚ್ ಲೇಡಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾರೆ ಗೊತ್ತಾ, ಅಂಥದ್ದು ಪರ್ಫೆಕ್ಟ್ ಆಗಿ ಸೂಟ್ ಆಗ್ತೀರಾ. ನಾನು ಅಷ್ಟು ನೆಗೆಟಿವ್, ಅಷ್ಟು ನೆಗೆಟಿವ್ ಅಂದ್ರೆ ವಾಯ್ಸು ಅದೆಲ್ಲ ಅಷ್ಟು ಜೋರಿಲ್ಲ ನಂದು. ಬಟ್ ನಾನು ಸೂಟ್ ಆಗ್ತೀನಿ, ಪಕ್ಕ ಸೂಟ್ ಆಗ್ತೀರಾ ಮ್ಯಾಮ್. ನೆಗೆಟಿವ್ ರೋಲಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತೀರಾ. ಇದೆ ನಿಮ್ಮಲ್ಲಿ ಇದೆ, ಅದನ್ನ ಮಾಡ್ಬೋದು ನೀವು ಸೆಲೆಕ್ಟ್ ಮಾಡಂಗಿದ್ರೆ ಆ ತರ ಮಾಡಿ ಅಂತ ಹೇಳ್ತಾರೆ. ಕಥೆಗಳು ಬರ್ತಾ ಇದೆಯಾ ನಿಮ್ಗೆ? ಇನ್ನ ಗೊತ್ತಿಲ್ಲ ಅಲ್ಲ, ಈಗ ಸ್ಟಾರ್ಟ್ ಮಾಡ್ತಾ ಇರೋದಲ್ಲ. ಈಗ ನಿಮ್ ಥ್ರೂ ಎಲ್ಲಾರ ಥ್ರೂನು ಗೊತ್ತಾಗಿ. ಸೊ ನೆಕ್ಸ್ಟ್ ರಂಜಿತಾ ಅಂದ್ರೆ ಹರೀಶ್ ಅವ್ರದ್ದು ನ್ಯೂಸ್ 18 ಇದ್ರಲ್ಲಿ ಬಂದಿದ್ರಲ್ವಾ, ನೋಡಿದ್ವಲ್ಲ, ಹುಡ್ಗಿಗೆ ಏನಾದ್ರು ಒಂದು ಕ್ಯಾರೆಕ್ಟರ್ ಕೊಡ್ಬೇಕಪ್ಪ. ನ್ಯೂಸು ಫುಲ್ ನ್ಯೂಸ್ ಆಗ್ಬೇಕು ಇವಾಗ, ಹಂಗ್ ಮಾಡ್ಬೇಕು ಇವಾಗ ಅಷ್ಟೇ. ಇಂಡಸ್ಟ್ರಿ ಬೇರೆ ಯಾವ್ದು ಗ್ರೂಪ್ ಅಲ್ಲಿ ಇಲ್ಲ ನೀವು? ಇಲ್ಲ, ಇನ್ನೊಂದು ಚೇಂಬರ್ ಓಪನ್ ಮಾಡಿದ್ವಿ ನಾವು, ಕನ್ನಡ ಚಲನಚಿತ್ರ ಇದ್ರದ್ದು. ಫಸ್ಟ್ ಚೇಂಬರ್ ಇಂದ ಸೆಕೆಂಡ್ ಚೇಂಬರ್ ಆಗಿದೆ. ಫಸ್ಟ್ ನಾವು ಆಕ್ಚುಲಿ ಅದು ಡಬ್ಬಿಂಗ್ ಚೇಂಬರ್ ಅಂತ ಮಾಡಿದ್ದು. ಕೃಷ್ಣೇಗೌಡರು ಪ್ರೆಸಿಡೆಂಟ್, ನಾನು ಅದ್ರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಸೊ ಮಾಡಿದ್ದು, ಬಟ್ ಅದು ಉಳ್ಕೊಂಡ್ ಬಂದಿದೆ ಕೂಡ. ಸೊ ತುಂಬಾನೇ ಹೋರಾಟ ಮಾಡಿದ್ರು ಗೌಡ್ರು ಎಲ್ಲಾರು. ಹೌದು. ಸೊ ಅದ್ರಲ್ಲೇ ನಾವೀಗ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು 50ನೇ ವರ್ಷದ ಇದು ಸೆಲೆಬ್ರೇಟ್ ಮಾಡಿದ್ವಿ ನಾವು. ನೀವು ಎಲ್ಲರ ಕಣ್ಣಿಗೆ ಬಿದ್ದೆ.
ಅವಾಗ ಯಾರು ಈ ಹೆಣ್ಮಗಳು ಹಿಂಗ್ ಓಡಾಡ್ತಿರೋರು? ಅವಾಗ ಎಲ್ಲಾರು ನಮ್ಮ ಪ್ರೆಸ್ ಅವ್ರಿಗೆ ಗೊತ್ತಲ್ಲ, ಮೋಕ್ಷೇಂದ್ರ ಅವ್ರು ಇವ್ರು ಮನು ಅವರೆಲ್ಲಾರು, ಏನಮ್ಮ ನೀನು ಇಲ್ಲೇ ಎತ್ಕೊಂಡು ಯಾರ ಕಣ್ಗೂ ಕಾಣಿಸ್ತಾ ಇಲ್ವಾ, ನೀನು ಎಲ್ಲ ಹೋಗ್ಬಿಟ್ಟಿದ್ದೆ, ಇವಾಗ ಬರ್ಬೇಕು, ಎಂತೆಂತವ್ರು ಬರ್ತಾ ಇದಾರೆ, ನಿಮ್ಮಂತವ್ರು ಇಂಡಸ್ಟ್ರಿ ಹಳೆ ಕ್ಯಾಮ್ರಾಮನ್ಗಳು ಈಗಲೂ ಇದಾರೆ. ಡಾನ್ಗಳು ಅವ್ರು ನಿಜವಾಗ್ಲೂ ಅವ್ರಿಗೆ ಹೇಳ್ತಾ ಇದಾರೆ, ಬುದ್ಧಿ ಇಲ್ಲ ನಿನ್ಗೆ, ಏನ್ ಮಾಡ್ತೀಯ ಕುತ್ಕೊಂಡ್ ಮನೇಲಿ, ಕಮ್ ಬ್ಯಾಕ್ ಮಾಡು ನೀನು ಫಸ್ಟ್. ಸೊ ಅಂತ ಅವಾಗ ಎಲ್ಲಾರ ಕಣ್ಣಿಗೆ ಬಿದ್ದು, ಆಗ ಇನ್ನ ಏನಂದ್ರೆ ನನ್ಗೆ ನಮ್ಮ ಟೀಮ್ಗೆ ಆ ಚೇಂಬರ್ಗೆ ಬರೋರು, ಇದು ಸ್ಯಾಂಡಲ್ವುಡ್ ಸೊಸೈಟಿ ಅಂತ ಮಾಡ್ತಾ ಇದ್ದೇವೆ ಆ ಚೇಂಬರ್ ಇಂದ. ಸೊ ಅಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು, ಪಿ ಶೇಷಾದ್ರಿ ಅವರು, ನಂಜುಂಡೇಗೌಡರು, ತುಂಬಾ ಜನ ಹಳೆ ಡೈರೆಕ್ಟರ್ಗಳಿದ್ದಾರೆ, ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು. ಸೊ ಒಂದು 10-11 ಜನ ಇದೆ ಆ ಟೀಮಲ್ಲಿ. ಸೊ ಅವ್ರುಗಳೆಲ್ಲ ಸಿಗ್ತಾ ಇದ್ರು, ಅವ್ರುಗಳೆಲ್ಲ ಮೀಟಿಂಗ್ ಇದ್ದಾಗ ಸಿಗ್ತಾರೆ. ಸೊ ಅವ್ರು ಹೇಳೋದು, ಏನ್ ಮಾಡ್ಬೇಕು ಅಂತ ಇದ್ ಮಾಡ್ತಾ ಇದೀಯಾ ಇವಾಗ? ಇಲ್ಲ ಸರ್, ಕಮ್ ಬ್ಯಾಕ್ ಮಾಡ್ತೀನಿ ಇವಾಗ. ಫಸ್ಟ್ ಮಾಡ್ಬೇಕಾದ್ರೆ ಕೆಲಸ ಹೇಳ, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಎಕ್ಸ್, ಈ ಎಲ್ಲಾ ಕಡೆ ನಿಮ್ದೊಂದು ಹ್ಯಾಂಡಲ್ ಓಪನ್ ಮಾಡ್ಬೇಕು. ಖಂಡಿತ. ಗೊತ್ತಿಲ್ಲ, ರಂಜಿತಾ ಪಕ್ಕದ ಮನೆ ಹುಡುಗಿ ಅಂತಾನೋ ಅಥವಾ ರಂಜಿತಾ ಅಫಿಷಿಯಲ್ ಅಂತಾನೋ, ವಾಟ್ ಎವರ್ ಇಟ್ ಈಸ್. ಸೊ ಹಂಗ್ ಕಾಣಿಸ್ಕೊಳಕ್ ಶುರುವಾದ್ರೆ ಆಗ ಜನ ಒಂದಷ್ಟು ನೀವು ಡೈಲಿ ನೀವು ಜನರ ಜೊತೆ ಟಚ್ ಅಲ್ಲಿ ಇರೋಕ್ ಶುರುವಾದ್ರೆ, ಇಲ್ಲ ನಿಮ್ಮನ್ನ ಹೆಂಗ್ ರೀಚ್ ಆಗೋದು ನಾವು? ಯಾರೋ ನೋಡಿದವರು, ಹೇ ಮೇಡಮ್ ಎಲ್ಲೋ ಇದಾರೆ, ಅವ್ರಿಗೊಂದು ಹಾಯ್ ಹೇಳೋಣ ಅಂತ ಅನ್ಸಿದ್ರೆ ಎಲ್ಲಿ ಬರ್ಬೇಕು ನಾವು? ಹೌದು, ಅದನ್ನ ಕ್ರಿಯೇಟ್ ಮಾಡ್ಬೇಕು ನಾನು ಫಸ್ಟ್. ನೋಡಿ, ಇನ್ನು ಸೋಷಿಯಲ್ ಮೀಡಿಯಾಗೆ ಮೊದಲ ಹೆಜ್ಜೆಯ ಆಲೋಚನೆಯಲ್ಲಿದ್ದಾರೆ. ಎಪಿಸೋಡ್ ಇನ್ನೇನ್ ಬರೋ ಟೈಮ್ ಮೇಡಮ್ ಓಪನ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. ನಾವು ಮಾಡ್ತೀನಿ, ಖಂಡಿತ ಮಾಡೋಣ. ಅವಾಗ ಮುಗ್ಧವಾಗಿ ಏನ್ ಹೇಳಿದ್ರು ಕೇಳಿಸ್ಕೊಂಡ್ಬಿಡ್ತಿದ್ರಿ, ಇವಾಗ ಏನ್ ಹೇಳಿದ್ರು ಅದನ್ನ ಅದು ಸರಿನೋ ತಪ್ಪೋ ಹೇಗೆ ನನ್ಗೆ ಮಾಡ್ತೀನಿ, ನಾನು ಮಾಡ್ತೀನಿ ಅಂದ್ಮೇಲೆ ಅದನ್ನ ಮಾಡ್ಲಾ ಬೇಡವಾ ಎಲ್ಲ ಡಿಸಿಷನ್ ತಗೊಳ್ಳೋ. ಇವಾಗ ಯಾರು ಗಾಡ್ ಫಾದರ್ ನಿಮ್ಗೆ ಇಂಡಸ್ಟ್ರಿಗೆ? ಅದೇ ಈಗ ಹೇಳದ್ನಲ್ಲ, ಈಗ ನನ್ಗೆ ಮೀಡಿಯಾದವರೇ ಗಾಡ್ ಫಾದರ್ ಆಗ್ಬೇಕೀಗ. ನಿಜವಾಗ್ಲೂ ಮೀಡಿಯಾನೇ ಗಾಡ್ ಫಾದರ್ ಆಗ್ಬೇಕು. ಮುಂಚೆ ಅಂದ್ರೆ ಈಗ ಫ್ಯಾಮಿಲಿ ಇರ್ತಿತ್ತು, ಅವ್ರು ಹೇಳಿದ್ದು ಮತ್ತೆ ಈ ಮ್ಯಾನೇಜರ್ಗಳು ಹೇಳಿದ್ದೆ ಒಂದು ಇರ್ತಾ ಇತ್ತು ನನ್ನ ತಲೆಯಲ್ಲಿ. ಈಗ ಹಂಗಲ್ಲ, ಈಗ ಮೀಡಿಯಾ ವಿತ್ ಸೋಷಿಯಲ್ ಮೀಡಿಯಾ, ಇವರೇ ಗಾಡ್ ಫಾದರ್. ಯಜಮಾನ್ರು ಸಪೋರ್ಟ್ ಇದೆ. ಇದೆ. ಅವ್ರೇನು ಅನ್ಲಿಲ್ವಾ, ಬೇಡ ಬಿಡು ಇನ್ನೇನು ನಾವು ದೊಡ್ಡ ಬಿಸ್ನೆಸ್ ಅಲ್ಲಿ ಇದೀವಿ, ಆರಾಮ ಸೆಟ್ಲ್ ಆಗಿದೀವಿ, ವೈ ಅಗೈನ್ ಸ್ಕ್ರೀನ್ ಯಾಕೆ ಹೋಗ್ಬೇಕು? ಇಲ್ಲ ನಾನೇ ಹೇಳಿದ್ದು, ಇಷ್ಟು ದಿನ ಹಿಂದೆ ಉಳ್ಕೊಂಡಿದ್ ಸಾಕು, ಇವಾಗ ಅಟ್ಲೀಸ್ಟ್ ನನ್ ಮತ್ತೆ ಬರ್ಬೇಕಂತ ಆಸೆ ಇದೆ ನನ್ಗೆ, ಸೊ ಕಮ್ ಬ್ಯಾಕ್ ಮಾಡೋಣ ಅನ್ಕೊಂಡಿದೀನಿ ಅಂತ ಯುವ ವಿಶ್ ಅಂದ್ರು ಅವರು. ಒಂದು ಓಪನ್ ಆಗಿ ನೀವು ಹೇಳಿದ್ದು, ತುಂಬಾ ಜನ ಹೆಣ್ಮಕ್ಳಿಗೆ ಆ ಥರ ಇದ್ದಾಗ ಬಹುಶಃ ಇದೊಂದು ದೊಡ್ಡ ಸ್ಫೂರ್ತಿ ತುಂಬುತ್ತೆ ಅನ್ಸುತ್ತೆ. ಬಿಕಾಸ್ ಯು ಟೋಲ್ಡ್ ಓಪನ್ಲಿ, ಮಗು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಅದಾಗ್ಲಿಲ್ಲ, ಅದರಿಂದ ಹೊರಗೆ ಬರಬೇಕು, ಹಾಗಾಗಿ ನಾನು ಬ್ಯುಸಿ ಆಗಬೇಕು, ನಾನು ಮತ್ತೆ ಇಂಡಸ್ಟ್ರಿಗೆ ಬರ್ತಿದ್ದೀನಿ. ಇವಾಗ ತುಂಬಾ ಹೆಣ್ಮಕ್ಳಿಗೆ ನೀವು ಒಂದು ಮಾದರಿ ಆಗ್ತೀರಾ, ಅಂದ್ರೆ ಆ ಥರ ಎಲ್ಲ ಯೋಚನೆ ಮಾಡೋರಿಗೆ. ನಿಜ ಸರ್, ಬಿಕಾಸ್ ಎಲ್ಲ ನಮ್ಮ ಕೈಯಲ್ಲಿರಲ್ಲ. ದೇವರು ಯಾವ್ಯಾವ ಟೈಮ್ಗೆ ಏನೇನು ಮಾಡ್ಬೇಕಂತ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿರ್ತಾನೆ. ಸೊ ನಾವು ಅದ್ರೊಳಗೆ ಒದ್ದಾಡ್ತಾ ಇರ್ತೀವಿ, ಬಟ್ ಅದೇ ಬುದ್ಧಿ ನಮಗೂ ಕೊಟ್ಟಿರ್ತಾನೆ. ಇದರಲ್ಲೇ ಕುತ್ಕೊಂಡಿದ್ರೆ ನೀನು ಏನೂ ಮಾಡೋಕ್ಕಾಗಲ್ಲ, ಇದರಿಂದ ಹೊರಗೆ ಬಾ, ಅವಾಗಾದರೂ ಏನೋ ಒಂದು ಇನ್ನೊಂದು ಸಿಗ್ಬೋದು. ಇಲ್ಲಿ ಸಿಗದೆ ಇರೋ ಖುಷಿ ಇನ್ನೊಂದ್ರಲ್ಲಿ ಎಲ್ಲೋ ಸಿಗ್ಬೋದು. ಸೊ ಅನ್ನೋದಿರತ್ತೆ, ಅದನ್ನು ನಾವು ತಗೋಬೇಕಾದ ಅಷ್ಟೇ. ನಾನು 6 ವರ್ಷ ತೊಗೊಂಡು ಕುತ್ಕೊಂಡೆ ಫ್ಯಾಮಿಲಿ ಅಂದ್ಕೊಂಡು, ಹೀಗಾಯಿತು, ಅದ್ರ ಟೈಮ್ ಮುಗ್ದೋಯ್ತು, ಇನ್ನು ನೆಕ್ಸ್ಟ್ ಬೇರೆ ಏನೋ ಇದೆ, ಅದಕ್ಕೆ ಪ್ರಯತ್ನ ಪಡೋಣ. ಸೊ ಅದರಿಂದ ಹೆಜ್ಜೆ ಇಡೋಣ, ಅದರಿಂದ ಇನ್ನೂ ಏನೇನೋ ಸಿಗ್ಬೋದೇನೋ ಹೇಳೋಕ್ಕಾಗಲ್ಲ. ಬಟ್ ಆದರೂ ಗಟ್ಟಿ ಮನಸ್ಸು ಚೆನ್ನಾಗಿ ಮಾಡಿದ್ದೀರಾ, ಫರ್ಮ್ ಆಗಿ. ನನ್ನ ಪ್ರಕಾರ ತುಂಬ ಟೈಮ್ ತೊಗೊಂಡಿದ್ದೀರಾ. ಹೌದು, ಬಟ್ ಅದು ಮಾಡಿದ್ದೀರಾ. ಅದಕ್ಕೆ ಬಿಕಾಸ್ ಇವತ್ತು ನೀವು ಕೂತು ಅಷ್ಟು ಜಾಲಿಯಾಗಿ ನಗ್ನಗ್ತಾ ಇರ್ಬೋದೇನೋ, ಬಟ್ ಅದನ್ನ ತುಂಬಾ ಚೆನ್ನಾಗಿ ಸ್ಟ್ರೀಮ್ ಲೈನ್ ಮಾಡಿಕೊಂಡು ಮನಸ್ಸಲ್ಲಿ, ಫ್ಯಾಮಿಲಿಯಲ್ಲಿ ಫೈನಲಿ ಒಂದು ಫರ್ಮ್ ಡಿಸಿಷನ್ ಬರಬೇಕಾದ್ರೆ ಈಸಿ ಇರಲ್ಲ ಅದು. ಖಂಡಿತ. ಅಪ್ಪ ಅಮ್ಮ ಎಲ್ಲ ಏನಂತಾರೆ? ನಮ್ಮ ಪಪ್ಪ ಎಲ್ಲ ನಾವು ಚಿಕ್ಕ ಮಕ್ಳಿದ್ದಾಗಲೇ ಹೋಗಿದ್ರು. ಸೊ ಅಮ್ಮ ಇದ್ದಾರೆ. ನಿಜ, ಈ ಯಾವ ಅಮ್ಮ ಹೇಳಿದ್ರಲ್ಲ ಅವಾಗ, ಅದೇ ಅಮ್ಮ ಇವಾಗ ತುಂಬಾ ಖುಷಿ ಪಡ್ತಿದ್ದಾರೆ. ಏನಂತ? ಆ್ಯಕ್ಟ್ ಮಾಡು, ಏನಾದರೂ ಒಂದು ಮಾಡು, ಏನು ಕೂತಿದೀಯ ಮನೇಲಿ. ನಮ್ಮಮ್ಮನೇ ನನಗೆ ಇವಾಗ ಇನ್ಸ್ಪೈರ್ ಆಗ್ತಾ ಇದ್ದಾರೆ. ನಮ್ಮಮ್ಮನೇ ಏನಾದರೂ ಒಂದು ಮಾಡು ರಾಣಿ, ಮನೇಲಿ ಕುತ್ಕೋಬೇಡ, ಬಾ ಹೊರ್ಗಡೆ, ನಿನ್ಗೆ ಆ ಟ್ಯಾಲೆಂಟ್ ಇದೆ, ಬಾ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬಾ. ನಮ್ಮಮ್ಮನೇ ಈಗ ಆ್ಯಕ್ಚುಲಿ ಒಂದು 90% ನಮ್ಮಮ್ಮನೇ ಇನ್ಸ್ಪೈರ್ ನನಗೆ ಈಗ ಮತ್ತೆ ಕಮ್ ಬ್ಯಾಕ್ ಮಾಡಬೇಕಾದ್ರೆ. ಏನು ರಾಣಿ ಅಂತ ಕರೀತಾರಾ? ರಾಣಿ ಅಂತಾರೆ ಮನೇಲಿ. ಪೆಟ್ ನೇಮ್ ಹೆಸರು ನಿಮಗೆ? ಇಲ್ಲ, ಎಲ್ಲರೂ ರಾಣಿನೇ ಕರೆಯೋದು. ಯಾಕೆ? ರಾಣಿನೇ ಸಾಕಲ್ವಾ, ರಾಣಿಗಿಂತ ಇನ್ನೇನ್ ಬೇಕು?
ಅಲ್ಲ, ರಂಜಿತಾ ಹೊಟ್ಟೋಯ್ತು ರಾಣಿ ಬಂತಲ್ಲ. ರಂಜಿತಾ ಸ್ಕ್ರೀನ್ ನೇಮ ಒರಿಜಿನಲ್ ನೇಮ? ಸ್ಕ್ರೀನ್ ಒರಿಜಿನಲ್ ಎರಡು ಇತ್ತು. ಸ್ಕ್ರೀನ್ ಸ್ಟಾರ್ಟಿಂಗ್ ಇಂದಾನು ರಂಜಿತಾ ನಂದು, ಚೇಂಜ್ ಮಾಡಿಲ್ಲ. ರಾಣಿ ನಿಮ್ ಫ್ಯಾಮಿಲಿ ಫ್ಯಾಮಿಲಿ ನೇಮ್, ನಿಕ್ ನೇಮ್ ಇರುತ್ತಲ್ಲ, ಪೆಟ್ ನೇಮ್, ಆ ತರ ಹಂಗೆ ಎಲ್ಲರೂ ರಾಣಿ ಅಂತಾನೆ. ಬಟ್ ಈಗ ಒಂದು ಕ್ವಶನ್ ಇದೆ ಇಂಡಸ್ಟ್ರಿಯಲ್ಲಿ, ನೀವು ವಾಪಸ್ ಬಂದ್ಮೇಲೆ ಮತ್ತೆ ರಂಜಿತಾ ಅಮ್ಮನ್ ಸೆರೆ ಹಿಡ್ಕೊಂಡೇ ಓಡಾಡ್ತಾರ? ಇಲ್ಲಪ್ಪ, ನಮ್ಮಮ್ಮನ್ ಖುಷಿ ಪಡಿಸೋ ಟೈಮ್ ಇವಾಗ. ನನ್ನ ಸ್ಕ್ರೀನ್ ಮೇಲೆ ಬಂದ್ರೆ ಅವ್ರು ಖುಷಿ ಆಗ್ತಾರೆ. ಸೊ ಅವ್ರನ್ನ ಖುಷಿ ಪಡಿಸೋ ಟೈಮ್ ಅಂತ ಅನ್ಕೊಂತೀನಿ. ಏನ್ ಸಕ್ಸಸ್ ಡೆಫಿನೇಷನ್ ನಿಮ್ ಪ್ರಕಾರ? ಸಕ್ಸಸ್ ಅನ್ನೋದು ದುಡ್ಡಿದ್ರೆ, ನೇಮ್ ಇದ್ರೆ, ಫೇಮ್ ಇದ್ರೆ ಎಲ್ಲ ಬರೋದಲ್ಲ ಸರ್. ನನ್ನ ಪ್ರಕಾರ ನಾನಿರೋ ಜಾಗದಲ್ಲಿ, ನನ್ನ ಸುತ್ತ ಇರೋ ಜನಗ ಮುಖದಲ್ಲಿ ನಗು ತರಿಸಿ ನಾನು ಖುಷಿಯಾಗಿರ್ತೀನಲ್ಲ, ಅದು ನನ್ನ ಪ್ರಕಾರ ಸಕ್ಸಸ್ ಅಂದರೆ. ಒಬ್ಬ ಕಲಾವಿದರಿಗೆ, ಕಲೆಯನ್ನೇ ತೊಡಗಿಸ್ಕೊಂಡ್ರು ಮತ್ತು ಆಸೆ ಪಟ್ಟಿರೋರಿಗೆ ಒಂದು ಸಾರ್ಥಕತೆ ಯಾವಾಗ ಸಿಗುತ್ತೆ? ಯಾವಾಗ ಅಂದರೆ, ಈಗ ನಾನೇ ಹೇಳಿದೆ, ಜನಗಳು ಎಷ್ಟು ಕೋಟಿ ಕೊಟ್ಟರು ನಮ್ಮನ್ನು ರೆಕಗ್ನೈಸ್ ಮಾಡಲ್ಲ. ನನ್ನ ಹತ್ರ ಕೋಟಿ ಇದೆ, ಬಾರಬ್ಬ ನಾನು ಬೆಂಜಲ್ಲಿ ಬರ್ತೀನಿ, ನಾನು ಆಡಿಲ್ ಬರ್ತೀನಿ ಅಂದರೆ ಕೇರೇ ಮಾಡಲ್ಲ, ನೀನು ಯಾವುದ್ರಲ್ಲಿ ಬಂದು ಹೇಳಿದ್ರು. ಬಟ್ ಈ ಕಲಾವಿದರಿಗೆ ದೇವರು ಕೊಟ್ಟಿರೋ ವರ ಅಂತಲೇ ಹೇಳಬೇಕು. ಆ ಮುಖಕ್ಕೆ ಮೇಕಪ್ ಬಣ್ಣನ ಹಚ್ಕೊಂಡು ಆ ಸ್ಕ್ರೀನ್ ಮೇಲೆ ಬರ್ತೀವಲ್ಲ, ಸ್ಮಾಲು ಬಿಗ್ಗು ಸೆಕೆಂಡ್ರಿ, ಬರ್ತೀವಲ್ಲ, ಆ ರೂಪನ, ಆ ಪಾತ್ರನ ನೋಡಿ ಇಷ್ಟಪಡ್ತಾರಲ್ಲ, ಅದು ಸಾಧನೆ ಅಂದರೆ, ನಿಜ ಸಾಧನೆ ಅಂದರೆ ಅದು. ಈಗ ಎಷ್ಟೊಂದು ಜನ ಆರ್ಟಿಸ್ಟಾ ಇವರೇನು ಅಂತಾರೆ, ಬಟ್ ಎಲ್ಲರಿಗೂ ಇದು ಸಿಗಲ್ಲ. ಆಮೇಲೆ ಎಷ್ಟೊಂದು ಜನ ಆರ್ಟಿಸ್ಟ್ಗಳು ಆ ಲೆವೆಲ್ಗೆ ಹೋಗೋಕ್ಕಾಗಲ್ಲ. ಎಷ್ಟೋ ಕೆಲವು ಜನಕ್ಕೆ 100 ಜನದಲ್ಲಿ ಒಂದು 20 ಜನ ಮೇಲ್ ಬರ್ಬೋದು, 80 ಜನ ಕೆಳಗಿರ್ಬೋದು. ಬಟ್ ಒಂದು ಚಾನ್ಸ್ ಅಂತ ಸಿಗತ್ತಲ್ಲ ಬಣ್ಣದ ಲೋಕದಲ್ಲಿ, ಅದನ್ನು ಉಳಿಸ್ಕೋಬೇಕು. ನಾನೇ ಹೇಳದ್ನಲ್ಲ, ನಾನು ದಡ್ಡಿ ಅಂತ, ನನಗೆ ದೇವ್ರು ಕೊಟ್ಟಿದ್ದು, ಆ ಸರಸ್ವತಿ ನನಗೆ ಕೊಟ್ಟಿದ್ಲು. ನಾನು ದಡ್ತನೋ ಇನ್ನೊಂದು ಸೆಕೆಂಡ್ರಿ, ಬಟ್ ನಾನು ಬ್ರೇಕ್ ಮಾಡ್ಕೊಂಡಿದ್ದೆ. ಬಟ್ ಈಗ ನೆಕ್ಸ್ಟ್ ಅದನ್ನು ಉಳಿಸ್ಕೋಬೇಕು. ನನಗೊಂದು ಕಲಾವಿದೆ ಅನ್ನೋದನ್ನು ಕೊಟ್ಟಿದ್ದಾರೆ ದೇವರು ಅಂದಾಗ, ನಾನು ಮತ್ತೆ ಅದನ್ನು ಉಳಿಸ್ಕೋಬೇಕು, ನನ್ನ ಸ್ಥಾನ ನಾನು ಕ್ರಿಯೇಟ್ ಮಾಡ್ಕೋಬೇಕು. ಯಾರು ನಿಮ್ಮ ಫೇವ್ರೇಟ್ ಆ್ಯಕ್ಟ್ರು, ಆ್ಯಕ್ಟ್ರೆಸ್ ಎಲ್ಲ ಯಾರು? ನಾನು ನಿಜ ಹೇಳ, ನನಗೊಂದು ಹೊಸ ಹುಡುಗನೂ ಆ ಪಾತ್ರಕ್ಕೆ ಜೀವ ತುಂಬಿದ್ದಾನೆ ಅಂದರೆ ನನ್ನ ಫೇವ್ರೇಟ್ ಅವನು. ಇಂಪ್ರೆಸ್ ಆಗ್ತೀನಿ ನಾನು ಇಂಥವರೇ ಆಗ್ಬೇಕು ಹಿಂಗೆ ಅಂತ ಏನಿಲ್ಲ. ಅಪ್ಪ ಕಾದಲ್ಕೊಂಡೇನು ಧನುಷ್ ಅವರು, ನನಗೆ ಆ ಮೂವಿ ನೋಡಿ ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ, ಇಷ್ಟು ಇಂಪ್ರೆಸ್ ಆಯ್ತಂದರೆ ಎಂಥ ಆರ್ಟಿಸ್ಟ್ ಅಪ್ಪ ಇವರು. ಅವ್ನ ರೂಪ, ಅವ್ರ ಪರ್ಸ್ನಾಲಿಟಿ ಏನು ಬೇಡ, ಆ ಪಾತ್ರಕ್ಕೆ ಆ ಹುಡುಗ ಪರ್ಫೆಕ್ಟ್ ಅನಿಸಿದಾನಲ್ಲ, ಅವ್ರು ತುಂಬ ಇಷ್ಟ ಆದರು. ವಿಕ್ರಮ್ ಅವರು, ತಮಿಳ್ ವಿಕ್ರಮ್ ಅವರು ತುಂಬ ಇಷ್ಟ. ಅಂದ್ರೆ ಅಂತಂಥ ಪಾತ್ರಗಳು ಮಾಡ್ತಾರೆ, ಆ ಪಾತ್ರ ಮಾಡಿದಾಗ ಅದು ಅವರೇ ಆಗಿಬಿಡ್ತಾರೆ. ಕನ್ನಡದಲ್ಲಿ ಆ್ಯಸ್ ಯೂಶುವಲ್ ಅಪ್ಪಾಜಿ, ನಮ್ಮ ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರು ನಿಜವಾದ ಒಳ್ಳೆ ಕಲಾವಿದ್ರುಗಳು. ಅವ್ರ ಮುಂದೆ ನಾವುಗಳಿಗೆ ಏನೂ ಅಲ್ಲ. ನಿಮ್ಮ ಟ್ರೆಂಡ್ ಅಂದ್ರೆ 2000 ಆದ್ಮೇಲೆ ಬಂದಿರೋರಲ್ಲ, ದುನಿಯಾ ವಿಜಿ ಸರ್ ಇಷ್ಟ ಆಗ್ತಾರೆ ನನಗೆ ತುಂಬ, ಸುದೀಪ್ ಸರ್ ಇಷ್ಟ ಆಗ್ತಾರೆ, ದರ್ಶನ್ ಅವರು ಆ್ಯಸ್ ಯೂಶುವಲ್ ಅವ್ರ ಒಂದು ಸರೌಂಡಿಂಗ್ ತುಂಬ ಚೆನ್ನಾಗಿದೆ. ಹೆಣ್ಮಕ್ಳು ಪೈಕಿ ನನಗೆ ರಚಿತಾ ತುಂಬ ಇಷ್ಟ ಆಗ್ತಾರೆ. ರಚಿತಾರಾಮ್ ಅವ್ರು ಹೇಗೆ ಅಂದರೆ, ಒಬ್ಬ ಕಲಾವಿದೆ ಆಗಿನೂ ಒಳ್ಳೆ ಇದಿದೆ ಅವ್ರಿಗೆ, ಜನರಲ್ ಆಗೂ ಅಷ್ಟೇ ಫ್ರೆಂಡ್ಲಿ ನೇಚರ್ ಇದೆ ಅಂತ ಅನ್ಸುತ್ತೆ. ಮೀಟ್ ಮಾಡಿಲ್ಲ ನಾನು. ಹೌದು, ಹೌದಾ? ಮೀಟ್ ಮಾಡಿಲ್ಲ. ಅವ್ರು ತುಂಬಾ ಇಷ್ಟ ಆಗ್ತಾರೆ, ಅವ್ರು ಕ್ಯಾರಿ ಮಾಡ್ತಿರೋ ರೀತಿ ಇವಾಗ ಅದು ತುಂಬಾ ಇಷ್ಟ ಆಗತ್ತೆ ನನಗೆ. ನೀವೇನಾದ್ರೂ ಪ್ರೊಡಕ್ಷನ್ ಮಾಡಬೇಕು ಅಂತಿದ್ಯಾ? ಈಗ ಬೇಡ ಸರ್. ಈಗ ಇಂಡಸ್ಟ್ರಿ ತುಂಬಾ ಎತ್ತರಕ್ಕೆ ಹೋಗಿದೆ, ಅದು ತುಂಬಾ ಖುಷಿ. ಎತ್ತರಕ್ಕೆ ಹೋಗಿರೋದು ತುಂಬಾನೇ ಖುಷಿ. ಸೊ ಬಟ್ ಅಷ್ಟು ರೀಚ್ ಆಗೋತ್ತಿಗೆ ಹೆಂಗಾಗಿದೆ ಅಂದರೆ, ಈಗ OTT ಅವೆಲ್ಲ ಬಂದ್ಬಿಟ್ಟು ದೊಡ್ಡ ಸಿನಿಮಾಗೂ ಒಂದು ಇದಿರಲ್ಲ, ಚಿಕ್ಕ ಸಿನಿಮಾ ಮಾಡಿದವ್ರಿಗೂ ಅದು ಡಿಫ್ರೆನ್ಸಿಯೇಷನ್ ಏನು ಗೊತ್ತಾಗ್ತಾ ಇಲ್ಲ. ಅದು ಇವಾಗ ಪ್ಯಾನ್ ಇಂಡಿಯಾ ಆಗಿದೆ. ಅದು ಹೆಂಗಾಗಿದೆ ಅಂದರೆ, ಒಂಥರ ವಾರ್ ಥರ ನಡೀತಾ ಇದೆ ಅನಿಸ್ತಾ ಇದೆ. ನಿಜನ ಸುಳ್ಳು ನನ್ಗನ್ಸಿರೋದು ಸರ್, ಅದು ಒಂಥರ ವಾರ್ ಥರ. ಇವಾಗ ಯುದ್ಧದಲ್ಲಿ ಯಾರು ಗೆಲ್ತಾನೋ, ಯಾವ ಲ್ಯಾಂಗ್ವೇಜಾರ ಆಗಲಿ, ಯಾರು ಯುದ್ಧದಲ್ಲಿ ಗೆಲ್ತಾನೋ ಅವನೇ ಹೀರೋ. ಕನ್ನಡ ಇಂಡಸ್ಟ್ರಿನೋ, ತೆಲುಗು ಇಂಡಸ್ಟ್ರಿನೋ, ತಮಿಳೋ, ಹಿಂದಿನೋ ಏನೂ ಇಲ್ಲ, ಯಾರು ಗೆಲ್ತಾರೆ ಅವರೇ ಹೀರೋ. ಈ ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ ಕರೆದ್ರು ಹೋಗ್ತೀರಾ? ಹೋಗ್ತೀನಿ. ಏನಕ್ಕೆ ಹೋಗ್ತೀನಿ ಅಂದರೆ,
ನನಗೆ ಒಂದೊಂದ್ಸಲ ಅನ್ಸೋದು ಹೊರ್ಗಡೆ ಇದ್ದಾಗ ಏನು ಬೇಕಾದ್ರೂ ಮಾತಾಡ್ಬಿಡ್ತೀವಿ, ಹೆಂಗೆ ಬೇಕಾದ್ರೂ ಫೇಸ್ ಮಾಡ್ತೀವಿ. ಬಟ್ ಆ 3 months ಆ ಮನೆ ಒಳಗೆ ಇರ್ತೀವಲ್ಲ, ನಮ್ಮ ಇಡೀ ಕ್ಯಾರೆಕ್ಟರ್ನೇ ತೋರಿಸ್ಬಿಡುತ್ತೆ ಅದು. ನಾನು ನಿಜ ಒಳ್ಳೆಯವಳ ಕೆಟ್ಟವಳ. ಈಗ ನಾನು ಹೇಳ್ಬೋದು, ಸರ್ ನಾನು ತುಂಬ ಒಳ್ಳೆಯವಳು ಸರ್, ನಾನು ಎಷ್ಟು ಒಳ್ಳೆಯವಳು ಅಂತ ನಿಮಗೆ ಗೊತ್ತಿಲ್ಲ, ನಾನು ಎಲ್ಲನೂ ಫೇಸ್ ಮಾಡ್ತೀನಿ, ನಾನು ನೀರಿದ್ದಾಗೆ ಎಲ್ಲದಕ್ಕೂ ಹೊಂದ್ಕೋತೀನಿ ಅಂತ. ಬಟ್ ನಾನು ನಿಜವಾಗ್ಲೂ ಹೊಂದ್ಕೊತೀನ, ನನ್ನ ಅದು ಡಿಸೈಡ್ ಮಾಡುತ್ತೆ. ಸೊ ಅದು ನಮಗೆ ಕೆಲವೊಂದು ತಪ್ಪನ್ನ ತಿದ್ಕೊಳ್ಳೋಕ್ಕೂ ಚಾನ್ಸ್ ಕೊಡುತ್ತೆ ಅಂತ ನಾನು ಅನ್ಕೊಳ್ಳೋದು. ಗೋಲ್ ಏನು ಬದುಕಲ್ಲಿ ನಾನು ಇರೋ ಅಷ್ಟು ದಿನನೂ ನನ್ನಿಂದ 4 ಜನಕ್ಕೆ ಹೆಲ್ಪ್ ಮಾಡಬೇಕು. ನಾನು ಪೆಟ್ ಲವರ್ಸು, ತುಂಬಾ ಪೆಟ್ ಲವರ್ ನಾನು. ಸೊ 1 10 ನಾಯಿಗಳಿಗೆ ಊಟ ಹಾಕ್ತೀನಿ ನಾನು ಈಗಲೂ. 10 ನಾಯಿಗಳಿಗೆ, ರೋಡ್ ಸ್ಟ್ರೀಟ್ ಡಾಗ್ಸ್ಗೆ ಅವ್ರಿಗೆ ಮೆಡಿಸನ್ಸ್ ಏನಾದ್ರು ಬೇಕಂದ್ರೆ, ಇದು ಬೇಕಂದ್ರೆ ಎಲ್ಲ ನಾನು ಕೇರ್ ಮಾಡ್ತೀನಿ. ಸೊ ನಂಗೆ ತುಂಬ ಇಷ್ಟ, ಪೆಟ್ಸ್ ಅಂದರೆ ತುಂಬ ಇಷ್ಟ. ನಾನು ಅದಕ್ಕೆ ಏನಾದರೂ ಒಂದು ನನ್ನ ಕೈಲಿ ಮಾಡೋಕ್ಕಾದ್ರೆ ನಾನು ಮಾಡಬೇಕು ಅನ್ನೋದು ನನಗೆ ತುಂಬ ಇಷ್ಟ ಇದೆ. ನಾನು ಇರೋ ಅಷ್ಟು ದಿನನೂ ನನ್ನ ಕೈಲಿ ಎಷ್ಟು ಜನಕ್ಕೆ ಒಳ್ಳೇದು ಮಾಡೋಕ್ಕಾಗತ್ತೋ ಅದನ್ನು ಮಾಡಬೇಕು ಸರ್, ಅಷ್ಟೇ. ನಾನಂತೂ ಏನು ಹೊತ್ಕೊಂಡು ಹೋಗಲ್ಲ, ಏನೂ ಇದು ಮಾಡ್ಕೊಂಡು ಹೋಗಲ್ಲ. ಸೊ ನನ್ನ ಕೈಲಾದಷ್ಟು 4 ಜನಕ್ಕೆ ಒಳ್ಳೇದು ಮಾಡಿ, 10 ಅಲ್ಲ 100 ನಾಯಿನಾದರೂ ಚೆನ್ನಾಗಿ ನೋಡ್ಕೋಬೇಕನ್ನೋ ಆಸೆ ಇದೆ ನನಗೆ. ಅದು ತುಂಬ ಇಷ್ಟ. ಯಾಕಂದರೆ ಆ ಮೂಕ ಪ್ರಾಣಿಗಳು ಅವು ಏನು ಹೇಳ್ಕೊಳಕ್ಕಾಗಲ್ಲ, ಅವೇನು ಹೇಳೋದು ಇಲ್ಲ. ಅವು ಕಣ್ಣಲ್ಲೇ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತವೆ, ಅವು ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡೋದು. ಅವರು ಅಗ್ರೆಷನ್ ಆಗ್ತಾರೆ. ಏನಕ್ಕೆ ಅಗ್ರೆಷನ್ ಆಗ್ತಾರೆ ನಾನು ನೋಡಿರೋ ಮಟ್ಟಕ್ಕೆ? ತಿನ್ನಕ್ಕಿಲ್ಲ, ನಿನಗೆ ಏನೋ ತಿನ್ನಕ್ಕಿಲ್ಲ, ಇಲ್ಲಿಂದ ಇನ್ನೊಂದು ಜಾಗ ಕುಡಿಕೊಂಡು ಹೋಗತ್ತೆ, ಅಲ್ಲೂ ಸಿಕ್ಕಿಲ್ಲ, ಅದ್ಯಾವುದೋ ಇನ್ನೊಂದು ರೋಡ್ ನಾಯಿ, ಅದು ನಂದು ಏರಿಯಾ, ನೀನು ಇಲ್ಲಿ ಬಿಡಬೇಡ ಅಂತ ಅದನ್ನ ಜಗಳ ಮಾಡತ್ತೆ, ಅದನ್ನೆಲ್ಲೋ ಬರುತ್ತೆ. ಅದು ಕೂಟ ಇಲ್ಲ ಅಂದಾಗ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗತ್ತೆ. ಅದ್ರದ್ದೇ ಅದು ಮೈಂಡಲ್ಲಿ ನಿಮ್ಮ ಮನೆ ಹತ್ರ ನಾಯಿಗಳಿಗೆ ಊಟ ಹಾಕ್ತೀನಿ ಬರುತ್ತೆ ಸರ್, ಖಂಡಿತ. ನಾನು 10ರಿಂದ 12, ಅದರಲ್ಲಿ ಲಾಸ್ಟ್ ಒಂದು ಸತ್ತೋಯ್ತು, ಗುಂಡ ಅಂತ. ನಾನು ಅದು ರಿಸ್ಕ್ಯೂ ಸೆಂಟರ್, ಹೌದು, ಗುಂಡ ಕಿಡ್ನಿ ಕ್ಯಾನ್ಸರ್ ಆಗಿತ್ತಂತೆ, ಅದಕ್ಕೆ ಕಿಡ್ನಿ ಫೇಲ್ಯೂರ್ ಆಗಿತ್ತು, ಸಾರಿ ಕ್ಯಾನ್ಸರ್ ಅಲ್ಲ, ಕಿಡ್ನಿ ಫೇಲ್ಯೂರ್ ಆಗಿತ್ತಂತೆ. ಸೊ ಒಂದು 10 days ಮನೆ ಹತ್ರ ಊಟ ಬಿಟ್ಕೊಂಡೇ ಇತ್ತು. ನಾನು ಹಂಗೂ ರಿಸ್ಕ್ಯೂ ಸೆಂಟರ್ ಅವ್ರಿಗೆ ಕಾಲ್ ಮಾಡಿ, ಫಸ್ಟ್ ನನ್ನ ಮನೇಲಿ ಸ್ಯಾಂಡಿ ಅಂತ ಇದ್ದಾಳೆ ನನ್ನ ಪೆಟ್ಟು, ಆ ಡಾಕ್ಟ್ರ್ ಕಾಲ್ ಮಾಡಿದ್ದಕ್ಕೆ ಮೋಸ್ಟ್ಲಿ ಕಿಡ್ನಿ ಹೋಗಿರುತ್ತಮ್ಮ, ಏನೂ ಮಾಡೋಕ್ಕಾಗಲ್ಲ ನಾವು ಅಂತ ಅಂದರು. ರಿಸ್ಕ್ಯೂ ಸೆಂಟರ್ಗೆ ಕಾಲ್ ಮಾಡಿದೆ, ಅವ್ರು ಬಂದು ತೊಗೊಂಡು ಹೋದರು. ಬಟ್ ಅದು ಅಲ್ಲದೆ ತೀರೋಯ್ತು. ಬಹಳ ಅಪರೂಪದ ಹೆಣ್ಮಗಳು ನೀವು, ಮನಸ್ಥಿತಿಲಿರೋರು. ಬಿಕಾಸ್ ಈ ಥರದ್ದೆಲ್ಲದರ ನಡುವೆ ಇದೊಂದೆಲ್ಲ ಒಂದಷ್ಟು ಕೆಲಸಗಳು ಮಾಡ್ತಿದ್ದೀರಿ ಅಂದಾಗ ನಂಗೆ ತುಂಬ ಇಷ್ಟ. ಅದು ತುಂಬ ನೀವು ಪ್ರಶಂಸನೆಗೆ ಅರ್ಹರು ಅಂತ. ಐ ಡೋಂಟ್ ನೋ, ಬಟ್ ನನಗೆ ಅದು ನಾಯಿ ಅಂತ ಅಲ್ಲ, ಯಾವುದೇ ಜೀವಿಗಳಿಗಾದ್ರೂ ನನಗೆ ಈಗ ಇತ್ತೀಚೆಗೆ ಬೇಜಾರಾಗೋದೇನು ಗೊತ್ತಾ, ಆ ನಾಯಿಗಳ್ಗೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತಾರಲ್ಲ. ದೇವರು ಸಿಂಹ, ಹುಲಿ ಎಲ್ಲನೂ ಕಾಡಿಗೆ ಬಿಟ್ಮೇಲೆ ನಾಯಿನೂ ಕಾಡಿಗೆ ಬಿಡಬೇಕಿತ್ತಲ್ವ ಸರ್? ನಾಯಿನ ಮಾತ್ರ ಯಾಕೆ ಮನುಷ್ಯರಿರೋ ಜಾಗದಲ್ಲಿ ಬಿಟ್ಟಿದ್ದಾನೆ? ಅದೊಂದನ್ನೇ ಯಾಕೆ ಮನುಷ್ಯರಿರೋ ಜಾಗ, ಹಸು ನಾಯಿ? ಬಿಕಾಸ್ ಅವ್ರು ಮನುಷ್ಯರಿಗೆ ಹೊಂದ್ಕೊತಾರೆ, ಇವ್ರ ಜೊತೆಗೆ ಇರೋಕೆ ಇದು ಲಾಯಕ್, ಅದು ಸತ್ಯ ಅನ್ನೋದಕ್ಕೆ ತಾನೇ ದೇವರಲ್ಲಿ ಸೃಷ್ಟಿ ಮಾಡಿರ್ತಾನೆ. ನಾನು ತಿನ್ನೋದ್ರಲ್ಲಿ ಒಂದು ತುತ್ತು ಕೊಟ್ರೆ ಅದು ಮನೆ ಮುಂದೆನೇ ಇರತ್ತೆ. ಒಳ್ಳೆ ಮನಸ್ಸಿರೋರು ನೀವು, ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು. ಅಂಡ್ ಆಫ್ಟರ್ ಲಾಂಗ್ ಟೈಮ್ ಇವತ್ತು ಜನರ ಮುಂದೆ ಕಾಣಿಸ್ಕೋತಿದ್ದೀರಿ. ಒಂದು ಇಂಟರ್ವ್ಯೂ, ಬಹುಶಃ ನನಗೆ ಗೊತ್ತಿರೋ ಹಾಗೆ ನಿಮ್ಮ ಬದುಕಿನ ಮೊದಲ ಇಂಟರ್ವ್ಯೂ ಅಂತ ಅನ್ಕೋತಾ ಇದ್ದೀನಿ ನಾನು. ಖಂಡಿತ. ಅವಾಗ ಇಂಟರ್ವ್ಯೂ ಕೊಟ್ಟಿದ್ದಂಗೆ ನೆನಪಿಲ್ಲಮ್ಮ. ಇಲ್ಲ ನಾನೇ ಹೇಳ್ತಾ ಇದ್ದೀನಲ್ಲ, ನಾನು ಎಷ್ಟೋ ಇಂಟರ್ವ್ಯೂಗಳು ಕೊಟ್ಟೇ ಇಲ್ಲ ನಾನು. ಏನಂದ್ರೆ ಫಂಕ್ಷನ್ಸ್ ಇದ್ರೆ ಕರಿಯೋರು, ಚಾನಲ್ಸ್ ಅವ್ರದ್ದು ಪ್ರೋಗ್ರಾಮ್, ಡ್ಯಾನ್ಸ್ ಪ್ರೋಗ್ರಾಮ್ ಇದ್ರೆ, ಜಡ್ಜ್ ಆದ್ರೆ, ಏನಾದ್ರು ಡ್ಯಾನ್ಸಿಂಗ್ ಇದ್ರಲ್ಲಿ ಜಡ್ಜ್ ಆದ್ರೆ ಅದಕ್ಕೆ ಕರಿಯೋರು, ಹೋಗೋದು. ನಂದೇ ಪರ್ಸ್ನಾಲಿಟಿ, ನಂದೇನ್ ಪರ್ಸ್ನಾಲಿಟಿ, ನನ್ನ ಮನ್ಸಲ್ಲಿ ಏನಿದೆ, ನಾನು ಏನು ಅಂತ ತೋರಿಸ್ಕೊಂಡು ನಿಜ ಇಲ್ಲ. ಇದೊಂಥರ ಒಳ್ಳೆ ಹರಿಕತೆ. ಹೇಗೆ ಅನಿಸ್ತು ಹರಿಕತೆ? ನೀವ್ ಹೇಳ್ಬೇಕು ನನ್ಗೆ. ನನ್ನ ಹರಿಕತೆ ತುಂಬಾನೇ ಜಾಸ್ತಿ ಆಯ್ತು. ಹರಿ ಜೊತೆ ಕತೆ ಹೇಗಿತ್ತು? ಹರಿ ಅವ್ರ ಜೊತೆ ಕತೆ ತುಂಬಾ ಖುಷಿ ಆಯ್ತು. ಒಂಥರ ಎಷ್ಟೋ ವರ್ಷದ ನಂತರ ನನ್ನ ಮನ್ಸಲ್ಲಿ ಇದ್ದಿದ್ದ ಭಾರ ಎಲ್ಲ ಹೊರಗಾಗ್ತಂಗಾಯ್ತು. ತುಂಬಾ ಖುಷಿ ಆಯ್ತು ಹರಿ ಅವ್ರ ಜೊತೆ ಕತೆ. ಖುಷಿ ಕಂಟಿನ್ಯೂ ಆಗ್ಲಿ. ಥ್ಯಾಂಕ್ ಯು. ಅವಕಾಶಗಳು ಬರ್ಲಿ. ಥ್ಯಾಂಕ್ ಯು. ಅವಕಾಶ ಬಂದ್ಮೇಲೆ ನೀವು ಫಸ್ಟ್ ಯಾವ್ದು ಸಿಗುತ್ತೆ ಅಂತಿರಲ್ಲ, ಅವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಹಾಕೋಣ. ಖಂಡಿತ ಇನ್ಫಾರ್ಮ್ ಮಾಡ್ತೀನಿ ನಾನು. ಹರೀಶ್ ಸರ್ ನೋಡಿ ಈಗ ಬರ್ತಾ ಇದೆ, ಹಿಂಗ್ ಮಾಡ್ತಾ ಇದ್ದೀನಿ ಅಂತ ಕಾಯ್ತಿರ್ತೀನಿ ನಾನು ಅಷ್ಟೇ ಬರ್ಲಿ ಅಂತ ಕಾಯ್ತು. ಜೊತೆಗೆ ನನ್ನ ಪ್ರಕಾರ ಇನ್ನೊಂದು ಜೀವ ಕಾಯ್ತಿರುತ್ತೆ. ಬಿಕಾಸ್ ಅದು ನಿಮ್ಮ ಅಮ್ಮ,
ನಿಮ್ಮನ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡಕ್ಕೆ. ಖಂಡಿತ ಅದೇ ನಮ್ಮ ತಾಯಿಗೋಸ್ಕರನೇ ಅರ್ಧ ಒಂದೊಂದ್ಸಲ ವಾಪಸ್ ಬರ್ಬೇಕಂತ ಫೀಲ್ ಮಾಡಿದ್ ನಮ್ಮ ಅಮ್ಮನಿಗೋಸ್ಕರನೇ. ಏನ್ ಅಮ್ಮನ ಹೆಸರು? ಜಯಲಕ್ಷ್ಮಿ ಅಂತ. ಜಯಲಕ್ಷ್ಮಿ ಅಮ್ಮ ಬರ್ತಿದ್ದಾಳೆ ನೋಡಿ ನಿಮ್ಮ ಮಗಳು. ತುಂಬಾ ಖುಷಿ ಪಡ್ತಾರೆ ಕೇಳಿ ಅಂತ ಹೇಳಿ ಅಮ್ಮನ್ಗೆ. ಖಂಡಿತ ಯಜಮಾನ್ರಿಗೊಂದು ನಮಸ್ಕಾರ ಹೇಳಿ. ಖಂಡಿತ. ಅಂಡ್ ಇಂಡಸ್ಟ್ರಿಗೆ ಮತ್ತೆ ನಿಮ್ಮ ಆ ದಿನಗಳ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಮತ್ತೆ ಉಪಯುಕ್ತವಾಗಿ ನಿಮಗೆ ಅದು ಯಶಸ್ಸನ್ನು ತಂದುಕೊಡ್ಲಿ ಅಂತ ಹೃದಯಪೂರ್ವಕವಾಗಿ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ಗುಡ್ ಸಕ್ಸಸ್, ಗ್ರೇಟ್ ಕಮ್ ಬ್ಯಾಕ್. ಕಿರುತೆರೆ ಅಥವಾ ಬೆಳ್ಳಿತೆರೆ ನಿಮ್ಮ ಪಯಣ ಮುಂದಕ್ಕೆ ಜೋರಾಗಿ ಮುಂದುವರಿಲಿ. ಥ್ಯಾಂಕ್ ಯು ಸೋ ಮಚ್. ಆ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಂತ ಹಾಗೆ ಇರಲಿ. ಗಾಡ್ ಗ್ರೇಸ್. ಸೊ ನೆಕ್ಸ್ಟು ಹಿಂದೆ ಆಗಿದ್ದು ಮುಂದೆ ಆಗಬಾರ್ದು, ಮತ್ತೆ ಕಂಟಿನ್ಯೂ ಇರಲಿ ಅಂತ ನಾನು ಕೇಳ್ಕೊತೀನಿ. ನನಗೇನು ಮತ್ತೆ ಕಮ್ ಬ್ಯಾಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ನಾನು ಉಸಿರಿರೋವರೆಗೂ ಆ ಕಲಾವಿದೆ ಜರ್ನಿ ಹಾಗೇ ಇರಲಿ ಅಂತ ನಾನು ಕೇಳ್ಕೊತೀನಿ. ಹೇಗನ್ನಿಸ್ತು ಈ ಎಪಿಸೋಡು? ನಮ್ಮ ಕಮೆಂಟ್ ಬಾಕ್ಸ್ ಅಂತ ಓಪನ್ ಇದೆ, ನೀವು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಅವ್ರಿಗೂ ಹೇಳಿ, ರಂಜಿತಾ ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು ಮೂಲಕ ತಿಳಿಸಿ. ಓದ್ತಾರ ಅವರು, ಇಲ್ಲ ಅಂತಲ್ಲ. ಪ್ರಾಮಿಸ್ ಮಾಡಿದಾರೆ ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ವಾಪಸ್ ಅಂದ್ರೆ ಎಂಟ್ರಿ ಕೊಡ್ತೀನಿ, ನಾನು ಲಾಗಿನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಏನು ಅವ್ರ ಹ್ಯಾಂಡಲ್ ಇರುತ್ತೆ, ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಖಂಡಿತ ಮಾಡೋಣ. ಥ್ಯಾಂಕ್ ಯು ಬಂದಿದ್ದಕ್ಕೆ, ಥ್ಯಾಂಕ್ಸ್ ಅಲಾಟ್. ಕೊನೆಯದಾಗ ಒಂದು ಪ್ರಶ್ನೆ, ಇದೆಲ್ಲದರ ನಡುವೆ ನಿಮ್ದೇನೋ ಬೇರೆ ಹಾಬೀಸ್ ಅಂತ ಏನಾದ್ರು ಇದೆಯಾ? ನನಗೆ ಹೇಳಿದ್ನಲ್ಲ ಡ್ಯಾನ್ಸ್ ಅಂದ್ರೆ ರೀಲ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಡ್ಯಾನ್ಸ್. ಖಂಡಿತ. ನಾನು ಈಗ ಇತ್ತೀಚೆಗೆ ಒಂದು ಇನ್ಸ್ಟಾ ಕ್ರಿಯೇಟ್ ಮಾಡಿದ್ದೀನಿ 3-4 months ಇಂದ. ಹೌದಾ? ಸೊ ಅದರಲ್ಲೆಲ್ಲ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಂದ್ರೆ ಬೇರೆಯವ್ರಿಗೆ ಹ್ಯಾಂಡಲ್ ಮಾಡಿ ಕೊಟ್ಟಿಲ್ಲ, ಜಸ್ಟ್ ರಂಜಿತಾ ನಂದೇನಿದೆಯೋ ಅಷ್ಟೇ. ಇನ್ನೊಂದು ನೆನಪೇ ಏನ್ ಮಾಡಿದೀನಿ. ಓಕೆನಾ? ಸೊ ರಂಜಿತಾ 1088 ಅದು ನನ್ನ ಇದು 1088. ಅದೇ ಇದಾಗಿದೆ. ಸೊ ನಾನು ಅದಕ್ಕೆ ಬೇರೆ ಅದೇ ಹೇಳದ್ನಲ್ಲ, ಈಗ ಹೊಸ ಹುಡುಗಿ ತರ. 1988 ಹುಟ್ಟಿದ್ದು ಅಂತ ಅದು. ಅಕ್ಟೋಬರ್ ಇಲ್ಲ, ಜಾನ್ ಅದು ನಾನು. ಜಾನ್. ಓಕೆ ಸರಿ, ಓಕೆ. ಜಾನ್ 10 ನಿಮ್ ಡೇಟ್ ಆಫ್ ಬರ್ತ್. ಸೊ ಅದೇ ತಗೊಂಡು. ಸೊ ಹಂಗಾಗಿ ಅದ್ರಲ್ಲಿ ನನ್ಗೆ ತುಂಬಾ ಇಷ್ಟ, ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ರೀಲ್ಸ್ ಅಂತೂ ನನ್ನ ಫ್ರೆಂಡ್ ನಾ ಹೇಳಿದ್ನಲ್ಲ, ಡ್ಯಾನ್ಸ್ ಟಚ್ ಮಾತ್ರ ಬಿಟ್ಟೇ ಇಲ್ಲ ನಾನು. ಸೊ ಟ್ರೆಂಡಿಂಗ್ ರೀಲ್ಸ್ ಅಂತೂ ಇರ್ತೀರಿ ನೆಕ್ಸ್ಟ್ ಈಗ? ಇರ್ತೀನಿ, 100% ಇರ್ತೀನಿ. ಸೊ ಫಾಲೋ ಮಾಡೋಣ. ಅಫ್ಕೋರ್ಸ್ ಅವ್ರಿಗೆ ಅದೊಂದು ಯಶಸ್ಸು ಸಿಗ್ಲಿ ಅಂತ ನಾವು ಕೂಡ ಹಾರೈಸಬೇಡ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅಲಾಟ್. ಹರಿಕಥೆಯ ಅತಿಥಿ ರಂಜಿತಾ ಅವ್ರಿಗೆ ಒಂದು ಪ್ರೀತಿಯ ಗೌರವವನ್ನು ಕೊಟ್ಟು ಅವ್ರನ್ನ ಬೀಳ್ಕೊಡ್ತೀನಿ. ಹರಿಕಥೆಯ ಅತಿಥಿ ನಾಯಕಿ ರಂಜಿತಾ ಅವ್ರಿಗೆ ಅವ್ರನ್ನ ಬರ್ಮಾಡ್ಕೋತಿದ್ದೀವಲ್ಲ, ಹಾಗಾಗಿ ವೆಲ್ಕಮ್ ಬ್ಯಾಕ್ ಅಂತ ಹೇಳಿ ಒಂದು ಪ್ರೀತಿಯ ಗೌರವ. ಕೇಕ್ವಾಲಾ ತಾಜಾ ಮಿಠಾಯಿ ಅವರು ನಿಮಗೆ ಒಂದು ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ. ಪ್ಲಸ್ ನೀವು ಗ್ರೀನ್ ಟೀ ಇಷ್ಟಪಡೋರು, ನೆಕ್ಸ್ಟ್ ನಮ್ಮ ಜಗ್ಗಲ್ ಗ್ರೀನ್ ಟೀ ಕುಡೀರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಮುಂದಿನ ಅತಿಥಿಗಳ ಜೊತೆ. ನೀವು ಕಮೆಂಟ್ ಮಾಡೋದು ಮರಿಬೇಡಿ. ನಮಸ್ಕಾರ, ಹೋಗಿ ಬರ್ತೀನಿ.